Hi students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾವು ಸೆಂಟರ್ ಆಫ್ ಮಾಸ್ ಬಗ್ಗೆ ನಾವು ಓದಿದ್ದೀವಿ. ಸೊ ಇವತ್ತಿನ ಸೆಷನ್ ಅಲ್ಲಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಬಗ್ಗೆ ನಾವು ಓದೋಣ. ಅಂದ್ರೆ ರೊಟೇಷನಲ್ ಮೋಷನ್ ಅಂತ ಬರುತ್ತೆ. ನೋಡಿ, ಇಲ್ಲಿ ಎಂಟ್ರೆನ್ಸ್ ಅಂದ್ರೆ ನೀಟ್ ಎಂಟ್ರೆನ್ಸ್ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಮ್ಮ ಟೈಮಲ್ಲಿ ನಾವು ಯೂಸ್ ಮಾಡ್ಕೊತೀನಿ. ಸೊ ಲೆಟ್ ಅಸ್ ವೆಲ್ಕಮ್ ಟು ದ ಸೆಷನ್ ಅಂಡ್ ಲೆಟ್ ಅಸ್ ಸಿ ವಾಟ್ ಆರ್ ದ ಟಾಪಿಕ್ಸ್ ವಿ ಹ್ಯಾವ್ ಟು ಕವರ್. ಏನೇನು ಟಾಪಿಕ್ಸ್ ನಾವು ಕವರ್ ಮಾಡಬೇಕು ಅನ್ನೋದೊಂದು ಸರಿ ಬ್ರೀಫ್ ಆಗಿ ಅಬ್ಸರ್ವ್ ಮಾಡೋಣ. ಫಸ್ಟ್ ಒನ್ ಇಂಟ್ರಡಕ್ಷನ್, ಅಂದರೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂದ್ರೆ ಏನು ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಆಮೇಲೆ ಆಂಗುಲಾರ್ ವೇರಿಯೇಬಲ್ಸ್ ಆಗಿರ್ಬೋದು, ಈಕ್ವೇಷನ್ಸ್ ಆಫ್ ರೊಟೇಷನಲ್ ಮೋಷನ್ ಆಗಿರ್ಬೋದು, ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಹೇಳ್ತಾರೆ, ಮೊಮೆಂಟ್ ಆಫ್ ಇನರ್ಷಿಯಾ, ಟಾರ್ಕ್ ಆಂಗುಲಾರ್ ಮೊಮೆಂಟಮ್ ಅಂತಲೂ ಹೇಳ್ತಾರೆ, ಟಾರ್ಕ್ ಆಂಗುಲಾರ್ ಮೊಮೆಂಟಮ್. ಮತ್ತು ನಿಮಗೆ ರೊಟೇಷನಲ್ ಮೋಷನಲ್ಲಿ ವರ್ಕ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಎನರ್ಜಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಪವರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೋಡ್ತೀವಿ. ಲಾಸ್ಟ್ ಬಂದ್ಬಿಟ್ಟು ನಿಮಗೆ ರೋಲಿಂಗ್ ಮೋಷನ್ ಅನ್ನೋದೊಂದು ಬರುತ್ತೆ. ಆ ರೋಲಿಂಗ್ ಮೋಷನ್ ಆಗಿದ ತಕ್ಷಣ ನಿಮಗೆ ಸ್ವಲ್ಪ ಹೈ ಲೆವೆಲ್ ಹೋಗಿದ್ದಾಗ ನಿಮಗೆ ಮೋಷನ್ ಆಫ್ ಕನೆಕ್ಟೆಡ್ ಮಾಸ್, ಅಂದರೆ ನಿಮ್ಗೆ ಇಲ್ಲಿ ಜಸ್ಟ್ ಐ ವಿಲ್ ಇನ್ಫಾರ್ಮ್ ದ ಕಾನ್ಸೆಪ್ಟ್ ಆ್ಯಂಡ್ ಐ ವಿಲ್ ಗಿವ್ ದ ಫಾರ್ಮುಲಾ ಫಾರ್ ದಿಸ್ ಅಂತ ಹೇಳ್ತೀನಿ. ಓಕೆ, so let us see what is the points to be covered in this session under rotational motion. Okay na? So let us see that ಏನು ಹೇಳ್ತಾ ಇದೀವಿ ನಾವು ಅಂತಂದಾಗ ಇಂಟ್ರಡಕ್ಷನ್. ಏನು ಇಂಟ್ರಡಕ್ಷನ್ ಅಂತಂದಾಗ, ಸಿನ್ಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ವಾ, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂದರೆ ಮೀನಿಂಗ್ ಏನು ಅಂತ ನಮಗೆ ಗೊತ್ತಾಗಬೇಕು. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಈಸ್ ನಥಿಂಗ್ ಬಟ್ ಗ್ರೂಪ್ ಆಫ್ n ಐಡೆಂಟಿಕಲ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. n ಐಡೆಂಟಿಕಲ್ ಪಾರ್ಟಿಕಲ್ಸ್, ಗ್ರೂಪ್ ಆಫ್ n ಐಡೆಂಟಿಕಲ್ ಪಾರ್ಟಿಕಲ್ಸ್ ಟುಗೆದರ್ ಅಂತ ಹೇಳ್ತಾರೆ. ಗ್ರೂಪ್ ಆಫ್ n ಐಡೆಂಟಿಕಲ್ ಪಾರ್ಟಿಕಲ್ಸ್ ಟುಗೆದರ್, ಓಕೆ, ಈಸ್ ಕಾಲ್ಡ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದಿದ್ದಾಗ ವಿ ಕ್ಯಾನ್ ಸೇ ಇಟ್ ಈಸ್ ಎ ರಿಜಿಡ್ ಬಾಡಿ ಅಂತ ಕರಿತೀವಿ. ರಿಜಿಡ್ ಬಾಡಿ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಅಂದರೆ ರಿಜಿಡ್ ಬಾಡಿ, ಯಾವುದಾದ್ರೂ ರಿಜಿಡ್ ಬಾಡಿ ಕನ್ಸಿಡರ್ ಮಾಡಿದ್ದಾಗ ಅದರಲ್ಲಿ ಗ್ರೂಪ್ ಆಫ್ ಐಡೆಂಟಿಕಲ್ ಪಾರ್ಟಿಕಲ್ಸ್ ಅನ್ನೋದು ಒಂದೇ ರೀತಿ ಕ್ಯಾರೆಕ್ಟರಿಸ್ಟಿಕ್, ಒಂದೇ ರೀತಿ ಪ್ರಾಪರ್ಟೀಸ್ ಹೊಂದಿರತಕ್ಕಂಥ ಪಾರ್ಟಿಕಲ್ಸ್ನ ಗ್ರೂಪ್ ಮಾಡಿದಾಗ ಅದನ್ನು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ರಿಜಿಡ್ ಬಾಡಿ ಅಂತ ಹೇಳ್ತಾರೆ. ನೋಡಿ, ಈ ರಿಜಿಡ್ ಬಾಡಿಗೆ ದೆರ್ ವಿಲ್ ಬಿ ಡಿಫರೆಂಟ್ ಟೈಪ್ಸ್ ಆಫ್ ಮೋಷನ್ ಅಂತ ಬರುತ್ತೆ. ಡಿಫರೆಂಟ್ ಟೈಪ್ಸ್ ಆಫ್ ಮೋಷನ್, ರಿಜಿಡ್ ಬಾಡಿ ಕ್ಯಾನ್ ಪೊಸೆಸ್ ಡಿಫರೆಂಟ್ ಟೈಪ್ಸ್ ಆಫ್ ಮೋಷನ್. ಅದರಲ್ಲಿ ನಿಮ್ಗೆ ಏನು ಅಂತಂದಾಗ ಫಸ್ಟ್ ಒನ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಟ್ರಾನ್ಸ್ಲೇಷನಲ್ ಮೋಷನ್ ಅಂತ ಹೇಳ್ತೀವಿ. ಟ್ರಾನ್ಸ್ಲೇಷನಲ್ ಮೋಷನ್ ನೋಡಿ, ಇಲ್ಲಿ ಟ್ರಾನ್ಸ್ಲೇಷನಲ್ ಮೋಷನ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಏನು ಅಂತಂದಾಗ ಒಂದು ರಿಜಿಡ್ ಬಾಡಿ ಅನ್ನೋದು ಟ್ರಾನ್ಸ್ಲೇಟರಿ ಮೋಷನ್ಲಿದ್ದರೆ, ಲೀನಿಯರ್ ಮೋಷನ್ಲಿದ್ದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾವು ಸೆಂಟರ್ ಆಫ್ ಮಾಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಅದರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ಲಾಸ್ಟ್ ಸೆಷನ್ನಲ್ಲಿ. ಹಾಗಾಗಿ ವಿಲ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಅವರ್ ಟ್ರಾನ್ಸ್ಲೇಷನಲ್ ಮೋಷನ್ ಅಗೈನ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಏನಪ್ಪ ಅಂತಂದಿದ್ದಾಗ ರೊಟೇಷನಲ್ ಮೋಷನ್ ಅಂತ ಹೇಳ್ತೀವಿ. ರೊಟೇಷನಲ್ ಮೋಷನ್ ಅರ್ಥ ಆಗ್ತದಲ್ವಾ? ಇಟ್ ಈಸ್ ಅ ರೊಟೇಷನಲ್ ಮೋಷನ್. ಅಂಡ್ ಥರ್ಡ್ ಒನ್ ರಿಜಿಡ್ ಬಾಡಿ ಕ್ಯಾನ್ ಆಲ್ಸೋ ಹ್ಯಾವ್ ರೋಲಿಂಗ್ ಮೋಷನ್ ಅಂತ ಕರಿತೀವಿ. ರೋಲಿಂಗ್ ಮೋಷನ್. ಸೊ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ರೊಟೇಷನಲ್ ಮೋಷನ್ ಆ್ಯಂಡ್ ರೋಲಿಂಗ್ ಮೋಷನ್. ಅರ್ಥ ಮಾಡ್ಕೊತಾ ಇದ್ರಲ್ವಾ? ಟ್ರಾನ್ಸ್ಲೇಷನ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಇಂಟ್ರಡ್ಯೂಸ್ಡ್ ಎ ಕಾನ್ಸೆಪ್ಟ್ ಆಫ್ ಸೆಂಟರ್ ಆಫ್ ಮಾಸ್. ಅಂದರೆ ಸೆಂಟರ್ ಆಫ್ ಮಾಸ್ ಅನ್ನೋದು ಯಾವ ರೀತಿ ಮೂವ್ ಆಗುತ್ತೋ ಅದೇ ರೀತಿ ಬಾಡಿ ಅನ್ನೋದು ಮೂವ್ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಸೊ ಲೆಟ್ us ಸ್ಟಡಿ ಅಬೌಟ್ ವಾಟ್ ಈಸ್ ದ ರೊಟೇಷನಲ್ ಮೋಷನ್. ರೊಟೇಷನಲ್ ಮೋಷನ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಅಂತಂದಿದ್ದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ವೇರಿಯೇಬಲ್ಸ್ ನಾವು ಓದಬೇಕಾಗಿರುತ್ತೆ. ಅದನ್ನ ಆಂಗುಲಾರ್ ವೇರಿಯೇಬಲ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಯಾವ ರೀತಿ ಒಂದು ಪಾರ್ಟಿಕಲ್ ಲೀನಿಯರ್ ಮೋಷನ್ ಇದ್ದಾಗ ಅದರ ವೆಲಾಸಿಟಿ, ಆಕ್ಸಲರೇಷನ್, ನಾವು ಡಿಸ್ಪ್ಲೇಸ್ಮೆಂಟ್ ಎಲ್ಲ ನಾವು ಓದಿದ್ದೀವೋ ಅದೇ ರೀತಿ ಒಂದು ಬಾಡಿ ಅನ್ನೋದು ರೊಟೇಟರಿ ಮೋಷನ್ ಇದ್ದಾಗ ಓಕೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ವೇರಿಯೇಬಲ್ಸ್ ಇರುತ್ತೆ. ಅದನ್ನು ಆಂಗುಲಾರ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಸೊ ಬಿಫೋರ್ ದಟ್ ಹೌ ಕ್ಯಾನ್ ಯು ಡಿಫೈನ್ ದಿಸ್ ರೊಟೇಷನಲ್ ಮೋಷನ್ ಅನ್ನೋದನ್ನ ನೋಡೋಣ. ರೊಟೇಷನಲ್ ಮೋಷನ್ನ ಹೇಗೆ ಡಿಫೈನ್ ಮಾಡಬಹುದು ಅನ್ನೋದು ನಮಗೊಂದು ಪ್ರಶ್ನೆ ಆಗಿರುತ್ತೆ. ಸೊ ರೊಟೇಷನಲ್ ಮೋಷನ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದಿಸ್ ರೊಟೇಷನಲ್ ಮೋಷನ್. ನೋಡಿ, ಇಲ್ಲಿ
ಹೇಗೆ ಡಿಫೈನ್ ಮಾಡ್ಬೋದು ನಾವು ಅಂತಂದಾಗ ಯಾವಾಗಾದರೂ ಒಂದು ರಿಜಿಡ್ ಬಾಡಿನ ಕನ್ಸಿಡರ್ ಮಾಡ್ತೀನೋ ನೋಡಿ ಇಲ್ಲಿ ಎಲ್ಲ ಪಾರ್ಟಿಕಲ್ಸ್ ಇಫ್ ಆಲ್ ದ ಪಾರ್ಟಿಕಲ್ಸ್ ಮೂವ್ ಇನ್ ಎ ಸರ್ಕ್ಯುಲರ್ ಪಾತ್ ಅಬೌಟ್ ಎ ಫಿಕ್ಸ್ಡ್ ಲೈನ್ ದೆನ್ ದ ಬಾಡಿ ಈಸ್ ಸೆಟ್ ಟು ಬಿ ಇನ್ ರೊಟೇಟರಿ ಮೋಷನ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಥರ್ಡ್ ಪಾರ್ಟಿಕಲ್, ಫೋರ್ತ್ ಪಾರ್ಟಿಕಲ್ ಲೈಕ್ ದಟ್ ಅಂತ ಹೇಳ್ಬೋದು ನಾವಿಲ್ಲಿ. ಓಕೆ, ನೋಡಿ ಇಲ್ಲಿ ಇಫ್ ಹೇಗೆ ಡಿಫೈನ್ ಮಾಡ್ತಾ ಇದ್ವಿ ನೋಡಿ ಇಲ್ಲಿ, ಇಫ್ ಆಲ್ ದ ಪಾರ್ಟಿಕಲ್ಸ್ ಇನ್ ಎ ಬಾಡಿ ಮೂವ್ಸ್ ಇನ್ ಸರ್ಕ್ಯುಲರ್ ಪಾತ್ about an axis of rotation ಅಂತ ಹೇಳ್ತಾರೆ. about an axis of rotation then the body is said to be in rotatory motion ಅಂತ ಹೇಳ್ತಾರೆ. then the body is said to be in rotatory motion. ಅರ್ಥ ಆಗಿದಲ್ವೇ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. then what is the meaning of this axis of rotation ಅಂದರೆ ಏನೋ ನಮಗೆ ಐಡಿಯಾ ಇರಬೇಕಾಗಿರುತ್ತೆ. ಸೊ ದ ಲೈನ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಆಕ್ಸಿಸ್ ಆಫ್ ರೊಟೇಷನ್ ಅಂದರೆ ಬೇರೆ ಏನೂ ಅಲ್ಲ, ಇಟ್ ನಥಿಂಗ್ ಬಟ್ ಲೈನ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಅಬೌಟ್ ವಿಚ್ ಆಲ್ ಅದರ್ ಪಾರ್ಟಿಕಲ್ಸ್ ಮೂವ್ ಅಂತ ಹೇಳ್ತಾರೆ. ಆಲ್ ಅದರ್ ಪಾರ್ಟಿಕಲ್ಸ್ ಓಕೆ ರೊಟೇಟ್ is called axis of rotation ಅಂತ ಹೇಳ್ತೀವಿ. ಗೊತ್ತಾಗಿದಲ್ವೇ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಆ್ಯಂಡ್ ಪ್ಲೀಸ್ ರಿಮೆಂಬರ್ ದಟ್ ನೋಡಿ ಇಲ್ಲಿ ಈ ಲೈನ್ ಅಂದರೆ ಬೇರೆ ಏನೂ ಅಲ್ಲ, ಇಟ್ ನಥಿಂಗ್ ಬಟ್ ದ ಲೋಕಸ್ ಆಫ್ ಆಲ್ ದ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ಅಂತ ಹೇಳ್ತಾನೆ. ಇಲ್ಲಿ ನಿಮ್ಗೊಂದು ಥಿಯರಿ ಕ್ವಶನ್ ಕೇಳ್ತಾರೆ. ಏನು ಅಂತಂದಾಗ ಸಿ ಹಿಯರ್, ಈ ಪಾರ್ಟಿಕಲ್ಸ್ ಆಕ್ಸಿಸ್ ಆಫ್ ರೊಟೇಷನ್ ಮೇಲೆ ಇರತಕ್ಕಂಥ ಪಾರ್ಟಿಕಲ್ಸ್ ಅನ್ನೋದು ರೆಸ್ಟಲ್ಲಿರುತ್ತಾ ಇಲ್ಲ ಅದು ರೊಟೇಟ್ ಆಗ್ತಾ ಇರುತ್ತಾ ಅಂತಂದಿದ್ದಾಗ ವಿ ಕ್ಯಾನ್ ಸೇ ಆಲ್ ದ ಪಾರ್ಟಿಕಲ್ಸ್ ಆನ್ ದ ಆಕ್ಸಿಸ್ ಆಫ್ ರೊಟೇಷನ್ ವಿಲ್ ಬಿ ಅಟ್ ರೆಸ್ಟ್ ಅಂತ ಹೇಳ್ಬೋದು. ಗೊತ್ತಾಗಿದಲ್ವ ಹೇಳಿದ್ದು? ಸಿ ಹಿಯರ್, ಆಲ್ ದ ಪಾರ್ಟಿಕಲ್ಸ್ ಓಕೆ ಆನ್ ದ ಆಕ್ಸಿಸ್ ಆಫ್ ರೊಟೇಷನ್ ವಿಲ್ ಬಿ ಅಟ್ ರೆಸ್ಟ್ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ದೀಸ್ ಆರ್ ದ ಇಂಟ್ರಡಕ್ಷನ್ ಪಾಯಿಂಟ್ ಅಬೌಟ್ ರೊಟೇಟರಿ ಮೋಷನ್. ಸೊ ಟು ಅಂಡರ್ಸ್ಟ್ಯಾಂಡ್ ದ ರೊಟೇಟರಿ ಮೋಷನ್ ವಿ ಶುಡ್ ಗೋ ವಿತ್ ವಾಟ್ ಈಸ್ ದಿಸ್ ಆಂಗುಲಾರ್ ವೇರಿಯೇಬಲ್ಸ್ ಅಂತ ನೋಡೋಣ. ಫಸ್ಟ್ ಆಂಗುಲಾರ್ ವೇರಿಯೇಬಲ್ಸ್ ಅಂತದ್ರಲ್ಲಿ ಫಸ್ಟ್ ಒನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಆಂಗುಲಾರ್ ಡಿಸ್ಪ್ಲೇಸ್ಮೆಂಟ್. What is the meaning of angular displacement? ನೋಡಿ ಇಲ್ಲಿ, there is a particle which is moving in a circular path about an axis ಅಂತ ಹೇಳೋಣ. Let us consider a particle P ಅಂತ ಹೇಳ್ತೀವಿ ನಾವಿಲ್ಲಿ. Let us consider a particle at the point P. ಇದರ ಪೊಸಿಷನ್ ವೆಕ್ಟಾರ್ ಅನ್ನೋದು ನಿಮಗೆ R ವೆಕ್ಟಾರ್ ಅಂತ ರೆಪ್ರೆಸೆಂಟ್ ಮಾಡೋಣ. ನಾವು ಯಾವಾಗಾದರೂ ಅದು ಮೂವ್ ಆಗ್ತಾ ಇರುತ್ತೋ, ಓಕೆ, ಆಫ್ಟರ್ ಸಮ್ ಟೈಮ್ ಲೆಟ್ ಅಸ್ ಇಮ್ಯಾಜಿನ್ ದ ಪಾರ್ಟಿಕಲ್ ಮೂವ್ಸ್ ಟು ದ ಪೊಸಿಷನ್ P' ಅಂತ ಕರೆಯೋಣ. ಸೊ ಇಲ್ಲಿ ಏನಾಗ್ತಾಯಿದೆ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಈ ಪೊಸಿಷನ್ ವೆಕ್ಟಾರ್ ಅನ್ನೋದು ಈ ಆಕ್ಸಿಸ್ ಆಫ್ ರೊಟೇಷನ್ ಜೊತೆ ಹತ್ರ ಆ್ಯಂಗಲ್ನ ಸಬ್ಟೆಂಡ್ ಮಾಡ್ತಾ ಇದೆ. ಸೊ ಈ ಒಂದು ಆ್ಯಂಗಲ್ನ ನಾವು ಆಂಗುಲಾರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಗೊತ್ತಾಗಿದಲ್ವಾ? ದ angle subtended by the position vector. The angle subtended by the position vector, okay, at the axis of rotation, ಅಂತ ಹೇಳ್ತಾರೆ. At the axis of rotation is called angular displacement, denoted by theta ಅಂತ ಹೇಳ್ಬೋದು. ಸೊ ನೋಡಿ ಇಲ್ಲಿ P ಇಂದ P' ಹೋಗಬೇಕಾದ್ರೆ ಪಾರ್ಟಿಕಲ್ ಅನ್ನೋದು ನಿಮಗೆ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ನ ಕವರ್ ಮಾಡಿರಬೇಕು. ಅದನ್ನು ಎಸ್ ಅಂತ ಕರೆಯೋಣ. ಎಸ್ ಅನ್ನೋದೇನಪ್ಪ ಇಲ್ಲಿ ನಿಮಗೆ ಅಂತಂದಿದ್ದಾಗ ಎಸ್ ಈಸ್ ದ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ. ಸೊ ಸಿ ಹಿಯರ್, ಟೀಟಾ ಅನ್ನೋದು ನಿಮಗೆ
ಆಂಗುಲಾರ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, and later what is the theta, what is the r here? R is called as position vector. R is called as position vector. Then what is the relation between this angular displacement, linear displacement and position vector anta ನಾವು ನೋಡಿದ್ದಾಗ we can say that theta vector will become equals to, we can say that s vector cross r vector ಅಂತ ಬರಿಬಹುದು. ಗೊತ್ತಾಗಿದಲ್ವಾ? ಸೊ ವಿ ಕ್ಯಾನ್ ಸೇ ದಟ್ ಆರ್ ಇನ್ ಮ್ಯಾಗ್ನಿಟ್ಯೂಡ್. ಸೊ ಒಂದ್ಸರಿ ನೀಟಾಗೆ ಅಬ್ಸರ್ವ್ ಮಾಡಿ. ಇನ್ ಮ್ಯಾಗ್ನಿಟ್ಯೂಡ್ ವಿ ಕ್ಯಾನ್ ಸೇ ದಟ್ ಎಸ್ ಈಸ್ ಈಕ್ವಲ್ ಟು ಥೀಟಾ ಈಸ್ ಈಕ್ವಲ್ಸ್ ಟು ಆರ್ಕ್ ಲೆಂತ್ ಬೈ ರೇಡಿಯಸ್ ಅಲ್ವಾ? ವಿ ಕ್ಯಾನ್ ಸೇ ದಟ್ ಇನ್ ಮ್ಯಾಗ್ನಿಟ್ಯೂಡ್ ಥೀಟಾ ಈಸ್ ಈಕ್ವಲ್ಸ್ ಟು ಎಸ್ ಬೈ ಆರ್. ಆರ್ ಎಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಆರ್ ಥೀಟಾ ಅಂತನೂ ಬರುತ್ತೆ. ಎಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಆರ್ ಥೀಟಾ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಇಲ್ಲೊಂದು ಸ್ವಲ್ಪ ನಾನು ಮಿಸ್ಟೇಕ್ ಮಾಡಿದ್ದೀನಿ, ಪ್ಲೀಸ್ ಚೇಂಜ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ಎಸ್ ವೆಕ್ಟಾರ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ಸ್ ಟು ಥೀಟಾ ಕ್ರಾಸ್ ಆರ್ ಅಂತ ಬರಿತೀವಿ. ದಟ್ ಈಸ್ ದ ರಿಲೇಷನ್ ಬಿಟ್ವೀನ್ ವಾಟ್ ಇಸ್ ದ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಆಂಗುಲಾರ್ ಡಿಸ್ಪ್ಲೇಸ್ಮೆಂಟ್. ಗೊತ್ತಾಗಿದಲ್ವಾ? ಸೊ ವಾಟ್ ಈಸ್ ದ ಯೂನಿಟ್ ಹಿಯರ್? ವಾಟ್ ಈಸ್ ದ SI ಯೂನಿಟ್? SI ಯೂನಿಟ್ ಆಫ್ ಆಂಗುಲಾರ್ ಡಿಸ್ಪ್ಲೇಸ್ಮೆಂಟ್ ಅಂತಂದಾಗ ರೇಡಿಯನ್ಸ್ ಅಂತ ಕರಿತೀವಿ. ರೇಡಿಯನ್, RAD. ಅಷ್ಟೇ ಅಲ್ಲ ನಿಮಗೆ. ಸೊ ಸಿ ಹಿಯರ್, if n represents number of revolutions, then theta ನ ಹೇಗೆ ಬರಿಬೋದು ನಾವು ಅಂತಂದಾಗ it is equals to 2πn ಅಂತ ಹೇಳ್ತಾರೆ. theta is equals to 2π times the number of revolutions ಅಂತ ಹೇಳ್ಬೋದು. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು? ನೋಡಿ, ಇಲ್ಲಿ theta 1 radian is equals to 1 degree is equals to 2π radians ಅಂತ ಹೇಳ್ತಾರೆ. ನೋಡಿ, theta equal to ನಿಮಗೆ 2π radians ಅಂತ ತಗೊಂಡಿದ್ದಾಗ 2π radians ಅಂದರೆ 1 ಡಿಗ್ರಿ ಅಂತ ಅರ್ಥ. ಸೊ 1 ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ, ಒಂದು ಪಾರ್ಟಿಕಲ್ 2π ರೇಡಿಯನ್ ಕಂಪ್ಲೀಟ್ ಮಾಡಿದ್ರೆ ದೆನ್ ಇಟ್ ಈಸ್ ಸೆಟ್ ಟು ಬಿ 1 ರೆವಲ್ಯೂಷನ್ ಅಂತ ಹೇಳ್ತೀವಿ. ಗೊತ್ತಾಗಿದಲ್ವಾ? ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದಾಗ, ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಆಂಗುಲಾರ್ ಡಿಸ್ಪ್ಲೇಸ್ಮೆಂಟ್? ಏನಾಗುತ್ತೆ ಡೈಮೆನ್ಷನಲ್ ಫಾರ್ಮುಲಾ? ನೋಡಿ, ಇಲ್ಲಿ ಇಟ್ ಈಸ್ ಎ ಡೈಮೆನ್ಷನ್ಲೆಸ್ ಅಂತ ಹೇಳ್ಬೋದು. m⁴0 l⁴0 t⁴0 ಅಂತ ಬರಿತೀವಿ. So let us see what is the next one. That is angular velocity denoted by omega ಅಂತ ಹೇಳ್ತಾರೆ. denoted by omega. ಇದು ಸಿಂಪಲ್ ಆಗಿ ನಾವು ಹೇಳ್ಬೋದು. ಏನು ಅಂತಂದಾಗ, ಸಿ ಹಿಯರ್, ಯಾವ ರೀತಿ ನಾವು ಲೀನಿಯರ್ ವೆಲಾಸಿಟಿ ಡಿಫೈನ್ ಮಾಡ್ತೀವಿ ಹೇಳಿ ನೋಡೋಣ. ಇಟ್ ಇಸ್ ರೇಟ್ ಆಫ್ ಚೇಂಜ್ ಆಫ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ತಾನೆ. ಅದೇ ರೀತಿ ನಿಮಗೆ ದ ರೇಟ್ ಆಫ್ change of what is this angular displacement ಅಂತ ಹೇಳ್ತಾರೆ. ರೇಟ್ ಆಫ್ ಚೇಂಜ್ ಆಫ್ ಆಂಗುಲಾರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಕಾಲ್ಡ್ ಆಂಗುಲಾರ್ ವೆಲಾಸಿಟಿ ಅಂತ ಹೇಳ್ತೀವಿ ನಾವು. ಈಸ್ ಕಾಲ್ಡ್ ಆಂಗುಲಾರ್ ವೆಲಾಸಿಟಿ. ಅದನ್ನು ಒಮೇಗಾ ಅಂತ ಡಿನೋಟ್ ಮಾಡ್ತೀವಿ. ಸೊ ಒಮೇಗಾನ ಹೇಗೆ ಬರಿಬೋದು ನೋಡಿ, ನಾವಿಲ್ಲಿ dθ/dt ಅಂತ ಬರಿತಾ ಇದ್ದೀವಿ. ಸೊ ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಒಮೇಗಾ ಈಸ್ ಈಕ್ವಲ್ಸ್ ಟು d/dt ಆಫ್ ಥೀಟಾ. ಅಂದರೆ ಏನು ಬರ್ದಿದೆ ನೋಡಿ, s/r ಅಲ್ವಾ ನಿಮಗೆ ಹೇಳಿರೋದು, s/r. ಸೊ ಇಟ್ ಈಸ್ ಈಕ್ವಲ್ಸ್ ಟು 1/r. ನಾವು ಕಾಮನ್ ತೆಗೆದ್ರೆ ವಿ ಕ್ಯಾನ್ ರೈಟ್ ds/dt ವಿಚ್ ಈಸ್ ನಥಿಂಗ್ ಬಟ್ v/r. therefore we can say that linear velocity v ಅನ್ನೋದೇನಾಗುತ್ತೆ ನೋಡಿ, ಇಲ್ಲಿ r ಒಮೇಗಾ ಅಂತ ಬರೀಬಹುದು. ಅದೇ ನಿಮಗೆ ವೆಕ್ಟಾರ್ ಫಾರ್ಮಲ್ಲಿ ಕೇಳ್ತಾ ಇರ್ತಾರೆ ನಿಮಗೆ ಒಂದೊಂದ್ಸರಿ. ನಿಮಗೆ ವೆಕ್ಟಾರ್ ಫಾರ್ಮಲ್ಲಿ ಹೇಗೆ ಬರಿಬೋದು ನಾವಿಲ್ಲಿ ಅಂತಂದರೆ, ವಿ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು ಒಮೇಗಾ ವೆಕ್ಟಾರ್ ಕ್ರಾಸ್ ಆರ್ ವೆಕ್ಟಾರ್ ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ? ಸೊ ದಟ್ ಈಸ್ ಅಬೌಟ್ ದ ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಆ್ಯಂಡ್ ಆಂಗುಲಾರ್ ವೆಲಾಸಿಟಿ. ಸಮ್ಟೈಮ್ ಇದನ್ನು ಆಂಗುಲಾರ್ ಫ್ರೀಕ್ವೆನ್ಸಿ ಅಂತಲೂ ಕರೀತಾರೆ. ಸೊ ಸಿ ಹಿಯರ್, ಒಮೇಗಾನ್ ನಾವು ಬೇಕಾದರೆ 2πf ಅಂತಲೂ ಬರೀಬಹುದು. ವೇರ್ ಎಫ್ ಈಸ್ ದ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಒಮೇಗಾ ಈಸ್ ಆಲ್ಸೋ ಈಕ್ವಲ್ಸ್ ಟು 2π/T ಅಂತಲೂ ಬರೀಬಹುದು.
ಏನಿಲ್ಲಿ ಕ್ಯಾಪಿಟಲ್ ಟಿ ಅಂದರೆ ಏನಪ್ಪ ಅಂತಂದರೆ ಇಟ್ ಈಸ್ ಕಾಲ್ಡ್ ಟೈಮ್ ಪೀರಿಯಡ್ ಅಂತಲೂ ಹೇಳ್ಬೋದು. ಇಟ್ ಈಸ್ ಕಾಲ್ಡ್ ಆಸ್ ಅ ಟೈಮ್ ಪೀರಿಯಡ್. ಗೊತ್ತಾಗಿದಲ್ವಾ ಹೇಗೆ ಬರಿತಾ ಇದ್ದೀವಿ ಅಂತಂದ್ಬಿಟ್ಟು. ನಾವು ಸಿ ಹಿಯರ್ ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಆ್ಯಂಗುಲಾರ್ ವೆಲಾಸಿಟಿ. ಆ್ಯಂಗುಲಾರ್ ವೆಲಾಸಿಟಿಗೆ ನಮಗೆ ಡೈಮೆನ್ಷನಲ್ ಫಾರ್ಮುಲಾ ಏನಾಗುತ್ತೆ ಅಂತಂದರೆ ಇಟ್ ಇಸ್ ಜಸ್ಟ್ m⁴0 L⁴0 T⁻⁻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 ⁻
ಯೂನಿಟ್ ಅಂತ ಹೇಳ್ಬೋದು. ಓಕೆ, SI ಯೂನಿಟ್ ಆಫ್ ಒಮೇಗಾ, SI ಯೂನಿಟ್ ಆಫ್ ಒಮೇಗಾ ಏನು ಬರುತ್ತೆ ನಿಮಗೆ ಅಂತಂದರೆ ರೇಡಿಯನ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಗೊತ್ತಾಗಿದಲ್ವಾ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಆಂಗುಲಾರ್ ಆಕ್ಸಲರೇಷನ್. ಆಂಗುಲಾರ್ ಆಕ್ಸಲರೇಷನ್ ಅಂತ ಹೇಳ್ತಾರೆ. ಸೊ ಆಂಗುಲಾರ್ ಆಕ್ಸಲರೇಷನ್ನ ಹೇಗೆ ಡಿಫೈನ್ ಮಾಡ್ತೀವಿ ನಾವು ಅಂತಂದಾಗ, ಸಿ ಹಿಯರ್ ದ ರೇಟ್ ಆಫ್ change of angular velocity, rate of change of angular velocity ಅಂತ ಕರಿತೀವಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? therefore we can say that alpha will become equal to d omega by dt ಅಂತ ಬರೀಬಹುದು. ಒಮೆಗಾನ ಹೇಗೆ ಬರೀಬೋದು ನಾವಿಲ್ಲಿ? v by r ಅಲ್ವಾ? therefore we can write 1 by r into dv by dt ಅಂತ ನಾವು ಬರೆದಿದ್ದಾಗ we can write a by r ಅಂತ ಬರುತ್ತೆ. ಸೊ ಮ್ಯಾಗ್ನಿಟ್ಯೂಡಲ್ಲಿ ನಾವು ರಿಲೇಷನ್ ಬಿಟ್ವೀನ್ ಆಲ್ಫಾ ಆ್ಯಂಡ್ ಲೀನಿಯರ್ ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು a by r ಅಂತ ಬರಿಬಹುದು. ಇಲ್ಲ ಅಂತಂದರೆ a ಬಿಕಮ್ಸ್ ಈಕ್ವಲ್ಸ್ ಟು r ಆಲ್ಫಾ ಅಂತ ಬರಿತೀವಿ. ಅದು ನಿಮಗೆ ವೆಕ್ಟಾರ್ ಫಾರ್ಮಲ್ಲಿ ಕೇಳ್ತಾರೆ, ನಿಮಗೆ ಡೈರೆಕ್ಟ್ ಕ್ವಶನ್ಸ್ ನಿಮಗೆ. ಸೊ ಸಿ ಹಿಯರ್ in vector form we can write, see here ಏನು ಬರಿಬೋದು ನಾವಿಲ್ಲಿ? a vector becomes equals to alpha vector cross r vector ಅಂತ ಹೇಳ್ತಾರೆ. ಸೊ ನೋಡಿ, ಆಂಗುಲಾರ್ ವೇರಿಯೇಬಲ್ಸ್ ಅನ್ನೋದು ಯಾವಾಗಲೂ ಯಾವ ಡೈರೆಕ್ಷನ್ ಇರುತ್ತೆ ಅಂತ, ಇಟ್ ಆಲ್ವೇಸ್ ಆ್ಯಕ್ಟ್ಸ್ ಓಕೆ ಅಲಾಂಗ್ ದ ಆಕ್ಸಿಸ್ ಆಫ್ ರೊಟೇಷನ್ ಅನ್ನೋದು ನಮಗೆ ನೆನಪಿರಬೇಕು. ಸೊ ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ? ಫಾರ್ ಆಂಗುಲಾರ್ ಆಕ್ಸಲರೇಷನ್? ಆಂಗುಲಾರ್ ಆಕ್ಸಲರೇಷನ್ಗೆ ಡೈಮೆನ್ಷನಲ್ ಫಾರ್ಮುಲಾ ಅನ್ನೋದು ಏನಾಗುತ್ತೆ ನಿಮಗೆ ಅಂತಂದಾಗ, ಇಟ್ ಈಸ್ m⁴0 l⁴0 t⁻⁻² ಅಂತ ಬರೀಬಹುದು. And what is the SI unit here? SI unit of alpha is radian per second square ಅಂತ ಬರುತ್ತೆ. radian per second square. Got the point? ಇದೊಂದ್ಸರಿ ನಿಮಗೆ ಆವರೇಜ್ ವ್ಯಾಲ್ಯೂ ಆಫ್ ಆಲ್ಫಾ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಏನು ಮಾಡೋದು ಬೇಡ, ಫೈನಲ್ ಆಂಗುಲರ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ಆಂಗುಲರ್ ವೆಲಾಸಿಟಿ ಡಿವೈಡ್ ಬೈ ಟೈಮ್ ಟೇಕನ್, t2 ಮೈನಸ್ t1 ಅಂತ ಹೇಳ್ಬೋದು. ಸೊ ಇಟ್ ಈಸ್ ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್. ನಿಮಗೆ ಇಲ್ಲಿ ಇನ್ನೂ ಒಂದು ಸರಿ ನಿಮಗೆ ಅಪ್ಲೈ ಮಾಡೋಕ್ಕೆ ಬರಬೇಕಾಗಿರುತ್ತೆ. ಇನ್ನೂ ಒಂದು ರೀತಿ ಏನದು ಅಂತಂದಾಗ, ಆಲ್ಫಾ ಈಸ್ ಈಕ್ವಲ್ಸ್ ಟು, ನೋಡಿ ಒಮೇಗಾ ಅಂದ್ರೇನಪ್ಪ ಇಲ್ಲಿ 2πf2 ಮೈನಸ್ 2πf1 ಅಂತಲೂ ಬರೀಬಹುದು. ಸೊ ಇದು ನಿಮಗೆ ಬೇಸಿಕ್ ಫಾರ್ಮುಲಾಸ್ ನಮಗೆ ಚೆನ್ನಾಗೇ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ವಾ? ದೀಸ್ ಆರ್ ದ ಇಂಪಾರ್ಟೆಂಟ್ ವೇರಿಯೇಬಲ್ಸ್, ಆಂಗುಲಾರ್ ವೇರಿಯೇಬಲ್ಸ್ ರಿಲೇಟೆಡ್ ಟು ರೊಟೇಷನಲ್ ಮೋಷನ್ ಅಂತ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಈಕ್ವೇಷನ್ಸ್ ಆಫ್ ರೊಟೇಷನಲ್ ಮೋಷನ್. ಈಕ್ವೇಷನ್ಸ್ ಆಫ್ ರೊಟೇಷನಲ್ ಮೋಷನ್ ನೋಡಿ, ಇಲ್ಲಿ ನಾವು ಲೀನಿಯರ್ ಮೋಷನ್ನಲ್ಲಿ ಯಾವ ರೀತಿ ಬರುತ್ತೆ? v ಈಸ್ ಈಕ್ವಲ್ಸ್ ಟು u ಪ್ಲಸ್ at ಅಂತ ಬರೀಬಹುದಲ್ವಾ? ಅದೇ ರೀತಿ s ಈಸ್ ಈಕ್ವಲ್ಸ್ ಟು ut ಪ್ಲಸ್ ಹಾಫ್ at² ಅಂತಲೂ ಕಲ್ತಿದ್ದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, v ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು u ಸ್ಕ್ವೇರ್ ಪ್ಲಸ್ 2as ಅಂತಲೂ ಹೇಳ್ಬೋದು. ಅಷ್ಟೇ ಅಲ್ಲ, ಡಿಸ್ಟೆನ್ಸ್ ಕವರ್ಡ್ ಇನ್ nth ಸೆಕೆಂಡ್ ಈಸ್ ಈಕ್ವಲ್ಸ್ ಟು u ಪ್ಲಸ್ a/2 ಇಂಟು 2n ಮೈನಸ್ 1 ಅಂತಲೂ ಬರಿಬೋದು. ದಿಸ್ ಈಸ್ ಫಾರ್ ಲೀನಿಯರ್ ಮೋಷನ್. ಅದೇ ನಿಮಗೆ ರೊಟೇಷನಲ್ ಮೋಷನ್ಗೆ ಬರಬೇಕಾದ್ರೆ ಹೇಗಿರುತ್ತದು ಅಂತ ನೋಡೋಣ. v ಈಸ್ ಈಕ್ವಲ್ಸ್ ಟು u ಪ್ಲಸ್ at ಅನ್ನೋದು ಒಮೇಗಾ ಈಸ್ ಈಕ್ವಲ್ಸ್ ಟು ಒಮೇಗಾ ನಾಟ್ ಪ್ಲಸ್ ಆಲ್ಫಾ ಇಂಟು ಟಿ ಅಂತ ಬರಿತೀವಿ. ವಾಟ್ ಈಸ್ ಒಮೇಗಾ ವ್ಯಾಲ್ಯೂ ಹಿಯರ್? ಒಮೇಗಾ ಅಂದರೆ ಮೀನಿಂಗ್ ಏನು ಅಂತಂದರೆ, ಇಟ್ ಈಸ್ ಫೈನಲ್ ಆಂಗುಲಾರ್ ವೆಲಾಸಿಟಿ ಅಂತ ಹೇಳ್ತಾರೆ. ಫೈನಲ್ ಆಂಗುಲಾರ್ ವೆಲಾಸಿಟಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಒಮೇಗಾ ನಾಟ್? ಒಮೇಗಾ ನಾಟ್ ಅಂದರೆ ಮೀನಿಂಗ್ ಏನು ಅಂತಂದರೆ, ಇಟ್ ಈಸ್ ನಥಿಂಗ್ ಬಟ್ ಇನಿಷಿಯಲ್ ಆಂಗುಲಾರ್ ವೆಲಾಸಿಟಿ ಅಂತ ಹೇಳ್ತಾರೆ. ಇನಿಷಿಯಲ್ ಆಂಗುಲಾರ್
ಆಂಗುಲಾರ್ ವೆಲಾಸಿಟಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಇನ್ನು ಆಲ್ಫಾ ಅಂದರೆ ಆಂಗುಲಾರ್ ಆಕ್ಸಲರೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸಿ ಹಿಯರ್, ಇಲ್ಲಿ S = ut + ½ at² ಹೇಗೆ ಬರಿಬೋದು ನಾವು ಅಂತಂದಾಗ ಯು ಕ್ಯಾನ್ ರೈಟ್ S ಅಂದರೆ ಟೀಟಾ ಅಂತ ಬರಿತೀವಿ ರೊಟೇಷನಲ್ ಮೋಷನ್ನಲ್ಲಿ. ಯು ಕ್ಯಾನ್ ರೈಟ್ ಥೀಟಾ = ω0t + ½ ಆಲ್ಫಾ ಇಂಟು t² ಅಂತ ಬರಿತಾ ಇದ್ದೀವಿ. ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ರೈಟ್ ಥರ್ಡ್ ಒನ್ ω² = ω02² + 2 ಆಲ್ಫಾ ಇಂಟು ಟೀಟಾ ಅಂತನೂ ಹೇಳ್ಬೋದು. ಇನ್ ದ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಇನ್ nth ಸೆಕೆಂಡ್ ಥೀಟಾ n ಈಸ್ ಈಕ್ವಲ್ಸ್ ಟು ω0 ಪ್ಲಸ್ ಆಲ್ಫಾ ಬೈ 2 ಇಂಟು 2n - 1 ಅಂತ ಬರಿಬಹುದು. ಗೊತ್ತಾಗಿದಲ್ವ? ದಿಸ್ ಈಸ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇನ್ nth ಸೆಕೆಂಡ್ ಅಂತ ಕರಿತೀವಿ. ಗೊತ್ತಾಯ್ತು? ದಿಸ್ ಈಸ್ ದ ಈಕ್ವೇಷನ್ಸ್ ಆಫ್ ಮೋಷನ್ಸ್. ಓಕೆ, ಸೊ ಇದನ್ನು ಬೇಸ್ ಮಾಡಿಕೊಂಡು ನಮಗೆ ತುಂಬ ಸರಿ ಪ್ರಾಬ್ಲಮ್ಸ್ ಕೇಳ್ತಾ ಇರ್ತಾರೆ, ನಾವು ಈಸಿಯಾಗೆ ಸಾಲ್ವ್ ಮಾಡ್ಬೋದು. ಸೊ ಲೆಟ್ ಅಸ್ ಸಿ ಫ್ಯೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆರ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನಾವು ನೋಡೋಣ. ಏನು ಹೇಳ್ತಾ ಇದೆ ನೋಡಿ ಇಲ್ಲಿ, ದ ವೀಲ್ ಆಫ್ ಎ ಕಾರ್ ಈಸ್ ರೊಟೇಟಿಂಗ್ ಅಟ್ ದ ರೇಟ್ ಆಫ್ 1200 ರೆವಲ್ಯೂಷನ್ಸ್ ಪರ್ ಮಿನಿಟ್ ಅಂತ ಹೇಳ್ತಾರೆ. ನೋಡಿ, ಯಾವತ್ತೇ ಚೆನ್ನಾಗಿ ಬಿಟ್ಕೊಳ್ಳಿ, 1200 ರೆವಲ್ಯೂಷನ್ಸ್ ಪರ್ ಮಿನಿಟ್ ಅಂತ ಕೊಟ್ಟಿದ್ದಾರೆ, ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಅದರ ಮೀನಿಂಗ್ ಏನು ಅಂದರೆ ಲೀನಿಯರ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಅಂತ ಅರ್ಥ. ಇನ್ ದ ಸೇಮ್ ಮ್ಯಾನರ್, on pressing the accelerator for 10 seconds it starts rotating at 4500 revolutions per minute ಅಂತ ಹೇಳ್ತಾ ಇದ್ದಾರೆ. ಸೊ the angular acceleration of the wheel is ಅಂತ ಕೇಳ್ತಾರೆ. angular acceleration of the wheel is, ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದೀವಿ, ಇಲ್ಲಿ F1 initially it is equals 1200 divided by per minute ಅಲ್ವಾ 60 ಅಂತ ತಗೊಂಡಿದ್ದಾಗ ವಿಲ್ ಗೆಟ್ ಇಟ್ ಆಸ್ 20 RPS ಅಂತ ಬರಿಬಹುದು. ರೆವಲ್ಯೂಷನ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕು ನಾವು ಜನರಲ್ ಆಗಿ. ಇನ್ ದ ಸೇಮ್ ಮ್ಯಾನರ್ F2 ವ್ಯಾಲ್ಯೂ ಎಷ್ಟು ಕೊಡೋದು ನಿಮ್ಗೆ ಇಲ್ಲಿ 4500 ಡಿವೈಡ್ ಬೈ 60. ನಾವು ಸಿಂಪ್ಲಿಫೈ ಮಾಡಿದ್ದಾಗ ನಿಮ್ಗೆ ಏನು ಬರುತ್ತೆ ನೋಡಿ, ಇಲ್ಲಿ 6 7s ನಿಮಗೆ ಏನು ಬರುತ್ತೆ 42 75 RPS ಅಂತ ಬರುತ್ತೆ. ಗೊತ್ತಾಗಿದಲ್ವಾ? ದೇರ್ ಫೋರ್ ಆಲ್ಫಾ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ಸ್ ಟು, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಿಮಗೆ, ω2 - ω1 ಡಿವೈಡ್ ಬೈ ಟಿ ಅಂತಂದ್ಬಿಟ್ಟು. ω2 ಹೇಗೆ ಬರೀಬೋದು ನೋಡಿ, ಇಲ್ಲಿ 2π F2 - 2π F1. 2π ಕಾಮನ್ ತೆಗೆದ್ರೆ ವಿಲ್ ಗೆಟ್ ದ ಆನ್ಸರ್ ಟೈಮ್ ಇಸ್ ಈಕ್ವಲ್ಸ್ ಟು 10 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಫಾ ಬಿಕಮ್ಸ್ ಈಕ್ವಲ್ಸ್ ಟು 2π into what is F2 value here, 75 minus 20 divided by 10 ಅಂತ ಬರುತ್ತೆ. ಸೊ ದಿಸ್ ವಿಲ್ ಬಿ ಇನ್ ದ ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತೀವಿ. ಬಟ್ ಒಂದು ಸರಿ ನೀವು ಆಪ್ಷನ್ಸ್ ನೀಟಾಗಿ ಅಬ್ಸರ್ವ್ ಮಾಡಿ, ಎಲ್ಲ ಆಪ್ಷನ್ಸ್ ನಿಮ್ಗೆ ಏನೆಲ್ಲ ಇದೆ ನೋಡಿ, ಇಲ್ಲಿ ಎದರಲ್ಲಿದೆ, ಡಿಗ್ರೀಸಲ್ಲೂ ಇದೆ, ನಿಮಗೆ ಡಿಗ್ರೀಸಲ್ಲೂ ಇದೆ. ಹಾಗಾಗಿ ಡಿಗ್ರೀಸ್ ಒಂದ್ಸರಿ ಕನ್ವರ್ಟ್ ಮಾಡಿ ನೋಡೋಣ ಏನು ಬರುತ್ತೆ ಅಂತಂದ್ಬಿಟ್ಟು. ಸೊ ಆಲ್ಫಾ ಬಿಕಮ್ಸ್ ಈಕ್ವಲ್ಸ್ ಟು 2π ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ 75 minus 20 ಅಂತಂದಾಗ you will get 55 divided by what is the time they have given, it is 10 seconds alva, 10 seconds. So see here into ಹೇಗೆ ಕನ್ವರ್ಟ್ ಮಾಡ್ತೀರಾ ಡಿಗ್ರೀಸ್ಗೆ ನಿಮಗೆ ಅಂತಂದಿದ್ದಾಗ we can say it is how much it is 180 divided by pi ಅಂತ ಕರಿಬಹುದು. ಪೈ ನೀವು ಕ್ಯಾನ್ಸಲ್ ಮಾಡಿಕೊಂಡ್ರೆ ನೀವು ಸಿಂಪ್ಲಿಫೈ ಮಾಡಿ ಆಲ್ಫಾ ಈಸ್ ಈಕ್ವಲ್ಸ್ ಟು 110 ಇಂಟು 18 ಅಂತ ಬರುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡ್ಕೊಂಡಿದ್ದಾಗ ನಿಮ್ಗೆ ನಿಯರ್ಲಿ 1980 ಅಂತ ನಿಮಗೆ ಸಿಗುತ್ತೆ. ಇಟ್ ಈಸ್ ಅ ಡಿಗ್ರಿ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಆನ್ಸರ್ ಮಾಡುತ್ತೆ. ಸೊ ವಾಟ್ ಇಸ್ ಆಪ್ಷನ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ನ ಡಿ ಗೊತ್ತಾಗಿದಲ್ವಾ? ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಗೋ ವಿತ್ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ವೇರೀಸ್ ವಿತ್ ಟೈಮ್ ಆಸ್ theta is equals to theta is equals to at plus bt square plus ct cube ಅಂತ ಹೇಳಿದ್ದಾರೆ. ದೆನ್ ವಾಟ್ ಈಸ್ ಆಂಗ್ಯುಲರ್ ಆಕ್ಸಲರೇಷನ್ ಅಂತ ಹೇಳ್ತಾರೆ. ಸೊ ಹೌ ಕ್ಯಾನ್ ವಿ ಕ್ಯಾಲ್ಕುಲೇಟ್ ದಿಸ್? ಟೀಟಾ ನೋಡಿ ಇಲ್ಲಿ ಇದು ಒನ್ ಆಫ್ ದ ಫೆಮಿಲಿಯರ್ ಬೇಸಿಕ್ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. at ಪ್ಲಸ್ bt ಸ್ಕ್ವೇರ್ ಪ್ಲಸ್ ct ಕ್ಯೂಬ್ ಅಂತ ಹೇಳ್ಬೋದು. ಸೊ ಆಂಗ್ಯುಲರ್ ಆಕ್ಸಲರೇಷನ್ ಏನು ಅಂತ ಕೇಳ್ತಾ ಇದ್ದಾರೆ ನಿಮಗೆ. ಫಸ್ಟ್ ನಾವು ಆಂಗ್ಯುಲರ್ ವೆಲಾಸಿಟಿನ ಫೈಂಡ್ ಔಟ್ ಮಾಡಿಕೊಳ್ಳೋಣ. ಸೊ ಡಿ ಟೀಟಾ ಬೈ ಡಿ ಟಿ ನಾವು ಸಾಲ್ವ್ ಮಾಡಿದಾಗ ನಾನು ಡೈರೆಕ್ಟಾಗೆ ಬರಿತಾ ಇದ್ದೀನಿ, ಯಾಕಂದರೆ ಡಿಫ್ರೆನ್ಷಿಯೇಷನ್ ಆಲ್ರೆಡಿ ನೀವೆಲ್ಲ ಕಲ್ತಿದ್ದೀರಾ ಅಂತ ಹೋಪ್ ಮಾಡ್ತಾ ಇದ್ದೀನಿ ನಾನು. ಸೊ ಡಿಫ್ರೆನ್ಷಿಯೇಟ್ ಮಾಡಿದಾಗ ನೋಡಿ ಇಲ್ಲಿ a ಪ್ಲಸ್ 2bt
ಪ್ಲಸ್ 3c_t² ಅಂತ ಬರುತ್ತೆ. therefore alpha becomes equals to d⍵/dt ಅಂತ ಬರುತ್ತೆ. ಸೊ ರೇಟ್ ಆಫ್ ಚೇಂಜ್ ಆಫ್ ಆಂಗುಲರ್ ವೆಲಾಸಿಟಿ ನಥಿಂಗ್ ಬಟ್ ಆಂಗುಲರ್ ಆಕ್ಸಲರೇಷನ್. ಇದನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ ನೋಡಿ, ಇಲ್ಲಿ 2b ಪ್ಲಸ್ 3 × 2 6 ಬರುತ್ತಲ್ವ ನಿಮಗೆ, 3 × 2 6c × t ಅಂತ ಬರುತ್ತೆ. ಸೊ ದಿಸ್ ಈಸ್ ದ ಆಲ್ಫಾ ವ್ಯಾಲ್ಯೂ. ನೋಡಿ ಇದು ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೀಟಾಗಿ ಚೆಕ್ ಮಾಡಿ. ಇಲ್ಲಿ 2b ಪ್ಲಸ್ 6ct, ದಟ್ ಈಸ್ ಆಪ್ಷನ್ ಡಿ ವಿಲ್ ಮ್ಯಾಚ್ ಅವರ ಆನ್ಸರ್ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ಸಿ ದಟ್ ವಾಟ್ ಇಸ್ ದ ನೆಕ್ಸ್ಟ್ ಒನ್. ವೀಲ್ ಈಸ್ ಅಟ್ ರೆಸ್ಟ್ ಅಂತ ಹೇಳ್ತಾರೆ. ರೆಸ್ಟ್ ಅಂತಂದ ತಕ್ಷಣ ಇನಿಷಿಯಲ್ ಆಂಗುಲರ್ ವೆಲಾಸಿಟಿ ಮಸ್ಟ್ ಬಿಕಮ್ ಈಕ್ವಲ್ ಟು 0. ಓಕೆನಾ? ನೋಡಿ, ಇಟ್ಸ್ ಆಂಗುಲರ್ ವೆಲಾಸಿಟಿ ಇನ್ಕ್ರೀಸಸ್ ಯೂನಿಫಾರ್ಮ್ಲಿ ಅಂಡ್ ಬಿಕಮ್ಸ್ 60 ರೇಡಿಯನ್/ಸೆಕೆಂಡ್ ಅಂತ ಹೇಳ್ತಾರೆ. ಫೈನಲ್ ಆಂಗುಲರ್ ವೆಲಾಸಿಟಿ ನಿಮಗೆ ಕೊಟ್ಟಿದ್ದಾರೆ, ಇಟ್ ಈಸ್ 60 ರೇಡಿಯನ್/ಸೆಕೆಂಡ್ ಅಂತ ಅಂದ್ಬಿಟ್ಟು. ಆಫ್ಟರ್ ದ ಟೈಮ್ t is equals to 5 seconds. Therefore, what is the total angular displacement? What is the total angular displacement? Theta value find out ಮಾಡಿ ಅಂತ ಕೊಟ್ಟಿದ್ದಾರೆ. So how can you do that here? We can simplify that. ನೋಡಿ ಇಲ್ಲಿ ಹೇಗೆ ಮಾಡ್ಬೋದು ನೋಡಿ, ಇಲ್ಲಿ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ theta is equals to ω0 into t ಪ್ಲಸ್ ಹಾಫ್ ಆಲ್ಫಾ ಇಂಟು t² ಅಂತ ಬರೀಬಹುದು. ω0 0 ಆಗಿರೋದ್ರಿಂದ ಫಸ್ಟ್ ಟರ್ಮ್ ವಿಲ್ ಬಿಕಮ್ 0 ಪ್ಲಸ್ ಹಾಫ್ ಇಂಟು ಆಲ್ಫಾ ವ್ಯಾಲ್ಯೂ ಏನ್ರಿ ಬರುತ್ತೆ, ω ಮೈನಸ್ ω0/t ಅಂತ ಬರುತ್ತೆ, t². ಅರ್ಥ ಮಾಡ್ಕೊತಾ ಇದ್ರಲ್ವಾ? 1t will get cancel. So theta becomes equals to half into what is the final angular velocity, 60 minus initial ಬಂದ್ಬಿಟ್ಟು 0 into time ಎಷ್ಟು ಕೊಟ್ಟಿದ್ದಾರೆ ನಿಮಗೆ, 5 ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಸಿಂಪ್ಲಿಫೈ ಮಾಡಿದರೆ ನಿಮಗೆ 30 × 5 ಅಂತಂದರೆ ನಿಮಗೆ 150 ರೇಡಿಯನ್ಸ್ ಅಂತ ಬರುತ್ತೆ, 150 ರೇಡಿಯನ್ಸ್. therefore we can go with option D. ಅರ್ಥ ಆಗಿದಲ್ವಾ ಹೇಗೆ ಸಾಲ್ವ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಇದೇ ರೀತಿ ನಿಮಗೆ ಈಕ್ವೇಷನ್ಸ್ ಆಫ್ ಮೋಷನ್ಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಸಾಲ್ವ್ ದಟ್. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದಿದ್ದಾಗ ಯು ಕ್ಯಾನ್ ಸೇ ಮೊಮೆಂಟ್ ಆಫ್ ಇನರ್ಷಿಯಾ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನಿದೆ ಮೊಮೆಂಟ್ ಆಫ್ ಇನರ್ಷಿಯಾ ಅಂತಂದ್ರೆ ಜನರಲ್ ಆಗಿ ಏನಪ್ಪ ಅಂತಂದಾಗ, ಸಿ ಹಿಯರ್, ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಎ ಬಾಡಿ. ಬೈ ವರ್ಚ್ಯೂ ಆಫ್ ವಿಚ್ it opposes the change in rotatory motion ಅಂತ ಹೇಳ್ತಾರೆ. It opposes the change in rotational motion. ಯಾವುದಾದ್ರೂ ಒಂದು ಬಾಡಿ ರೊಟೇಟ್ ಆಗ್ತಾ ಇರುತ್ತೆ ನಿಮಗೆ, ಆ ಬಾಡಿ ರೊಟೇಷನಲ್ ಮೋಷನ್ನ ನಿಮಗೆ ಚೇಂಜ್ ಮಾಡಬೇಕು ಅಂತ ಹೋಗಿದ್ದಾಗ ಅವಾಗ ಈ ಪ್ರಾಪರ್ಟಿ ಇರುತ್ತಲ್ವ, ಪ್ರತಿಯೊಂದು ಬಾಡಿಗೂ ಈ ಪ್ರಾಪರ್ಟಿ ಇರುತ್ತೆ. ಓಕೆ, ಈ ಪ್ರಾಪರ್ಟಿ ಅನ್ನೋದು ಆ ಚೇಂಜನ್ನು ಅಪೋಸ್ ಮಾಡುತ್ತೆ ಅಂತ ಹೇಳುತ್ತೆ. ಸೊ ದಟ್ ಈಸ್ ಅ ಮೊಮೆಂಟ್ ಆಫ್ ಇನರ್ಷಿಯಾ. ನೋಡಿ ಇಲ್ಲಿ ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಐ ಅಂತ ಹೇಳ್ತೀವಿ, ಕ್ಯಾಪಿಟಲ್ ಲೆಟರ್ ಐ. ಅರ್ಥ ಆಗ್ತದಲ್ವಾ? ಸೊ ನೋಡಿ ಇಲ್ಲಿ ಏನಿದು ಅಂತಂದಾಗ ಇಟ್ ಪ್ಲೇಸ್ ಸಿಮಿಲಾರ್ ರೋಲ್ ಅಂತ ಹೇಳ್ತಿದ್ದಾರೆ. ಪ್ಲೇಸ್ ಸಿಮಿಲಾರ್ ರೋಲ್, ಓಕೆ, ಆಸ್ ದಟ್ ಆಫ್ ಮಾಸ್ ಇನ್ ಟ್ರಾನ್ಸ್ಲೇಟರಿ ಮೋಷನ್ನಲ್ಲಿ ಮಾಸ್ ಅನ್ನೋದು ಯಾವ ರೀತಿ ರೋಲ್ನ ಪ್ಲೇ ಮಾಡುತ್ತೋ ಅದೇ ರೀತಿ ಇಲ್ಲೂ ರೊಟೇಟರಿ ಮೋಷನ್ನಲ್ಲಿ ಐ ಅನ್ನೋದು ಅದೇ ರೋಲ್ನ ಪ್ಲೇ ಮಾಡುತ್ತೆ. ಪ್ಲೇ ಸಿಮಿಲರ್ ರೋಲ್ ಆಸ್ ದಟ್ ಆಫ್ ಮಾಸ್ ಇನ್ ರೊಟೇಟರಿ ಮೋಷನ್, ಇನ್ ಟ್ರಾನ್ಸ್ಲೇಟರಿ ಮೋಷನ್ನಲ್ಲಿ ಮಾಸ್ ಅನ್ನೋದು ಯಾವ ರೀತಿ ರೋಲ್ನ ಪ್ಲೇ ಮಾಡುತ್ತೋ ಅದೇ ರೀತಿ ಮೊಮೆಂಟ್ ಆಫ್ ಇನರ್ಷಿಯಾ ಅನ್ನೋದು ಸಹ ರೊಟೇಟರಿ ಮೋಷನಲ್ಲಿ ರೋಲ್ನ ಪ್ಲೇ ಮಾಡುತ್ತೆ. ಗೊತ್ತಾಗಿದಲ್ವ ಹೇಳಿದ್ದು? ಸೊ ಇದನ್ನು ಹೇಗೆ ಮೆಷರ್ ಮಾಡ್ಬೋದು ಅಂತ ಅಬ್ಸರ್ವ್ ಮಾಡಿ. ಸಿ ಹಿಯರ್, let us consider a particle which is moving in circular path. Let r be the radius of the circular path. ನೋಡಿ ಇಲ್ಲಿ ಒಂದು ಪಾರ್ಟಿಕಲ್ ನಾವು ಕನ್ಸಿಡರ್ ಮಾಡಿದ್ವಿ, ಇದ್ರ ಮಾಸ್ m ಅಂತ ಕನ್ಸಿಡರ್ ಮಾಡೋಣ. ಇದು ಆಕ್ಸಿಸ್ ಆಫ್ ರೊಟೇಷನ್ ಸುತ್ತು ತಿರುಗ್ತಾ ಇದ್ದಾಗ ಮೊಮೆಂಟ್ ಆಫ್ ಇನರ್ಷಿಯನ ಹೇಗೆ ಮೆಜರ್ ಮಾಡ್ಬೋದು ನಾವು ಅಂತಂದಾಗ I is equals to mr² ಅಂತ ಬರುತ್ತೆ. Mass, the product of mass of the particle and square of the perpendicular distance ಅಂತ ಹೇಳ್ಬೋದು. So what is the SI unit of this IMA here? SI unit of moment of inertia is equal to kg meter square ಅಂತ ಹೇಳ್ತೀವಿ, kg meter square. ಅರ್ಥ ಮಾಡ್ಕೊತಾ ಇದೀರಲ್ವಾ? ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪಾರ್ಟಿಕಲ್ ಇದೆ ನಿಮಗೆ,
Okay, let us consider the particles. 1 is at the distance of r1, 2 is at the distance of r2, 3 is at a distance of r3 ಅಂತ ನಾವು ತಗೊಂಡಿದ್ದಾಗ what is the total moment of inertia of this body about an axis of rotation ಅಂತ ಕೇಳ್ತಾರೆ. So I becomes equals to I1 plus I2 plus so on ಅಂತ ಹೇಳ್ಬೋದು. So I becomes equals to sigma mi into ri square from I is equals to 1 to n ಅಂತ ಬರೀಬಹುದು. This is the moment of inertia for a rigid body or for a system of particles ಅಂತ ಹೇಳ್ಬೋದು. ಗ್ರೂಪ್ ಆಫ್ ಪಾರ್ಟಿಕಲ್ಸ್ ಆಗಿರ್ಬೋದು, ಇಲ್ಲ ರಿಜಿಡ್ ಬಾಡಿಗೆ ಆಗಿರ್ಬೋದು. ಐ ಅನ್ನೋದು ಯಾವತ್ತೇ ಆಗಲಿ I1 ಪ್ಲಸ್ I2 ಪ್ಲಸ್ I3 ಪ್ಲಸ್ ಆನ್ ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ? ನೋಡಿ, ಐ ಈಸ್ ಎ ಟೆನ್ಸಾರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಐ ಈಸ್ ಎ ಟೆನ್ಸಾರ್ ಕ್ವಾಂಟಿಟಿ. ನೋಡಿ, ಇಲ್ಲಿ ಇದು ಸ್ಕೇಲಾರು ಅಲ್ಲ, ವೆಕ್ಟಾರು ಅಲ್ಲ. ಸ್ಕೇಲಾರ್ ಕ್ವಾಂಟಿಟಿನೂ ಅಲ್ಲ, ವೆಕ್ಟಾರ್ ಕ್ವಾಂಟಿಟಿನೂ ಅಲ್ಲ. ಇದು ನಿಮಗೆ ಟೆನ್ಸಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಈ ಟೆನ್ಸಾರ್ ಕ್ವಾಂಟಿಟಿ ಅನ್ನೋದು ನಿಮಗೆ ಈ ಲೆವೆಲಲ್ಲಿ ಬರೋದಿಲ್ಲ. ಇಟ್ ವಿಲ್ ಕಮ್ ಇನ್ನು MSc ಪೋಸ್ಟ್ ಗ್ರಾಜುಯೇಷನ್ ಲೆವೆಲಲ್ಲಿ ಇದ್ರ ಬಗ್ಗೆ ಡೀಟೇಲಾಗೆ ಓದ್ತೀರಾ. ಮ್ಯಾಥ್ಸಲ್ಲಿ ಆಗಿರ್ಬೋದು, ಇಲ್ಲ ಫಿಸಿಕ್ಸಲ್ಲಿ ಆಗಿರ್ಬೋದು, ಇದ್ರ ಬಗ್ಗೆ ನೀವು ಓದ್ತೀರಾ. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ. ಸೊ ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಹಿಯರ್? ಡೈಮೆನ್ಷನಲ್ ಫಾರ್ಮುಲಾ ಅರ್ಥ ಮಾಡ್ಕೊಳ್ಳಿ, ಹೇಗೆ ಬರೀಬಹುದು ಅಂತಂದ್ಬಿಟ್ಟು. Dimensional formula of moment of inertia. Dimensional formula of moment of inertia is equals to kg meter. kg ಏನು ಬರುತ್ತೆ ನೋಡಿ ಇಲ್ಲಿ, kg meter square ಅಲ್ವಾ? We can write m power 1 L power 2 T power 0 ಅಂತ ಬರುತ್ತೆ. ದಟ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ. ಆನ್ ಒನ್ ಮೋರ್ ಥಿಂಗ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಮೊಮೆಂಟ್ ಆಫ್ ಇನರ್ಷಿಯಾ ಅನ್ನೋದು ನಿಮಗೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ಸಹ ನಮಗೆ ಗೊತ್ತಿರಬೇಕು. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಆನ್, ಮೊಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಆನ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒನ್ ಏನಪ್ಪ ಅಂತಂದರೆ ಇಟ್ ಈಸ್ ಮಾಸ್ ಆಫ್ ದ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ನೋಡಿ, ಪಾರ್ಟಿಕಲ್ ಮಾಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಮಾಡ್ಕೊತಾ ಇದ್ದಾರಲ್ಲ, ಪಾರ್ಟಿಕಲ್ ಮಾಸಸ್ ಎಷ್ಟಿದೆ, ಇದು ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ ಒನ್ ನೋಡಿ, ಅಷ್ಟೇ ಅಲ್ಲ, ಈ ಮಾಸ್ ಆಫ್ ದ ಪಾರ್ಟಿಕಲ್ಸ್ ಜೊತೆಗೆ ಯು ಕ್ಯಾನ್ ಸೇ ಡಿಸ್ಟ್ರಿಬ್ಯೂಷನ್ ಆಫ್ ದ ಪಾರ್ಟಿಕಲ್ಸ್ ಅಂತಲೂ ಹೇಳ್ಬೋದು. ಡಿಸ್ಟ್ರಿಬ್ಯೂಷನ್ ಆಫ್ ಪಾರ್ಟಿಕಲ್ಸ್, ಓಕೆ, ಅಬೌಟ್ ಆಕ್ಸಿಸ್ ಆಫ್ ರೊಟೇಷನ್ ಅಂತ ಹೇಳ್ತೀವಿ. ಅಬೌಟ್ ಆಕ್ಸಿಸ್ ಆಫ್ ರೊಟೇಷನ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನೋಡಿ, ಆಕ್ಸಿಸ್ ಆಫ್ ರೊಟೇಷನ್ ಸುತ್ತು ನಿಮಗೆ ಪಾರ್ಟಿಕಲ್ಸ್ ಅನ್ನೋದು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ, ತುಂಬ ಹತ್ತಿರದಲ್ಲಿದೆ ಇಲ್ಲ ದೂರದಲ್ಲಿದೆ ಅನ್ನೋದ್ರ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ. ಆನ್ ಒನ್ ಮೋರ್ ಥಿಂಗ್, ಇಟ್ ಈಸ್ ಡಿಪೆಂಡ್ಸ್ ಆನ್ ಆಕ್ಸಿಸ್ ಆಫ್ ರೊಟೇಷನ್. ಡಿಪೆಂಡ್ಸ್ ಆನ್ ಆಕ್ಸಿಸ್ ಆಫ್ ರೊಟೇಷನ್. ಯಾಕೆಂತಂದಾಗ ಈ ಆಕ್ಸಿಸ್ ಆಫ್ ರೊಟೇಷನ್ ಅನ್ನೋದು ಹೇಗೆ ಬೇಕಾದರೂ ತಗೋಬೋದು ನಾವು. ಸೊ ಇದನ್ನ ಬೇಸ್ ಮಾಡಿಕೊಂಡು ಸಹ ಈ ಮೊಮೆಂಟ್ ಆಫ್ ಇನರ್ಷಿಯಾ ವ್ಯಾಲ್ಯೂ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಗೊತ್ತಾಗಿದಲ್ವಾ ಹೇಳಿದ್ದು? ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದ ಇಂಪಾರ್ಟೆಂಟ್ ಥಿಯರಮ್ಸ್ ಬೇಸ್ಡ್ ಆನ್ ಮೊಮೆಂಟ್ ಆಫ್ ಇನರ್ಷಿಯಾ. ಈ ಮೊಮೆಂಟ್ ಆಫ್ ಇನರ್ಷಿಯಾ ಬೇಸ್ ಮಾಡಿಕೊಂಡು ವೆರಿ ವೆರಿ ಇಂಪಾರ್ಟೆಂಟ್ ಥಿಯರಮ್ ಇದೆ. ಅದು ಏನು ಅನ್ನೋದನ್ನ ನೋಡೋಣ. ಸೊ ಸಿ ಹಿಯರ್, ಫಸ್ಟ್ ಒನ್ ಇಟ್ ಈಸ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಅಂತ ಹೇಳ್ತಾರೆ. ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ನೋಡಿ, ಇದು ಎಂಟ್ರೆನ್ಸ್ಗೆ ಹೇಳ್ತಾ ಇರೋದ್ರಿಂದ ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ವೆನೆವರ್ ಐ ಕನ್ಸಿಡರ್ ಎ ಪ್ಲೇನ್, ಯಾವುದಾದ್ರೂ ಒಂದು ಪ್ಲೇನ್ ನಾವು ಕನ್ಸಿಡರ್ ಮಾಡೋಣ. ಸೊ ನಾವು ಪ್ಲೇನ್ನ ಕನ್ಸಿಡರ್ ಮಾಡಿದ್ದಾಗ, ಸೊ ಈ ಪ್ಲೇನಲ್ಲಿ ನಿಮಗೆ ಯಾವತ್ತೇ ಆಗಲಿ ನಿಮಗೆ ಸೆಂಟರ್ ಆಫ್ ಮಾಸ್ ಅನ್ನೋ ಒಂದು ಪಾಯಿಂಟ್ ಇರುತ್ತೆ ನಿಮಗೆ. ಅದನ್ನು ಸಿ ಅಂತ ಕನ್ಸಿಡರ್ ಮಾಡೋಣ. ಸೊ ಅಬೌಟ್ ದಿಸ್ ಪಾಯಿಂಟ್ ಸಿ, I can imagine an axis. I can imagine the axis. ಯಾವಾಗಾದ್ರೆ ಈ ಬಾಡಿನ ಈ ಆಕ್ಸಿಸ್ ಸುತ್ತ ನಾವು ರೊಟೇಟ್ ಮಾಡ್ತೀವೋ ಆವಾಗ ಈ ಬಾಡಿಗೆ ನಿಮಗೆ ಮೊಮೆಂಟ್ ಆಫ್ ಇನರ್ಷಿಯಾ ಅನ್ನೋದು ಬರುತ್ತೆ. ಅದನ್ನು IC ಅಂತ ಇಂಡಿಕೇಟ್ ಮಾಡೋಣ. ಓಕೆನಾ? ನಾವು ಸಿ ಹಿಯರ್ ಐ ವಿಲ್ ಕನ್ಸಿಡರ್ ಯಾವುದಾದ್ರೂ ಒಂದು ಆಕ್ಸಿಸ್ ತಗೊತೀನಿ ನಾನು, ವಿಚ್ ಈಸ್ ಆ ಆಕ್ಸಿಸ್ ಅನ್ನೋದು ಈ ಆಕ್ಸಿಸ್ಗೆ ನಿಮಗೆ ಪ್ಯಾರಲಲ್ ಆಗೇ ಇರಬೇಕು. ಲೆಟ್ ಅಸ್ ಸೇ ವೆನ್ ದ ಬಾಡಿ ಈಸ್ ರೊಟೇಟೆಡ್ ಅಬೌಟ್ ದಿಸ್ ಆಕ್ಸಿಸ್, ಅವಾಗ ಏನಾಗುತ್ತೆ, ಇದಕ್ಕೆ ಒಂದು ಮೊಮೆಂಟ್ ಆಫ್ ಇನರ್ಷಿಯಾ ಇರುತ್ತೆ, ಅದನ್ನು I ಅಂತ ಕರೆಯೋಣ. ನೋಡಿ, ಇಲ್ಲಿ ಇವೆರಡರ ಮಧ್ಯದಲ್ಲಿ ಡಿಸ್ಟೆನ್ಸ್ ಎಷ್ಟಿರ್ಬೋದು ನಿಮಗೆ ಅಂತಂದರೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಪ್ಯಾರಲಲ್ ಆಕ್ಸಿಸ್, ದಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಡಿಸ್ಟೆನ್ಸ್ ಅಂದರೆ ಹೇಗಂದರೆ ಹಾಗೆ ಅಲ್ಲ, ಇಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ದೆನ್ ದ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಸ್ಟೇಟ್ಸ್, ಇದೇನು ಹೇಳುತ್ತೆ ನಿಮಗೆ ಅಂತಂದರೆ, ನೋಡಿ, ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಅನ್ ಆಕ್ಸಿಸ್ which is parallel to the axis
passing through the center of mass is always equal to, ನೋಡಿ ಇಲ್ಲಿ, sum of moment of inertia about an axis passing through the center of mass and the product of mass of the body and square of the perpendicular distance between the two axes ಅಂತ ಹೇಳ್ತಾರೆ. I is equal to IC plus MD square. ಅರ್ಥ ಆಯ್ತಲ್ವ ಹೇಳಿದ್ದು? ವೇರ್ ಎಮ್ ಅಂದ್ರೆ ಏನಪ್ಪ ಗೊತ್ತಾಯ್ತಲ್ವ ಇಲ್ಲಿ? ಎಮ್ ಈಸ್ ದ ಮಾಸ್ ಆಫ್ ದ ಬಾಡಿ ಅಂತ ಹೇಳ್ತೀವಿ. ಎಮ್ ಈಸ್ ದ ಮಾಸ್ ಆಫ್ ದ ಬಾಡಿ. ಸ್ಮಾಲ್ ಡಿ ಅಂದ್ರೆ ಏನಿಲ್ಲಿ ಅಂತಂದಾಗ ಇಟ್ ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್, ಇಟ್ ಈಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ರೀ, ಮರಿಬಾರ್ದು ಇದು. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆಕ್ಸಿಸ್ ಅಂತ ಹೇಳ್ತೀವಿ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆಕ್ಸಿಸ್. ಗೊತ್ತಾಯ್ತಲ್ವಾ? ಐ ಸಿ ಅಂದ್ರೆ ಏನಿಲ್ಲಿ? ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ಬಾಡಿ ಅಬೌಟ್ ಅನ್ ಆಕ್ಸಿಸ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಮಾಸ್. ನೋಡಿ, ಈ ಆಕ್ಸಿಸ್ನ ಯಾವತ್ತೇ ಆಗಲಿ ನಿಮಗೆ ಸ್ಟ್ಯಾಂಡರ್ಡ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಗೊತ್ತಾಗಿದಲ್ವಾ? ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ನಾನು ನಿಮಗೆ 2 ಎಕ್ಸಾಂಪಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಲೆಟ್ ಅಸ್ ಸಿ ದಿಸ್ ಅ ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ಅ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್. ನೋಡಿ ಇಲ್ಲಿ ಸೆಕೆಂಡ್ ಒನ್ ಏನಪ್ಪ ಅಂತಂದಾಗ ಇಟ್ ಈಸ್ perpendicular axis. It is a perpendicular axis theorem. So what is this perpendicular axis ಅಂತಂದಿದ್ದಾಗ, see here, let us consider a body. ಒಂದು ಬಾಡಿ ನಾವು ಕನ್ಸಿಡರ್ ಮಾಡಿದ್ದಾಗ ಈ ಬಾಡಿಗೆ ನಾವು 3 ಆಕ್ಸಿಸ್ನ ಡಿಫೈನ್ ಮಾಡಬಹುದು. let us say this is x axis ಅಂತ ಕರೆಯೋಣ. ಇನ್ನೊಂದು ಬಂದ್ಬಿಟ್ಟು ನಿಮಗೆ let us say this is a y axis ಅಂತ ಹೇಳೋಣ. ಇನ್ನೊಂದು ಬಂದ್ಬಿಟ್ಟು ನಿಮಗೆ ಇಟ್ ಈಸ್ ಅ ಪರ್ಪೆಂಡಿಕ್ಯುಲರ್ ಆಕ್ಸಿಸ್, ಲೆಟ್ ಅಸ್ ಸೇ ಇಟ್ ಈಸ್ ಅ ಝೆಡ್ ಆಕ್ಸಿಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಈ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಅನ್ನೋದು ಅಬ್ಸರ್ವ್ ಮಾಡಿ. ಇಫ್ ಐ ಟೇಕ್ ದಿಸ್ ಹ್ಯಾಂಡ್, ನೋಡಿ ಎಕ್ಸ್ ಮತ್ತು ವೈ ಎರಡು ನಿಮಗೆ ಒಂದೇ ಪ್ಲೇನಲ್ಲೇ ಇದೆ, ಒಂದೇ ಪ್ಲೇನಲ್ಲೇ ಇರಬೇಕು. ಈ ಝೆಡ್ ಅನ್ನೋದು ನಿಮಗೆ ಈ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಗಿರತಕ್ಕಂಥ ಆಕ್ಸಿಸ್ ಅಂತ ಅರ್ಥ. ಗೊತ್ತಾಗಿದಲ್ವಾ? ದೇರ್ ಫೋರ್ ಈ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥರ ಏನು ಹೇಳುತ್ತೆ ನಿಮಗೆ ಅಂತಂದರೆ, ಸಿ ಹಿಯರ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಅನ್ ಆಕ್ಸಿಸ್ perpendicular to the plane of the body and passing through the point of intersection of the two mutually perpendicular axis. IZ will become equals to IX plus IY ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ನೋಡಿ ಹೇಗೆ ಸರ್ ಬರುತ್ತಿದ್ದು ಅಂತಂದರೆ, ನೋಡಿ ಫಸ್ಟ್ ಈ ಬಾಡಿನ ಎಕ್ಸ್ ಆಕ್ಸಿಸಿಂದ ರೊಟೇಟ್ ಮಾಡ್ತೀವಿ, ನಮಗೊಂದು ವ್ಯಾಲ್ಯೂ ಬರುತ್ತೆ IX ಅಂತ ಹೇಳ್ತಾರೆ. ಇನ್ನೊಂದು ವೈ ಆಕ್ಸಿಸಲ್ಲಿ ರೊಟೇಟ್ ಮಾಡ್ತೀವಿ, ಇವಾಗ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ IY ಅಂತ ಕರಿತೀವಿ. ಅದೇ ಝೆಡ್ ಆಕ್ಸಿಸ್, ಅಬೌಟ್ ಝೆಡ್ ಆಕ್ಸಿಸ್ ನಾವು ರೊಟೇಟ್ ಮಾಡಿದ್ದಾಗ ಅವಾಗ ಬರೋತಕ್ಕಂಥ ಮೊಮೆಂಟ್ ಆಫ್ ಇನರ್ಷಿಯಾನ IZ ಅಂತ ನಾವು ಇಂಡಿಕೇಟ್ ಮಾಡಿಕೊಂಡ್ರೆ ಅವಾಗ IZ ಇಸ್ ಈಕ್ವಲ್ಸ್ ಟು IX ಪ್ಲಸ್ IY ಅಂತ ಬರೀಬಹುದು. ಗೊತ್ತಾಗಿದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅರ್ಥ ಇದಲ್ವಾ? ಸೊ ಇದನ್ನು ಅಪ್ಲೈ ಮಾಡಬೇಕು ಅಂತಂದರೆ ನಮಗೆ ಕೆಲವು ಸ್ಟ್ಯಾಂಡರ್ಡ್ ಫಾರ್ಮುಲಾಸ್, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅನ್ನು ನಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತಂದ್ಬಿಟ್ಟು ಲೆಟ್ ಅಸ್ ಸೇ ಎಕ್ಸಾಂಪಲ್ಸ್ನ ಡಿಸ್ಕಸ್ ಮಾಡೋಣ. ಸೊ ಸಿ ಹಿಯರ್ ಫಸ್ಟ್ ಒನ್, ಫಾರ್ ಎ ರಿಂಗ್ ನಾವು ಕನ್ಸಿಡರ್ ಮಾಡೋಣ. ಫಾರ್ ಎ ರಿಂಗ್, ಸಿ ಹಿಯರ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಎ ರಿಂಗ್. ಗೊತ್ತಾಯ್ತಲ್ವಾ? ಸೊ ಲೆಟ್ ಅಸ್ ಸೇ ಇಫ್ ಐ ಕನ್ಸಿಡರ್ an axis passing through the center of mass and perpendicular to the plane. ಇವಾಗ ಇದ್ರ ಮೊಮೆಂಟ್ ಆಫ್ ಇನರ್ಷಿಯಾ ಅನ್ನೋದು ಏನಾಗಿರುತ್ತೆ ನಿಮಗೆ, ದಿಸ್ ಸೆಂಟರ್ ಆಫ್ ಮಾಸ್ ಅಲ್ವಾ, ದಿಸ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ m ಇಂಟು ಆರ್ ಸ್ಕ್ವೇರ್ ಅಂತ ಹೇಳ್ತಾರೆ. ಆರ್ ಅಂದರೆ ಇಲ್ಲಿ ರೇಡಿಯಸ್, ಆರ್ ಇಸ್ ಕಾಲ್ಡ್ ರೇಡಿಯಸ್ ಆಫ್ ದ ರಿಂಗ್ ಅಂತ ಹೇಳ್ತೀವಿ. ಗೊತ್ತಾಗಿದಲ್ವಾ? ಇನ್ ದ ಸೇಮ್ ಮ್ಯಾನರ್ ಇಫ್ ಐ ವಾಂಟ್ ಟು ನೋ ನೋಡಿ ಇಲ್ಲಿ ಇದೇ ಕೇಸಸ್ ನಾನು ತಗೊತಾ ಇದ್ದೀನಿ. ಇಫ್ ಐ ವಾಂಟ್ ಟು ನೋ ವಾಟ್ ಈಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ an axis ಪಾಸಿಂಗ್ ಥ್ರೂ ಒನ್ ಪಾಯಿಂಟ್ ಟಚಿಂಗ್ ದ ರಿಂಗ್ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಟ್ಯಾಂಜೆನ್ಷಿಯಲ್ ಆಕ್ಸಿಸ್ ಅಂತ ತಗೊಳ್ಳೋಣ. ನೋಡಿ ಇದು ಹೇಗಿದೆ ನೋಡಿ, ಇದು ರಿಂಗ್ ಅಂತ ತಗೊಂಡಿದ್ದಾಗ ದಿಸ್ ಇಸ್ ದ ಆಕ್ಸಿಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಇದ್ರ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡ್ಬೋದು ನಾವು ಅಂತಂದರೆ, ಫಾರ್ ದಟ್ ವಿಲ್ ಕನ್ಸಿಡರ್ ದ ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ನಮಗೆ ಗೊತ್ತಿದೆ ವಾಟ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ರಿಂಗ್ ಅಬೌಟ್ ಅನ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಸೆಂಟರ್
ಆಫ್ ದ ರಿಂಗ್ ಅಂತಂದರೆ IC is equals to mr² ಅಂತ ಹೇಳ್ತೀರಾ. ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಆಕ್ಸಿಸ್ ಅಂತಂದರೆ ಲೆಟ್ ಇಟ್ ಬಿ ಆರ್. ನಮಗೆ ಬೇಕಾಗಿರೋದೇನೋ IT ಅಲ್ವಾ, IT ನಮಗೆ ಬೇಕು. ಸೊ ಯೂಸಿಂಗ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಯೂಸಿಂಗ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಏನಾಗುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡಿ. IT ವಿಲ್ ಬಿಕಮ್ ಈಕ್ವಲ್ಸ್ ಟು IC ಪ್ಲಸ್ m ಇಂಟು d² ಅಲ್ಲ ಫಾರ್ಮುಲಾ ನಿಮಗೆ. So I across the tangent or above the tangential axis becomes equals to, what is IC value here? mr² plus m into what is the perpendicular distance d equal to r alva. Hagagi we'll get I tangential becomes equals to 2mr² anta barutte. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಅಪ್ಲೈ ದ ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ಇನ್ನು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಹೇಗೆ ಅಪ್ಲೈ ಮಾಡ್ಬೋದು ಅನ್ನೋದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ಸಪೋಸ್ ಸಿ ಹಿಯರ್, ಇಫ್ ಐ ವಾಂಟ್ ಟು ನೋ ವಾಟ್ ಈಸ್ ದ moment of inertia, what is the moment of inertia of the ring about the diameter axis anta ಹೇಳ್ತಾರೆ. let us say ಇದು I diameter ಅಂತ ಕರಿತೀವಿ, I diameter. ಸೊ ಇದನ್ನು ಹೇಗೆ ಮಾಡ್ಬೋದು ಅಂತ ತಗೊಳ್ಳಿ. ಯಾವಾಗಾದ್ರೂ ನಾವು ಒಂದು ರಿಂಗ್ನ ಕನ್ಸಿಡರ್ ಮಾಡ್ತೀವೋ ಡಯಾಮೀಟರ್ ಅನ್ನೋದು ಹೀಗೂ ಇರುತ್ತೆ, ಇಲ್ಲ ಹೀಗೂ ಇರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ. therefore here we can say that I along x and I along y ಅನ್ನೋದು ನಿಮಗೆ I along diameter ಅಂತ ಆಗುತ್ತೆ. ಗೊತ್ತಾಗಿದಲ್ವಾ. ಸೊ ಫಾರ್ ದಟ್ we should know that perpendicular axis theorem. ನೋಡಿ ಇಲ್ಲಿ, this is an standard axis, these are IC ಅಂತ ಹೇಳ್ತಾರೆ. ಸೊ ಫ್ರಮ್ perpendicular axis theorem ಏನಾಗುತ್ತೆ ಅಂತ ನೀಟಾಗೆ ಅಬ್ಸರ್ವ್ ಮಾಡಿ. IZ will become equals to IX plus IY. ಕರೆಕ್ಟಾ? IZ ಅಂದ್ರೆ ಏನ್ರಿ ಇಲ್ಲಿ? I along the axis passing center of mass. ಇಲ್ಲಿ IX is equals to, ಇಲ್ಲೂ ಡಯಾಮೀಟರ್ ಆಕ್ಸಿಸ್ ಆಗುತ್ತೆ, ಇದು ನಿಮ್ಗೆ ಡಯಾಮೀಟರ್ ಆಕ್ಸಿಸ್ ಆಗುತ್ತೆ. ಸೊ IC ಬಂದ್ಬಿಟ್ಟು ನಿಮ್ಗೆ ಗೊತ್ತು mr² ಅಂತ ಅಂದ್ಬಿಟ್ಟು ಇಲ್ಲಿ ನಿಮಗೆ 2I diameter ಬರುತ್ತೆ. therefore I along the diameter about the diameter is equals to mr²/2 ಅಂತ ಬರುತ್ತೆ. ಗೊತ್ತಾಗಿದಲ್ವಾ ಹೇಳಿದ್ದು. ಸೊ this is the value of moment of inertia about an axis passing through its diameter ಅಂತ ಹೇಳ್ತಾರೆ. ಇಲ್ಲೇ ನೀವು ಇನ್ನೂ ಒಂದು ಕೇಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಏನಿದು ಅಂತಂದಿದ್ದಾಗ ಸಿ ಹಿಯರ್, ರಿಂಗ್, ಸೇಮ್ ರಿಂಗ್ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಸೇ ಐ ವಾಂಟ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಟ್ಯಾಂಜೆನ್ಷಿಯಲ್ ಆಕ್ಸಿಸ್ ಅಂತ ಹೇಳ್ತಾನೆ, ವಿಚ್ ಈಸ್ ಪ್ಯಾರಲಲ್ ಟು ದ diameter axis. let it be IT dash ಅಂತ ಕರೆಯೋಣ. ಸೊ ಹೌ ಕ್ಯಾನ್ ವಿ ಕ್ಯಾಲ್ಕುಲೇಟ್ ದಿಸ್? ಸಿ ಹಿಯರ್, we not to know that, let us calculate. this is a diameter axis. ಇದನ್ನ ವ್ಯಾಲ್ಯೂ ನಮಗೆ ಗೊತ್ತಿದೆ. ID just it is equals to mr²/2 ಅಂತ ನಾವು ಈಗ ತಾನೇ ಪ್ರೂವ್ ಮಾಡಿದ್ದೀವಿ. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಹಿಯರ್? ನೋಡಿ ಇಲ್ಲಿ ಸೆಂಟರ್ಗೂ ಟ್ಯಾಂಜೆಂಟ್ಗೂ ಅಂದರೆ ಏನಾಗಿರುತ್ತೆ ನಿಮಗೆ, D will become equals to R alva. therefore we can say that using parallel axis theorem, ಏನಾಗುತ್ತೆ ಅಂತಂದರೆ ನಿಮಗೆ I across I about the tangential axis. ಈ ಟ್ಯಾಂಜೆಂಟ್ ಹೇಗಿದೆ? it is parallel to the axis passing through the diameter ಅಂತ ಹೇಳ್ತಾರೆ, along the diameter. so we can say that I diameter plus m into d² ಅಂತ ಬರೀಬಹುದು. we can say that ಏನು ಬರುತ್ತೆ ನೋಡಿ ಇಲ್ಲಿ, IT dash is equals to mr²/2 plus m into r² which is equals to 3/2 mr² ಅಂತ ಬರುತ್ತೆ. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಲೈಕ್ ದಟ್ ವಿ ಹ್ಯಾವ್ ಟು ಅಪ್ಲೈ ಪ್ಯಾರಲಲ್ ಥಿಯರಮ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ನಾವು ಸಾಲ್ವ್ ಮಾಡಬೇಕು ಅಂತಂದರೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅನ್ನೋದು ನಮಗೆ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಅದು ಯಾವುದು ಅಂತ ನಾನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಸೆಕೆಂಡ್ ಕೇಸ್ ವಿ ಆರ್ ಗೋಯಿಂಗ್ ಫಾರ್ ಸೆಕೆಂಡ್ ಒನ್, ದಟ್ ಈಸ್ ಫಾರ್ ಸರ್ಕ್ಯುಲರ್ ಡಿಸ್ಕ್. ನೋಡಿ, ರಿಂಗ್ ಅನ್ನೋದು 1 ಡೈಮೆನ್ಷನ್ನು, ಡಿಸ್ಕ್ ಅನ್ನೋದು 2 ಡೈಮೆನ್ಷನ್ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ಸೇ ದಿಸ್ ಇಸ್ ಅ ಡಿಸ್ಕ್. ಅರ್ಥ ಮಾಡ್ಕೊಳ್ಳಿ, ಡಿಸ್ಕ್ ಅನ್ನೋದು ಹೇಗಿರುತ್ತೆ ನಿಮಗೆ ಅಂತಂದರೆ ವಿ ಕ್ಯಾನ್ ಸೇ ದಟ್
ದಿಸ್ ಈಸ್ ಎ ಡಿಸ್ಕ್ ಅಪ್ಪ. ಸಾರಿ, ಮಿಸ್ ಆಯ್ತು ಇಲ್ಲಿ. ಏನು ಅಂತಂದಿದ್ದಾಗ ವಿ ಕ್ಯಾನ್ ಸೇ ಡಿಸ್ಕ್. This is a disk, and let us think this is a standard axis passing through the center of mass and perpendicular to the plane. Disk ರೀ ಇದು. ಡಿಸ್ಕ್ ಅಂದರೆ 2 ಡೈಮೆನ್ಷನ್. ಚೆನ್ನಾಗಿ ಇಲ್ಲೆಲ್ಲ ನಿಮಗೆ ಮೆಟೀರಿಯಲ್ ಅನ್ನೋದು ಇರುತ್ತೆ. ಓಕೆ, ಸೊ ಸುಮ್ಮನೆ ಹಾಳು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ನನಗೆ ತೋರಿಸ್ತಾ ಇದ್ದೀನಿ. ಏನಿಲ್ಲಿ ಅಂತಂದರೆ ಅಬೌಟ್ ಅನ್ ಆಕ್ಸಿಸ್ passing through the center perpendicular to the plane is equals to mr square by 2 ಅಂತ ಬರುತ್ತೆ. mr square by 2. ಓಕೆ, ಇನ್ ದ ಸೇಮ್ ಮ್ಯಾನರ್ ದಿಸ್ ಇಸ್ ಕೇಸ್ ಎ ಅಂತ ಕರೆಯೋಣ. ಕೇಸ್ ಬಿ ಏನು ಅಂತಂದಿದ್ದಾಗ ಸೇಮ್ ಸರ್ಕ್ಯುಲರ್ ಡಿಸ್ಕ್ನ ನಾವು ತಗೊಳ್ತೀವಿ. ವಾಟ್ ಈಸ್ ದ ಡಯಾಮೀಟರ್ ಅಂತ ಹೇಳ್ತಾರೆ. ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಡಯಾಮೀಟರ್ ಆಕ್ಸಿಸ್. ಅಬೌಟ್ ದ ಡಯಾಮೀಟರ್ ಆಕ್ಸಿಸ್ ಏನಾಗಿರುತ್ತೆ ನಿಮಗೆ ಅಂತಂದರೆ ಇಟ್ ಈಸ್ ಜಸ್ಟ್ mr ಸ್ಕ್ವೇರ್ ಬೈ 4 ಆಗಿರುತ್ತೆ. ಇಟ್ ಈಸ್ ಜಸ್ಟ್ mr ಸ್ಕ್ವೇರ್ ಬೈ 4. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನಾವು ಇನ್ ದ ಸೇಮ್ ಮ್ಯಾನರ್ ವಾಟ್ ಈಸ್ ದ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ಕೇಸ್ ಸಿ. ಸೊ ವಿಲ್ ಟೇಕ್ ದ ಸೇಮ್ ಸರ್ಕ್ಯುಲರ್ ಡಿಸ್ಕ್ ನಾನು ತಗೊತಾ ಇದ್ದೀನಿ. ಸೊ ವಾಟ್ ಈಸ್ ದ ಟ್ಯಾಂಜೆನ್ಷಿಯಲ್ ಆಕ್ಸಿಸ್ ಪ್ಯಾರಲಲ್ ಟು ವಾಟ್ ಈಸ್ ದ ಡಯಾಮೀಟರ್ ಆಕ್ಸಿಸ್ ಅಂತ ಹೇಳ್ತಾ ಇದ್ದಾರೆ. ಪ್ಯಾರಲಲ್ ಟು ಡಯಾಮೀಟರ್ ಆಕ್ಸಿಸ್. I want this tangent ಬಾ. ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ I tangent becomes equals to what is the perpendicular distance, it is r ಅಲ್ವಾ. we can say it is mr square by 4 plus mr square ಆಗಿರುತ್ತೆ. ಸಿಂಪ್ಲಿಫೈ ಮಾಡಿದಾಗ ನಿಮಗೆ 5/4 mr square ಅಂತ ಬರುತ್ತೆ. ನೋಡಿ ಇಲ್ಲಿ ಕೇಸ್ 4 ನೋಡೋಣ. ಇಲ್ಲಿ ಕೇಸ್ 4 ನಾವು ತಗೊಂಡಿದ್ದಾಗ let us say this is a ring. What is the moment of inertia about an axis passing through the tangent ಅಂತ ಹೇಳ್ಬೋದು ನಾವು. ಸೊ ಸಿ ಹಿಯರ್ IT dash ಅಂತ ನಾವು ತಗೊಂಡಿದ್ದಾಗ how can we solve this? ಇದು ಈ ಆಕ್ಸಿಸ್ ತಗೊಂತೀವಿ ನಾವು ಇಲ್ಲಿ. ಓಕೆ, IC ಇದು ನಿಮಗೆ. therefore I along the tangential axis IT dash becomes equals to ನೋಡಿ ಇಲ್ಲಿ it is equals to mr square by 2 plus m into d square. What is the distance between these two? It is d equal to r alva. So ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಿಮಗೆ you will get the answer as 3/2 mr square ಅಂತ ಬರುತ್ತೆ. ಗೊತ್ತಾಗಿದಲ್ವಾ? ಸೊ ಇದನ್ನೆಲ್ಲ ನಾವು ಸಾಲ್ವ್ ಮಾಡಬೇಕು ಅಂತಂದರೆ ದಿಸ್ ಫಾರ್ಮುಲಾಸ್ ದಿಸ್ ವ್ಯಾಲ್ಯೂಸ್ ಮಸ್ಟ್ ಅಂಡ್ ಶುಡ್ ನಾವು ಮಗ್ಗಪ್ ಮಾಡಲೇಬೇಕು. ಗೊತ್ತಾಯ್ತಲ್ವಾ? ಇನ್ನು ಸೇಮ್ ಇದೇ ರೀತಿ ನಿಮಗೆ ಇನ್ನೂ ಕೆಲವು ಕೇಸಸ್ ನಾನು ಕೊಡ್ತೀನಿ ನೋಡಿ. ಫಾರ್ hollow cylinder. What is the standard axis? ಇಲ್ಲ ಓನ್ ಆಕ್ಸಿಸ್ ಅಂದರೆ ಬೇರೆ ಏನು ಅಲ್ಲ. it is an axis passing through its center ಅಂತ ಹೇಳ್ತೀನಿ. this is the own axis. so hollow cylinder is made up of infinite number of rings ಅಲ್ವಾ. ಹಾಗಾಗಿ ನಿಮಗೆ I becomes equal to ಏನಾಗುತ್ತೆ ನೋಡಿ ಇಲ್ಲಿ it is equals to mr square ಅಂತ ಬರುತ್ತೆ. where r is the radius of the ring cylinder ಅಂತ ಹೇಳ್ತಾರೆ. this is for hollow cylinder. next one ನೋಡೋಣ ಇಲ್ಲಿ fourth one for solid cylinder. ಏನಾಗುತ್ತೆ ನೋಡಿ, ಫಾರ್ ಸಾಲಿಡ್ ಸಿಲಿಂಡರ್ ಇಫ್ ಯು ಕನ್ಸಿಡರ್ ಎ ಸಾಲಿಡ್ ಸಿಲಿಂಡರ್ ಅಬೌಟ್ ಇಟ್ ಸ್ಟ್ಯಾಂಡರ್ಡ್ ಆಕ್ಸಿಸ್ ಅಂದರೆ ಬೇರೆ ಏನೂ ಅಲ್ಲ. ಇಟ್ ಶುಡ್ ಬಿ ಪಾಸ್ ಥ್ರೂ ದ ಸೆಂಟರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಅಂತಂದರೆ I ಬಿಕಮ್ಸ್ ಈಕ್ವಲ್ಸ್ ಟು mr ಸ್ಕ್ವಯರ್ ಬೈ 2 ಅಂತ ಕರಿಬಹುದು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಒನ್ ಫಿಫ್ತ್ ಒನ್ ನೋಡೋಣ. ಫಾರ್ ಹಾಲೋ ಸ್ಪಿಯರ್. ಸಿ ಹಿಯರ್ ಒಂದು ಹಾಲೋ ಸ್ಪಿಯರ್ ನಾವು ಕನ್ಸಿಡರ್ ಮಾಡಿದ್ದಾಗ ಇಲ್ಲಿ ನೋಡಿ ಎನಿ ಆಕ್ಸಿಸ್ ಪಾಸಿಂಗ್ ಟು ಸೆಂಟರ್ ಈಸ್ ನಥಿಂಗ್ ಬಟ್ ಡಯಾಮೀಟರ್ ಆಕ್ಸಿಸ್ ಅಂತಲೇ ಹೇಳ್ಬೋದು. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಇಯರ್? IC ಬಿಕಮ್ಸ್ ಈಕ್ವಲ್ಸ್ ಟು ಯು ಕ್ಯಾನ್ ಸೇ ಇಟ್ ಈಸ್ 2/3 mr ಸ್ಕ್ವೇರ್ ಅಂತ ಹೇಳ್ತಾರೆ. What is r value? R is the radius of the sphere. In the same manner, we can go with the case. ನೋಡೋಣ ಇಲ್ಲಿ. Let us understand about the case here. ಇವಾಗ ನಾವು ಒಂದು ಹಾಲೋ ಸ್ಪಿಯರ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ವಾಟ್ ಈಸ್ ದ
ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಟ್ಯಾಂಜೆನ್ಷಿಯಲ್ ಆಕ್ಸಿಸ್ ಅಂತ ಕೇಳ್ತಾರೆ. ಟ್ಯಾಂಜೆನ್ಷಿಯಲ್ ಆಕ್ಸಿಸ್ ಅದಕ್ಕೆ ನಾವು ಚೆನ್ನಾಗಿ ಗೊತ್ತಿರಬೇಕು ಹೌ ಟು ಅಪ್ಲೈ ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ನೋಡಿ ಇಲ್ಲಿ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆಕ್ಸಿಸ್ ಹಿಯರ್, ಇದು ಐ ಸಿ ಅಲ್ವಾ. ಸೊ ಡಿ ಬಿಕಮ್ಸ್ ಈಕ್ವಲ್ಸ್ ಟು ಆರ್ ಆಗಿರೋದ್ರಿಂದ ಸೊ ವಾಟ್ ಇಸ್ ದ ವ್ಯಾಲ್ಯೂ ಹಿಯರ್, ಐ ಅಬೌಟ್ ದ ಟ್ಯಾಂಜೆನ್ಷಿಯಲ್ ಆಕ್ಸಿಸ್ ಇಸ್ ಈಕ್ವಲ್ಸ್ ಟು ಐ ಅಬೌಟ್ ದ ಡಯಾಮೀಟರ್ ಆಕ್ಸಿಸ್ ಪ್ಲಸ್ ಎಮ್ ಇಂಟು ಡಿ ಸ್ಕ್ವೇರ್. ಡಿ ಇಸ್ ನಥಿಂಗ್ ಬಟ್ ಆರ್ ಅಲ್ವಾ. ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಟಿ ಇಸ್ 2/3 mr ಸ್ಕ್ವೇರ್ ಪ್ಲಸ್ mr ಸ್ಕ್ವೇರ್ ವಿಚ್ ಈಸ್ ನಥಿಂಗ್ ಬಟ್ 5/3 mr ಸ್ಕ್ವೇರ್ ಅಂತ ಬರುತ್ತೆ. ಅರ್ಥ ಇದಲ್ವಾ. ದಿಸ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಟ್ಯಾಂಜೆನ್ಷಿಯಲ್ ಆಕ್ಸಿಸ್ ಫಾರ್ ಎ ಹಾಲೋ ಸ್ಪಿಯರ್. ಇನ್ ದ ಸೇಮ್ ಮ್ಯಾನರ್ we can go with what is a solid sphere. What is solid sphere? So see here, for solid sphere ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಸಾಲಿಡ್ ಸ್ಪಿಯರ್? ಸೊ ಲೆಟ್ ಅಸ್ ಕನ್ಸಿಡರ್ ಎ ಸಾಲಿಡ್ ಸ್ಪಿಯರ್ ಆಫ್ ರೇಡಿಯಸ್ r about the axis passing the center and perpendicular ಅಂತಂದ್ರೆ see here IC will become equal to it is 2/5 mr square ಅಂತ ಬರುತ್ತೆ. 2/5 mr square ಅರ್ಥ ಮಾಡ್ಕೊಳ್ಳಿ, ನಿಮಗೆ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಇವೆಲ್ಲ ನಿಮಗೆ. ಸೊ ಇನ್ ದ ಸೇಮ್ ಮ್ಯಾನರ್ ಸ್ಪೆಷಲ್ ಕೇಸಸ್ ನಾವು ನೋಡಿದ್ದಾಗ ಅಬೌಟ್ ದ ಟ್ಯಾಂಜೆನ್ಷಿಯಲ್ ಆಕ್ಸಿಸ್ ನಮಗೆ ಬೇಕು ಸಾಲಿಡ್ ಸ್ಪಿಯರ್ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದ್ಯಾಟ್ ಏನು ಬರ್ಬೋದು ನೋಡಿ ಇಲ್ಲಿ IT becomes equals to 2/5 mr square plus m into r square ಆಗಿರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ವಿಲ್ ಗೆಟ್ ದ ಆನ್ಸರ್ ಆಸ್ 7/5 mr ಸ್ಕ್ವೇರ್ ಅಂತ ಹೇಳ್ಬೋದು. ಗೊತ್ತಾಯ್ತಲ್ವ ಇದನ್ನು ಹೇಗೆ ಸಿಂಪ್ಲಿಫೈ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಯೂಸಿಂಗ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ದಿಸ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಸೆಂಟರ್ ಆಫ್ ಆಕ್ಸಿಸ್. ನೀವು ಎರಡರ ಮಧ್ಯೆ ಡಿಸ್ಟೆನ್ಸ್ ಅನ್ನೋದು ರೇಡಿಯಸ್ ಈಕ್ವಲ್ ಆಗಿರುತ್ತೆ. ಸೊ ವಿ ಕ್ಯಾನ್ ಸಿಂಪ್ಲಿಫೈ ವಿಲ್ ಗೆಟ್ 7/5 mr ಸ್ಕ್ವೇರ್ ಅಂತ ಹೇಳ್ತೀವಿ. ನಾವು ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಸೇ ನೋಡಿ ಇಲ್ಲಿ ಫಾರ್ ಎ ಮೆಟಾಲಿಕ್ ರಾಡ್, ಫಾರ್ ಎ ರಾಡ್ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ ಎ ಥಿನ್ ರಾಡ್ ಅಂತ ಕರೆಯೋಣ, ಫಾರ್ ಎ ಥಿನ್ ರಾಡ್. ಸೊ ಸಿ ಹಿಯರ್ ಒಂದು ಥಿನ್ ರಾಡ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಥಿನ್ ರಾಡ್ ಅಂದರೆ ಬೇರೆ ಏನು ಅಲ್ಲ, ಹೂಸ್ ಲೆಂತ್ ಈಸ್ ಮೋರ್ ಕಂಪೇರ್ಡ್ ಟು ಬ್ರೆಡ್ತ್ ಅಂತ ಹೇಳ್ತಾರೆ. ಸೊ ಅಬೌಟ್ ಆನ್ ಆಕ್ಸಿಸ್ passing through the center and perpendicular to the plane I is equals to ml square by 12 ಅಂತ ಬರುತ್ತೆ. ml square by 12 ಓಕೆನಾ. ಸೊ ಇದರೆಲ್ಲ ನಿಮ್ಗೆ ಇನ್ನೂ ಒಂದು ಕೇಸ್ ಫೆಮಿಲಿಯರ್ ಕೇಳ್ತಾ ಇರ್ತಾರೆ ಏನು ಅಂತಂದರೆ, ಸೊ ಸೇಮ್ ರಾಡ್ ಐ ವಿಲ್ ಕನ್ಸಿಡರ್ ದ ಲೆಂತ್ ಆಫ್ ದಿಸ್ ರಾಡ್ ಲೆಟ್ ಇಟ್ ಬಿ ಎಲ್ ಅಂತಲೇ ಕರೆಯೋಣ. ದೇ ವಿಲ್ ಆಸ್ ವಾಟ್ ಈಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಅನ್ ಆಕ್ಸಿಸ್ ಪಾಸಿಂಗ್ ಥ್ರೂ ಅಟ್ ಒನ್ ಆಫ್ ಇಟ್ಸ್ ಎಂಡ್ಸ್ ಅಂತ ಹೇಳ್ತಾರೆ. ಎಂಡಲ್ಲಿ ಹೋಗ್ತಾ ಇರತಕ್ಕಂಥ ಆಕ್ಸಿಸಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ವಾಟ್ ಈಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಐ ಇಸ್ ಈಕ್ವಲ್ಸ್ ಟು ml ಸ್ಕ್ವೇರ್ ಬೈ 3 ಅಂತ ಬರುತ್ತೆ. ಗೊತ್ತಾಗಿದಲ್ಲ, ವ್ಯಾಲ್ಯೂಸ್ ಮಸ್ಟ್ ಅಂಡ್ ಶುಡ್ ನೀವು ನೆನಪಿಟ್ಕೊಂಡ್ರೆ ವಿ ಕ್ಯಾನ್ ಈಸಿಲಿ ಸಾಲ್ವ್ ದ ಕ್ವಶನ್ಸ್ ಅಂತ ಹೇಳ್ಬೋದು. ನಾವು ಲೆಟ್ ಅಸ್ ಸಿ ಹಿಯರ್. ಸೊ ಲೆಟ್ ಅಸ್ ಥಿಂಕ್ ಇದೆಲ್ಲ ಹೇಗೆ ಬರುತ್ತೆ ಅಂತಂದರೆ ನಿಮಗೆ ಡೆರಿವೇಷನ್ಸ್ ಇದೆ, ಅದು ನಿಮಗೆ ಔಟ್ ಆಫ್ ಲೆವೆಲ್ ಅಂತ ಹೇಳ್ಬೋದು. ವೇರ್ ಎಮ್ ಈಸ್ ಅ ಮಾಸ್ ಆಫ್ ದ ಬಾಡಿ ಅಂತ ಹೇಳ್ತಾರೆ. ವೇರ್ ಎಮ್ ಈಸ್ ಅ ಮಾಸ್ ಆಫ್ ದ ಬಾಡಿ. ಸೊ ವೆನೆವರ್ ವಿ ಕನ್ಸಿಡರ್ ವಾಟ್ ಇಸ್ ದ ಕಂಟಿನ್ಯೂಯಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾಸ್ ಅಂತ ಹೇಳ್ತಾರೆ. ಫಾರ್ ಕಂಟಿನ್ಯೂಯಸ್ ಮಾಸ್ ಡಿಸ್ಟ್ರಿಬ್ಯೂಷನ್ ಹೌ ಟು ಫೈಂಡ್ ದ ಮೊಮೆಂಟ್ ಆಫ್ ಇನರ್ಷಿಯಾ. For example, I will consider a rigid body. ಒಂದು ರಿಜಿಡ್ ಬಾಡಿ ಕನ್ಸಿಡರ್ ಮಾಡ್ತೀನಿ. I will consider an axis. I want to know what is the moment of inertia about this axis for the whole body ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ ನಾವು ಅಂತಂದರೆ ಈ ಹೋಲ್ ಬಾಡಿನ ಸ್ಮಾಲ್ ಎಲಿಮೆಂಟ್ಸ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕನ್ಸಿಡರ್ ಸ್ಮಾಲ್ ಎಲಿಮೆಂಟ್ಸ್ ನಾವು ಕನ್ಸಿಡರ್ ಮಾಡ್ತೀವಿ. ಇದರ ಮಾಸ್ ಅನ್ನೋದು ನಿಮಗೆ dm ಅಂತ ತಗೊಂಡ್ರೆ ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನೋದು r ಅಂತ ನಾವು ತಗೊಂಡಿದ್ದಾಗ ಸೊ ಇದರ ಮೊಮೆಂಟ್ ಆಫ್ ಇನರ್ಷಿಯಾ ಡಿ ಐ ಅನ್ನೋದೇನಾಗತ್ತೆ ನೋಡಿ ಇಲ್ಲಿ dm ಇಂಟು r ಸ್ಕ್ವೇರ್ ಅಂತ ಬರುತ್ತೆ. Therefore, we can say total moment of inertia is equals to integration ಮಾಡಬೇಕು ತಾನೆ, which is equals to integral dm into r square. ನಾವು ಸಿಂಪ್ಲಿಫೈ ಮಾಡಿದ್ರೆ we will get the total moment of inertia.
ಟೋಟಲ್ ಮೊಮೆಂಟ್ ಆಫ್ ಇನರ್ಷಿಯಾ. ಅರ್ಥ ಆಗ್ತಾ ಇದೆ ಅಲ್ವಾ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಕ್ಯಾಲ್ಕುಲೇಷನ್ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ. ನಾವು ಲೆಟ್ ಅಸ್ ಸಿ ಒನ್ ಮೋರ್ ಕಾನ್ಸೆಪ್ಟ್. ಏನು ಅಂತಂದರೆ ಸಿ ಹಿಯರ್ ಮೊಮೆಂಟ್ ಆಫ್ ಇನರ್ಷಿಯಾ MI ಅಂತ ಬರಿತಾ ಇದ್ದೀನಿ. ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ 2 ಪಾಯಿಂಟ್ ಮಾಸಸ್ ಅಂತ ಹೇಳ್ತಾರೆ. 2 ಪಾಯಿಂಟ್ ಮಾಸಸ್. ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. 2 ಪಾಯಿಂಟ್ ಮಾಸಸ್. ಲೆಟ್ ಅಸ್ ಕನ್ಸಿಡರ್ 1 ಮಾಸ್ ಹ್ಯಾವಿಂಗ್ ವ್ಯಾಲ್ಯೂ ಈಕ್ವಲ್ ಟು M1 ಅಂತ ಕರೆಯೋಣ. ಇನ್ನೊಂದು ಮಾಸ್ ಕನ್ಸಿಡರ್ ಮಾಡೋಣ. ಓಕೆ, ಇದರ ಮಾಸ್ ಲೆಟ್ ಇಟ್ ಬಿ M2 ಅಂತ ಕನ್ಸಿಡರ್ ಮಾಡೋಣ. ಇವೆರಡರ ಮಧ್ಯದಲ್ಲಿ ಡಿಸ್ಟೆನ್ಸ್ ಅನ್ನೋದು ನಿಮಗೆ R ಅಂತ ನಾವು ತಗೊಂಡಿದ್ದಾಗ, ಓಕೆ, ಸೊ ನಮಗೆ ಆಲ್ರೆಡಿ ಸೆಂಟರ್ ಆಫ್ ಮಾಸ್ ಅಲ್ವಾ, ಸಿಸ್ಟಮ್ ಪಾರ್ಟಿಕಲ್ ಸೆಂಟರ್ ಆಫ್ ಮಾಸ್ ಅನ್ನೋದು ಇರುತ್ತೆ. ಸೊ ಲೆಟ್ ಇಟ್ ಬಿ ಸೆಂಟರ್ ಆಫ್ ಮಾಸ್ ಅನ್ನೋದು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಇರುತ್ತೆ. M1 ಪಾರ್ಟಿಕಲ್ಗೆ R1 ಡಿಸ್ಟೆನ್ಸಲ್ಲಿರುತ್ತೆ, M2 ಪಾರ್ಟಿಕಲ್ಗೆ R2 ಡಿಸ್ಟೆನ್ಸಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಆಲ್ರೆಡಿ ನಾವು ಲಾಸ್ಟ್ ಪ್ರೀವಿಯಸ್ ಚಾಪ್ಟರ್ ಓದಿದ್ದೀವಿ. ವಾಟ್ ಇಸ್ ದ ಡಿಸ್ಟೆನ್ಸ್, ವಾಟ್ ಈಸ್ ದ ವ್ಯಾಲ್ಯೂ, ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ನೋಡಿ ಇಲ್ಲಿ R1 ಪ್ಲಸ್ R2 ಬಿಕಮ್ಸ್ ಈಕ್ವಲ್ಸ್ ಏನಾಗುತ್ತೆ ರೀ, R ತಾನೇ ಆಗೋದಿಲ್ಲ. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ R1 ವ್ಯಾಲ್ಯೂ ಏನ್ರಿ ಆಗಿರುತ್ತೆ ಇಲ್ಲಿ M2 ಇಂಟು R ಡಿವೈಡ್ ಬೈ M1 ಪ್ಲಸ್ M2. ಇದನ್ನು ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ ನಾವು ಸೆಂಟರ್ ಆಫ್ ಮಾಸಲ್ಲಿ, ಅಬೌಟ್ ದ ಸೆಂಟರ್ ಆಫ್ ಮಾಸ್. ನೋಡಿ ಇಲ್ಲಿ ಥರ್ಡ್ ಒನ್ ಏನಪ್ಪ, ಇಲ್ಲಿ R2 ಅನ್ನೋದು ಏನ್ರಿ ಆಗುತ್ತೆ ನಿಮ್ಗೆ ಇಲ್ಲಿ ಅಂತಂದರೆ M1 ಇಂಟು R ಡಿವೈಡ್ ಬೈ M1 ಪ್ಲಸ್ M2 ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್, ಸಿ ಹಿಯರ್ ಹೌ ಟು ಕ್ಯಾಲ್ಕುಲೇಟ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಸಿಸ್ಟಮ್ ಆಫ್ 2 ಪಾಯಿಂಟ್ ಮಾಸಸ್. ಇಟ್ ನಥಿಂಗ್ ಬಟ್ I1 ಪ್ಲಸ್ I2 ಅಂತ ಹೇಳ್ತಾರೆ. ಸೊ I1ನ ಹೇಗೆ ಬರಿಬೋದು ನೋಡಿ, ಇಲ್ಲಿ M1 ಇಂಟು R1 ಸ್ಕ್ವಯರ್ ಪ್ಲಸ್ M2 ಇಂಟು R2 ಸ್ಕ್ವಯರ್ ಅಂತ ಬರಿತೀವಿ. ಗೊತ್ತಾಯ್ತಲ್ವಾ? ಸೊ ಇವಾಗ R1 ಮತ್ತು R2 ವ್ಯಾಲ್ಯೂಸ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ದಾಗ ಈ ಒಂದು ಈಕ್ವೇಷನಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ 2 ಪಾಯಿಂಟ್ ಮಾಸಸ್ ಏನು ಬರುತ್ತೆ ನಿಮಗೆ ಅಂತಂದರೆ M1 M2 ಡಿವೈಡ್ ಬೈ M1 ಪ್ಲಸ್ M2 ಇಂಟು R ಸ್ಕ್ವೇರ್ ಅಂತ ಬರುತ್ತೆ. ವಿ ಕ್ಯಾನ್ ರೈಟ್ ಇಟ್ ಆಸ್ ಮ್ಯೂ ಇಂಟು R ಸ್ಕ್ವೇರ್ ಅಂತ ಬರಿಬಹುದು. ವಾಟ್ ಈಸ್ ದಿಸ್ ಮ್ಯೂ ವ್ಯಾಲ್ಯೂ ಹಿಯರ್? ಮ್ಯೂ ಅಂದರೆ ಏನಪ್ಪ ಇಲ್ಲಿ ಅಂತಂದರೆ ಇಟ್ ಈಸ್ ದ ವ್ಯಾಲ್ಯೂ M1 M2 ಡಿವೈಡ್ ಬೈ M1 ಪ್ಲಸ್ M2. ನೋಡಿ ಈ ವ್ಯಾಲ್ಯೂನ ಏನಂತ ಕರಿತೀವಿ ನಾವು ಅಂತಂದರೆ ರೆಡ್ಯೂಸ್ಡ್ ಮಾಸ್ ಅಂತ ಕರಿತೀವಿ. ರೆಡ್ಯೂಸ್ಡ್ ಮಾಸ್ ಆಫ್ ದ 2 ಪಾಯಿಂಟ್ ಮಾಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಗೊತ್ತಾಗಿದಲ್ವ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ಬಿಟ್ಟು. ನಾವು ಲೆಟ್ ಅಸ್ ಸಾಲ್ವ್ ದ ಫ್ಯೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಅರ್ಥ ಆಗಿದಲ್ಲಪ್ಪ ಎಲ್ಲರಿಗೂ ಏನಂತ ಅಂದ್ಬಿಟ್ಟು. ಸೊ ಐ ಹೋಪ್ ನಿಮಗೆಲ್ಲರೂ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಒಂದು ಕಾನ್ಸೆಪ್ಟ್ ನಾವು ಇದೆ ಓದೋಣ. ಏನದು ಅಂತಂದಾಗ ವಾಟ್ ಈಸ್ ದ ರೇಡಿಯಸ್ ಆಫ್ ಗೈರೇಷನ್ ಅಂದರೆ ಏನು ಅಂತ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ವಾಟ್ ಈಸ್ ದ ರೇಡಿಯಸ್ ಆಫ್ ಗೈರೇಷನ್? ವಾಟ್ ಈಸ್ ದ ರೇಡಿಯಸ್ ಆಫ್ ಗೈರೇಷನ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ K ಅಂತ ಹೇಳ್ತಾರೆ. ನೋಡಿ ಯಾವುದಾದ್ರೂ ಒಂದು ರಿಜಿಡ್ ಬಾಡಿ ನಾವು ತಗೊಂಡಿದ್ದಾಗ ಏನಾಗಿರುತ್ತೆ, ಅದಕ್ಕೆ ಸೆಂಟರ್ ಆಫ್ ಮಾಸ್ ಅನ್ನೋದು ಇರುತ್ತೆ. ನೋಡಿ ಈ ಆಕ್ಸಿಸ್ ಆಫ್ ರೊಟೇಷನ್ನಿಂದ ಸೆಂಟರ್ ಆಫ್ ಮಾಸ್ಗೆ ಇರತಕ್ಕಂಥ ಪರ್ಪೆಂಡಿಕ್ಯುಲಾರ್ ಡಿಸ್ಟೆನ್ಸ್ನ ರೇಡಿಯಸ್ ಆಫ್ ಗೈರೇಷನ್ ಅಂತ ಕರಿತೀವಿ. ಗೊತ್ತಾಗಿದಲ್ವ ಹೇಳಿದ್ದು? ದ ಪರ್ಪೆಂಡಿಕ್ಯುಲಾರ್ ಡಿಸ್ಟೆನ್ಸ್ ಓಕೆ ಬಿಟ್ವೀನ್ ದ ಆಕ್ಸಿಸ್ ಆಫ್ rotation to the point where whole mass is concentrated ಅಂತ ಹೇಳ್ತಾರೆ. where whole mass of the body or whole mass of the system is concentrated is called radius of gyration ಅಂತ ಹೇಳ್ತಾರೆ. So we can write generally moment of inertia is equals to mk square ಅಂತ ಬರಿಬಹುದು. mk square ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಸಿ ಹಿಯರ್ ವಾಟ್ ಈಸ್ ದಿಸ್ ಕ್ಯಾಪಿಟಲ್ M ಹಿಯರ್? ಕ್ಯಾಪಿಟಲ್ M ಅಂದರೆ ಮೀನಿಂಗ್ ಏನು ಅಂತಂದರೆ ಇಟ್ ಈಸ್ ಮಾಸ್ ಆಫ್ ದ ಹೋಲ್ ಸಿಸ್ಟಮ್ ಆರ್ ಹೋಲ್ ಬಾಡಿ ಅಂತನೂ ಹೇಳ್ಬೋದು. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ರೇಡಿಯಸ್ ಆಫ್ ಗೈರೇಷನ್? ವ್ಯಾಲ್ಯೂ ಏನಾಗುತ್ತೆ ನೋಡಿ ಇದರಿಂದ ನಿಮಗೆ. ಸೊ ರೇಡಿಯಸ್ ಆಫ್ ಗೈರೇಷನ್ K ಬಿಕಮ್ಸ್ ಈಕ್ವಲ್ಸ್ ಟು I ಬೈ ಕ್ಯಾಪಿಟಲ್ M ಅಂಡರ್ ರೂಟ್ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಸಿ ಹಿಯರ್ K is equals to root of I ನೇನು ಬರೀಬೋದು ನೋಡಿ ಇಲ್ಲಿ M1 R1 ಸ್ಕ್ವೇರ್
ಯಾಕೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂದರೆ ಎಲ್ಲ ಐಡೆಂಟಿಕಲ್ ಪಾರ್ಟಿಕಲ್ಸ್ ಆಗಿರಬೇಕಲ್ವಾ, ಹಾಗಾಗಿ ಎಲ್ಲ ಪಾರ್ಟಿಕಲ್ ಮಾಸಸ್ ಸೇಮ್ ಇರುತ್ತೆ, ಬಟ್ ಡಿಸ್ಟೆನ್ಸಸ್ ಡಿಫರೆಂಟ್ ಆಗಿರುತ್ತೆ. ಸೊ ಏಕೆಂದರೆ ಎಮ್ ಇಂಟು R1 ಸ್ಕ್ವಯರ್ ಪ್ಲಸ್ ಎಮ್ ಇಂಟು R2 ಸ್ಕ್ವಯರ್ ಅಂತ ಬರೀಬಹುದು. ಎಮ್ ಇಂಟು R2 ಸ್ಕ್ವಯರ್ ಪ್ಲಸ್ ಸೊ ಆನ್ ಎಮ್ ಇಂಟು RN ಸ್ಕ್ವಯರ್ ಅಂತ ಹೇಳ್ಬೋದು. ಹೋಲ್ ಡಿವೈಡೆಡ್ ಬೈ ಯು ಕ್ಯಾನ್ ರೈಟ್ ಎಮ್ ಪ್ಲಸ್ ಸೊ ಆನ್ ಅಂತ ಬರೀಬಹುದು. ಟೋಟಲ್ ಮಾಸ್ ಅಂತಂದರೆ ಕರೆಕ್ಟ್ ಅಲ್ವಾ. ಸೊ ಕೆ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ ಎಮ್ ಕಾಮನ್ ತೆಗೆದ್ರೆ ಮೇಲೆ ಉಳಿದಿರೋದು ನಿಮಗೆ R1 ಸ್ಕ್ವಯರ್ ಪ್ಲಸ್ R2 ಸ್ಕ್ವಯರ್ ಪ್ಲಸ್ ಸೊ ಆನ್ RN ಸ್ಕ್ವಯರ್ ಡಿವೈಡೆಡ್ ಬೈ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ನಂಬರ್ ಆಫ್ ಪಾರ್ಟಿಕಲ್ಸ್ ಗೊತ್ತಾಯ್ತಲ್ವಾ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ರೇಡಿಯಸ್ ಆಫ್ ಗೈರೇಷನ್ ಅಂತ ಅಂದ್ಬಿಟ್ಟು. ಸೊ ರೇಡಿಯಸ್ ಆಫ್ ಗೈರೇಷನ್ ಅನ್ನೋದು ಸಹ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಅಂತಂದರೆ, ಇಟ್ ಡಿಪೆಂಡ್ಸ್ ಆನ್ ಆಕ್ಸಿಸ್ ಆಫ್ ರೊಟೇಷನ್ ಆ್ಯಂಡ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಪಾರ್ಟಿಕಲ್ಸ್ ಅಬೌಟ್ ದ ಆಕ್ಸಿಸ್ ಆಫ್ ರೊಟೇಷನ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಕೆ ವ್ಯಾಲ್ಯೂ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಫಸ್ಟ್ ಒನ್ ಏನಪ್ಪ ಅಂತಂದರೆ ಆಕ್ಸಿಸ್ ಆಫ್ ರೊಟೇಷನ್. ನಾವು ರೊಟೇಷನಲ್ ಆಕ್ಸಿಸ್ ಯಾವ್ದು ತಗೊಳ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಷ್ಟೇ ಅಲ್ಲ, ನಿಮಗೆ ಅಷ್ಟೇ ಅಲ್ಲ ಪಾರ್ಟಿಕಲ್ಸ್ ಅನ್ನೋದು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅನ್ನೋದು ಸಹ ಡಿಪೆಂಡ್ ಆಗಿರುತ್ತೆ. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಪಾರ್ಟಿಕಲ್ಸ್ ಅಬೌಟ್ ದ ಆಕ್ಸಿಸ್ ಆಫ್ ರೊಟೇಷನ್. ಆಕ್ಸಿಸ್ ಆಫ್ ರೊಟೇಷನ್ ಸುತ್ತು ನಿಮಗೆ ಓಕೆ ಪಾರ್ಟಿಕಲ್ಸ್ ಅನ್ನೋದು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದ್ರ ಮೇಲೂ ಸಹ ನಿಮಗೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ದಿಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ವಾಟ್ ಇಸ್ ದಟ್ ಮೊಮೆಂಟ್ ಆಫ್ ರೇಡಿಯಸ್ ಆಫ್ ಗೈರೇಷನ್ ಅಂತ ಹೇಳ್ತೀವಿ ನಾವು. ಸೊ ಫಾರ್ ಎಕ್ಸಾಂಪಲ್ ನೋಡ್ತೇನೆ ನೋಡಿ, ಇಲ್ಲಿ ರಿಂಗ್ಗೆ ರೇಡಿಯಸ್ ಆಫ್ ಗೈರೇಷನ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ನೋಡೋಣ. ಫಾರ್ ರಿಂಗ್ ನೋಡೋಣ. ಐ ಈಸ್ ಈಕ್ವಲ್ಸ್ ಟು ಜನರಲ್ ಫಾರ್ಮುಲಾ ಎಮ್ ಕೆ ಸ್ಕ್ವೇರ್ ಅಲ್ವಾ, ಆದರೆ ಅದರ ವ್ಯಾಲ್ಯೂ ಏನು MR ಸ್ಕ್ವೇರ್ ತಾನೆ. ಸೊ ಇದನ್ನು ಕಂಪೇರ್ ಮಾಡಿದಾಗ ವೆನೆವರ್ ವಿ ಕಂಪೇರ್ ದೀಸ್ ಟು ವಿಲ್ ಗೆಟ್ ರೇಡಿಯಸ್ ಆಫ್ ಗೈರೇಷನ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ರೇಡಿಯಸ್ ಆಫ್ ದಟ್ ರಿಂಗ್ ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ. ಸೊ ಇನ್ ದ ಸೇಮ್ ಮ್ಯಾನರ್ ವಾಟ್ ಈಸ್ ದಟ್ ವಿ ಕ್ಯಾನ್ ಸೇ ಸೆಕೆಂಡ್ ಎಕ್ಸಾಂಪಲ್ ಫಾರ್ ಡಿಸ್ಕ್ ರೀ. ಫಾರ್ ಡಿಸ್ಕ್ಗೆ ಏನಾಗತ್ತೆ ನೋಡಿ, ಇಲ್ಲಿ ಐ ಈಸ್ ಈಕ್ವಲ್ಸ್ ಟು MK ಸ್ಕ್ವೇರ್ ಜನರಲ್ ಫಾರ್ಮುಲಾ ಇದು. ಬಟ್ ವಾಟ್ ಈಸ್ ವ್ಯಾಲ್ಯೂ ಆಫ್ ಅಬೌಟ್ ದ ಸೆಂಟರ್ ಆಫ್ ಓನ್ ಆಕ್ಸಿಸ್ MR ಸ್ಕ್ವೇರ್ ಬೈ 2 ಅಲ್ವಾ. ಇವಾಗ ಇದನ್ನು ಕಂಪೇರ್ ಮಾಡಿದಾಗ ಕೆ ವ್ಯಾಲ್ಯೂ ಅನ್ನೋದು ನಿಮಗೆ R/√2 ಆಗಿರುತ್ತೆ. R/√2 ಓಕೆನಾ. ನೆಕ್ಸ್ಟ್ ನೋಡಿ ಇಲ್ಲಿ ಫಾರ್ ಸಾಲಿಡ್ ಸ್ಪಿಯರ್ ಇಲ್ಲಿ ನಿಮಗೆ ರೇಷಿಯೋನು ಕೇಳ್ತಾ ಇರ್ತಾರೆ, ನಿಮಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ದ ರೇಷಿಯೋ ಕೆ ಸ್ಕ್ವೇರ್ ಬೈ R ಸ್ಕ್ವೇರ್ ಅನ್ನೋದು ಏನಾಗುತ್ತೆ ನಿಮ್ಗೆ ನೋಡಿ 1/2 ಸಹ ಆಗಿರುತ್ತೆ ಡಿಸ್ಕ್ಗೆ. ಅದೇ ನಿಮಗೆ ರಿಂಗ್ಗೆ ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಕೆ ಸ್ಕ್ವೇರ್ ಬೈ R ಸ್ಕ್ವೇರ್ ವ್ಯಾಲ್ಯೂ ಅನ್ನೋದು ನಿಮ್ಗೆ ಏನಾಗಿರುತ್ತೆ ಇಲ್ಲಿ ಕೆ ಸ್ಕ್ವೇರ್ ಬೈ R ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಅಂತಲೂ ಹೇಳ್ಬೋದು. ಸೊ ಲೆಟ್ ಅಸ್ ಸೇ ಫಾರ್ ಸಾಲಿಡ್ ಸ್ಪಿಯರ್ ಐ ಇಸ್ ಈಕ್ವಲ್ಸ್ ಟು MK ಸ್ಕ್ವೇರ್ ವಿಚ್ ಇಸ್ ನಥಿಂಗ್ ಬಟ್ 2/5 MR ಸ್ಕ್ವೇರ್ ಅಲ್ವಾ ನಮ್ಮ ಪ್ರಕಾರ. ಸೊ ಕೆ ವ್ಯಾಲ್ಯೂ ಅನ್ನೋದು ಏನಾಗುತ್ತೆ ನಿಮ್ಗೆ ಇಲ್ಲಿ 2/5 ರೂಟ್ ಆಫ್ ಅಂತ ಬರುತ್ತೆ ನಿಮಗೆ. ರೂಟ್ ಆಫ್ 2/5 ಇಂಟು R ಅಂತ ಬರುತ್ತೆ. ಅದೇ ನಿಮಗೆ ಕೆ ಸ್ಕ್ವೇರ್ ಬೈ R ಸ್ಕ್ವೇರ್ ವ್ಯಾಲ್ಯೂ ಬೇಕು ಅಂತಂದರೆ ಎಷ್ಟು ಬರುತ್ತೆ ನಿಮ್ಗೆ ಇಲ್ಲಿ ಜಸ್ಟ್ 2/5 ಅಂತ ಬರುತ್ತೆ. ಅರ್ಥ ಆಯ್ತಾ. ಇನ್ ದ ಸೇಮ್ ಮ್ಯಾನರ್ ಹಾಲೋ ಸ್ಪಿಯರ್ಗೂ ನೀವು ಕ್ಯಾಲ್ಕುಲೇಟ್ ಮಾಡಿ, ಸಿಲಿಂಡರ್ಗೂ ಕ್ಯಾಲ್ಕುಲೇಟ್ ಮಾಡಿ, ಹಾಲೋ ಸಿಲಿಂಡರ್ಗೆ ಸಾಲಿಡ್ ಸಿಲಿಂಡರ್ಗೆ ಎಲ್ಲದಕ್ಕೂ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಅರ್ಥ ಆಗ್ತದಲ್ವಾ ಹೌ ಟು ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ಗೈರೇಷನ್. ಓಕೆ, ಅಷ್ಟೇ ಅಲ್ಲ ನಿಮಗೆ ಫಾರ್ ಸಿಸ್ಟಮ್ ಆಫ್ ಪಾರ್ಟಿಕಲ್ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಐ ಈಸ್ ಆಲ್ವೇಸ್ ಈಕ್ವಲ್ಸ್ ಟು I1 ಪ್ಲಸ್ I2 ಪ್ಲಸ್ ಸೊ ಆನ್ IN ಅಂತ ತಗೋಬಹುದು. ನೌ ಲೆಟ್ ಅಸ್ ಸಾಲ್ವ್ ಫ್ಯೂ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್ ವಾಟ್ ಈಸ್ ದಟ್ ಮೊಮೆಂಟ್ ಆಫ್ ಇನರ್ಷಿಯಾ. ನೋಡಿ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಒಂದ್ಸರಿ ಯೋಚನೆ ಮಾಡಿ. ಇಲ್ಲಿ ದರ್ ಈಸ್ ಎ ಸರ್ಕ್ಯುಲರ್ ಡಿಸ್ಕ್ ಡಿಸ್ಕ್ X of radius capital R is made from an iron plate material observe ಮಾಡಿ on thickness T ಅಂತ ಹೇಳ್ತಾ ಇದ್ದಾರೆ. and another disk Y, ಇನ್ನೊಂದು ಡಿಸ್ಕ್ ಇದೆ Y of radius 4R is made of from same iron plate of thickness 1/4 T ಅಂತ ಹೇಳ್ತಾ of thickness let us say T by 4. Then
ರಿಲೇಷನ್ ಬಿಟ್ವೀನ್ ಮೊಮೆಂಟ್ ಆಫ್ ಇನರ್ಷಿಯಾ Ix ಆ್ಯಂಡ್ Iy ಈಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಐರನ್ ಪ್ಲೇಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ನಾನು ಸ್ಟ್ರೆಸ್ ಮಾಡಿ ಅಂತಂದಿದ್ದಾಗ, ಯಾವಾಗಾದರೆ ಸೇಮ್ ಪ್ಲೇಟ್ ಕನ್ಸಿಡರ್ ಮಾಡ್ತಾರೆ ಎರಡೂ ಡಿಸ್ಕು, ಇದರ ಡೆನ್ಸಿಟಿ ಅನ್ನೋದು ಕಾನ್ಸ್ಟೆಂಟಾಗೇ ಇರುತ್ತೆ. ಡೆನ್ಸಿಟಿ ಆಫ್ ದ ಮೆಟೀರಿಯಲ್ ರಿಮೈನ್ ಕಾನ್ಸ್ಟೆಂಟ್. ಅರ್ಥ ಆಗ್ತದಲ್ಲ ಹೇಳಿದೆ ಅಂತ ಅಂದ್ಬಿಟ್ಟು. ಸೊ ವಾಟ್ ಈಸ್ ದ ರಿಲೇಷನ್? ಸೊ ಫಸ್ಟ್ ಆಫ್ ಆಲ್ ಥಿಂಕ್ ಮಾಡಿ, ಮೊಮೆಂಟ್ ಆಫ್ ಇನರ್ಷಿಯಾ ನಾವು mr² ಅಂತ ಬರೀಬಹುದಲ್ವ ಡಿಸ್ಕ್ಗೆ. mr²/2 ಫಾರ್ ಎ ಡಿಸ್ಕ್. ಫಾರ್ ಎ ಡಿಸ್ಕ್ ಐ ಕ್ಯಾನ್ ರೈಟ್ mr²/2. ಎಮ್ ಅಂದರೆ ಏನಪ್ಪ ಇಲ್ಲಿ ರೋ, ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರೀಬಹುದು. ಇಸ್ ಇಟ್ ರೈಟ್? ಸೊ ನೋಡಿ ಇಲ್ಲಿ ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತಂದರೆ ಇಟ್ ಈಸ್ ಏರಿಯಾ ಇಂಟು ಥಿಕ್ನೆಸ್ ಅಂತ ಬರಿತೀವಿ. ಏರಿಯಾ ಇಂಟು ಥಿಕ್ನೆಸ್ ಡಿವೈಡ್ ಬೈ 2. ಸೊ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಹಾಫ್ ರೋ ಪೈ r⁴ ಇಂಟು ಟಿ ಅಂತ ಬರುತ್ತೆ. ಸೊ ನಾವೊಂದ್ಸರಿ ಯೋಚನೆ ಮಾಡಿದಾಗ ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಟು ದ ಪವರ್ 4 ಆ್ಯಂಡ್ ಥಿಕ್ನೆಸ್ ಟಿ ಅಂತ ಹೇಳ್ತಾರೆ. ಇವಾಗ ನಾವು ಚೆಕ್ ಮಾಡ್ಕೊಳ್ಳೋಣ. ಅವ್ರು ಕೇಳ್ತಾರೆ ನಿಮಗೆ Ix ಆ್ಯಂಡ್ Iy ಅಲ್ವಾ? ಸೊ Ix ಡಿವೈಡ್ ಬೈ Iy. ಒಂದ್ಸರಿ ಆಪ್ಷನ್ಸ್ ನೋಡಿ, ಇಲ್ಲಿ ಎಲ್ಲ Iy ಅಂತ ಕೇಳಿದಾರಲ್ವಾ, ಹಾಗಾಗಿ ಬೆಟರ್ ಡೈರೆಕ್ಟ್ಲಿ ವಿ ಕ್ಯಾನ್ ಗೋ ವಿತ್ Iy ಡಿವೈಡ್ ಬೈ Ix ಅಂತ ತಗೊಳ್ಳೋಣ. ಸೊ ವಾಟ್ ಈಸ್ ದ ರೇಡಿಯಸ್ ಆಫ್ ದ ಡಿಸ್ಕ್ y ಹಿಯರ್? ಡಿಸ್ಕ್ y ಒಂದು 4r ಅಲ್ವಾ, 4r ಹೋಲ್ ಪವರ್ 4 ಇಂಟು ಥಿಕ್ನೆಸ್ ಬಂದ್ಬಿಟ್ಟು t/4. ಇಲ್ಲಿ ನಿಮಗೆ r ಅಷ್ಟೇ, ನಿಮಗೆ ಜಸ್ಟ್ ಥಿಕ್ನೆಸ್ ಈಸ್ ಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ನಿಮಗೆ r⁴ ಎರಡು ಕ್ಯಾನ್ಸಲ್ ಆಗುತ್ತಾ ಇಲ್ಲಿ. ಸೊ ಥಿಕ್ನೆಸ್ ಟಿ ಎರಡು ಕ್ಯಾನ್ಸಲ್ ಆಗುತ್ತಾ? ಇನ್ನೇನು ಇರುತ್ತೆ ನೋಡಿ, ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ. ಇಟ್ ಈಸ್ 4/4 ಇಂಟು 1/4 ಮಾತ್ರ ಇರುತ್ತೆ. ಸೊ 1/4 ವಿಲ್ ಗೆಟ್ ಕ್ಯಾನ್ಸಲ್, ವಿಲ್ ಗೆಟ್ 4³ ಅಂತ ಬರುತ್ತೆ. ಇಟ್ ಈಸ್ ಈಕ್ವಲ್ಸ್ ಟು 64 ಅಂತ ಹೇಳ್ಬೋದು. ದೇರ್ಫೋರ್ Iy ಬಿಕಮ್ಸ್ ಈಕ್ವಲ್ಸ್ ಟು 64 ಇಂಟು Ix. ದಟ್ ಈಸ್ ಆಪ್ಷನ್ ಎ. ಆಪ್ಷನ್ನ ಎ ಗೊತ್ತಾಗಿದಲ್ವಾ? ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಗೋ ವಿತ್ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನೀಟಾಗಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಇದು. ಸೊ 4 ಥಿನ್ ರಾಡ್ಸ್ ಆಫ್ ಸೇಮ್ ಮಾಸ ಎಮ್ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಮಾಸ ಎಮ್. ನೋಡಿ ಇಲ್ಲಿ AB ಒಂದು ರಾಡ್, BC ಒಂದು ರಾಡ್, CD ಒಂದು ರಾಡ್ ಆ್ಯಂಡ್ DA ಇಸ್ ಅನದರ್ ರಾಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಸೇಮ್ ಲೆಂತ್ ಇಸ್ ಆಲ್ಸೋ ಸೇಮ್. Form a square as shown in figure. Moment of inertia of the system about an axis through the center O, and perpendicular to its plane ಅಂತ ಹೇಳ್ತಾರೆ. perpendicular to its plane. ಇದನ್ನು ಹೇಗೆ ಅರ್ಥ ಮಾಡ್ಕೋಬೋದು ನಾವು ಅಂತಂದಾಗ, ಸಿ ಹಿಯರ್ 4 ರಾಡ್ ತಗೊಂಡಿದ್ದಾರೆ, 4 ರಾಡ್ಸ್ ತಗೊಂಡು ನಿಮಗೆ ಓಕೆ ಒಂದು ಸ್ಕ್ವೇರ್ನ ಫಾರ್ಮ್ ಮಾಡಿದ್ದಾರೆ, ಫ್ರೇಮ್ ಮಾಡಿದ್ದಾರೆ. ಸೊ ಸಿ ಹಿಯರ್ ಲೆಟ್ ಅಸ್ ಅಸ್ಯೂಮ್ ದ ಪೇಪರ್ ಇಟ್ ಸೆಲ್ಫ್. ಇದನ್ನ ಏನಂತ ತಗೊಳ್ತೀವಿ ನಾವು, ಒಂದು ಫ್ರೇಮ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಪಾಯಿಂಟ್ O ಅನ್ನೋದು ಸೆಂಟ್ರಲ್ ಇದೆ. ದರ್ ಆಸ್ಕಿಂಗ್ ವಾಟ್ ಈಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಅನ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಅಂತ ಕೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಸೊ ಹೌ ಟು ಕ್ಯಾಲ್ಕುಲೇಟ್ ದಿಸ್ ಅಂತ ನೋಡೋಣ. ಸೊ ಪ್ಲೀಸ್ ಸಿ ಹಿಯರ್, ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಏನು ಹೇಗೆ ನಾವು ಸಾಲ್ವ್ ಮಾಡಬಹುದು ಅಂತಂದ್ಬಿಟ್ಟು. ಸೊ ಥಿಂಕ್ ಮಾಡಿ, ಇಲ್ಲಿ 4 ರಾಡ್ ಅಲ್ವ ಇರೋದು ನಿಮಗೆ. ವಾಟ್ ಈಸ್ ದ about the standard axis, about the center of mass, what is the moment of inertia of each rod here? Each rod moment of inertia ಬಂದ್ಬಿಟ್ಟು ml²/12 ಆಗಿರುತ್ತಲ್ವಾ. ನೋಡಿ ಈ ಪಾಯಿಂಟ್ ಇಂದ ಓಗೆ ಇರತಕ್ಕಂಥ ಡಿಸ್ಟೆನ್ಸ್ ಏನ್ರಿ ಆಗಿರುತ್ತೆ ನಿಮಗೆ ಅಂತಂದರೆ D ಬಿಕಮ್ಸ್ ಈಕ್ವಲ್ಸ್ ಟು L/2 ಅಂತ ಹೇಳ್ಬೋದು. L/2. Is it right? Therefore we can say that moment of inertia of each rod about the point O. ಏನಾಗುತ್ತೆ ನೋಡಿ ಇಲ್ಲಿ IO will become equals to IC plus M into D². ಕರೆಕ್ಟ್ ಅಲ್ವಾ? ಸೊ ಏನಾಗುತ್ತೆ ನೋಡಿ ಇಲ್ಲಿ ml²/12 plus M into what is the D value here? L²/4 ಆಗಿರುತ್ತೆ ಇಲ್ಲಿ ನಮಗೆ. D ಅಂದರೆ L/2 ಅಂತಂದರೆ L²/4 ಆಗಿರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಎಷ್ಟು ಬರ್ಬೋದು ಅಂತ ನೀವೇ ಹೇಳಿ ಆನ್ಸರ್ ನಿಮಗೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ನಿಮಗೆ ಏನು ಬರುತ್ತೆ ಇಲ್ಲಿ
ಎಲ್ ಸಿ ಎಮ್ ಅಂದ್ಬಿಟ್ಟು 12 ಅಂತ ನಾವು ತಗೊಂಡ್ರೆ ನಿಮಗೆ, ಸೊ 12 ml² ಪ್ಲಸ್ 4 ml²/12 ಅಂತ ಬರುತ್ತೆ. ಅಂದರೆ ml²/3 ಅಂತ ಬರುತ್ತೆ. ಓಕೆನಾ. ದೇರ್ಫೋರ್ ಅಂತಹ ಒಂದು ರಾಡ್ ಎಷ್ಟು ರಾಡ್ಸ್ ಇದೆ ನಿಮಗೆ? 4 ರಾಡ್ಸ್ ಇದೆ. ಹಾಗಾಗಿ ಟೋಟಲ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಪಾಯಿಂಟ್ ಓ ಫಾರ್ ಎ ಸಿಸ್ಟಮ್ ಆಫ್ 4 ರಾಡ್ಸ್ ಅಂದರೆ 4 ಇಂಟು ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಈಚ್ ರಾಡ್ ಅಬೌಟ್ ದ ಪಾಯಿಂಟ್ ಓ. ಏನಾಗುತ್ತೆ ನೋಡಿ ಇಲ್ಲಿ, 4 ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಈಚ್ ಹಿಯರ್ ml²/3 ತಾನೇ ಇಲ್ಲಿ, ml²/3. ಸೊ ದಟ್ ಈಸ್ ದ ವ್ಯಾಲ್ಯೂ 4 ml²/3 ಅಂತ ಹೇಳ್ಬೋದು. ಸೊ ಯಾವ ಆಪ್ಷನ್ ಮ್ಯಾಚ್ ಆಗೋದು ನಿಮ್ಗೆ ಇಲ್ಲಿ? 4/3 ml². ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಇನ್ ದ ಸೇಮ್ ಮ್ಯಾನರ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಸಾಲ್ವ್ ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ ಇಲ್ಲಿ 3 rings ಈಚ್ ಆಫ್ ಮಾಸ್ ಕ್ಯಾಪಿಟಲ್ M. ಏನ್ರಿ ಕೊಟ್ಟಿರೋದು ಮೆಟೀರಿಯಲ್ ನಿಮಗೆ? ರಿಂಗ್ ರೀ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ರಿಂಗ್. ಓಕೆನಾ. 3 rings ಆರ್ ಅರೇಂಜ್ಡ್ ಆಸ್ ಶೋನ್ ಇನ್ ಫಿಗರ್. ಒಂದ್ಸರಿ ಫಿಗರ್ನ ನೀಟಾಗೆ ಅಬ್ಸರ್ವ್ ಮಾಡಿ. ಓಕೆನಾ. 3 ರಿಂಗ್ಸ್ನ ಈ ರೀತಿ ನಿಮಗೆ ಅರೇಂಜ್ ಮಾಡಿದ್ದಾರೆ. ಅವ್ರು ಕೇಳ್ತಾರೆ ನೋಡಿ, ಮೊಮೆಂಟ್ ಆಫ್ ಇನರ್ಷಿಯಾ ದ ಸಿಸ್ಟಮ್ ಅಬೌಟ್ ಆಕ್ಸಿಸ್ y ಅಂತ ಹೇಳ್ತಾರೆ. y. ನೋಡಿ ಇಲ್ಲಿ ಒಂದ್ಸರಿ ಆಕ್ಸಿಸ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಈ ಆಕ್ಸಿಸ್ y ಅನ್ನೋದು ನಿಮಗೆ ಫಸ್ಟ್ ರಿಂಗ್ಗೆ ಸೆಂಟರಿಂದ ಪಾಸ್ ಆಗ್ತಾ ಇದೆ. ಸೊ ಇಟ್ ವಿಲ್ ಬಿ ಎ ಡಯಾಮೀಟರ್ ಅಂತ ಹೇಳ್ತಾರೆ. ಇಟ್ ವಿಲ್ ಬಿ ಎ ಡಯಾಮೀಟರ್. ನೋಡಿ ಇಲ್ಲಿ ನೋಡಿ, ಸೆಕೆಂಡ್ ಮತ್ತು ಥರ್ಡ್ಗೆ ಟ್ಯಾಂಜೆನ್ಷಿಯಲ್ ಆಕ್ಸಿಸ್ ಥರ ಅದು ಆ್ಯಕ್ಟ್ ಮಾಡ್ತಾ ಇದೆ. ಇಸ್ ಇಟ್ ರೈಟ್ ಆರ್ ನಾಟ್? ದೇರ್ ಫೋರ್ ಹೌ ಕ್ಯಾನ್ ಯು ಕ್ಯಾಲ್ಕುಲೇಟ್? ನಮಗೆ ಗೊತ್ತಿದೆ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಿಂಗ್ ಅಬೌಟ್ ಡಯಾಮೀಟರ್ ಆಕ್ಸಿಸ್ ಏನ್ರ ಇರುತ್ತೆ ನಿಮ್ಗೆ ಇಲ್ಲಿ? I diameter becomes equals to it is mr²/2. ಕರೆಕ್ಟ್ ಏನ್ರಿ? ದಿಸ್ ಫಾರ್ 1 ಅಪ್ಪ, ದಿಸ್ ಇಸ್ ಫಾರ್ 1. ನೋಡಿ ಇಲ್ಲಿ I2 ಈಸ್ ಈಕ್ವಲ್ಸ್ ಟು I3. ಎರಡಕ್ಕೂ ನಿಮಗೆ y ಅನ್ನೋದು ಟ್ಯಾಂಜೆನ್ಷಿಯಲ್ ಆಕ್ಸಿಸ್ ಪ್ಯಾರಲಲ್ ಟು ಡಯಾಮೀಟರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಏನು ಬರ್ಬೋದು ನೋಡಿ ಇಲ್ಲಿ, mr²/2 ಪ್ಲಸ್ ಏನಾಗುತ್ತೆ ನೋಡಿ ಇಲ್ಲಿ, ಇಟ್ಸ್ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ಸ್ ಟು m ಇಂಟು r² ಅಂತ ಹೇಳ್ಬೋದಾ? ಸೊ ವಿಚ್ ಈಸ್ ನಥಿಂಗ್ ಬಟ್ 3/2 mr² ಆಗಿರುತ್ತೆ. ದೇರ್ ಫೋರ್ ವಾಟ್ ಇಸ್ ದ ಟೋಟಲ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ y ಇಸ್ ಈಕ್ವಲ್ಸ್ ಟು I1 ಪ್ಲಸ್ I2 ಪ್ಲಸ್ I3 ಅಂತ ಬರೀಬಹುದು. ಸೊ ಸಿಂಪ್ಲಿಫೈ ಮಾಡಿ. ವಾಟ್ ಈಸ್ I1 ವ್ಯಾಲ್ಯೂ ಹಿಯರ್? mr²/2 ಪ್ಲಸ್ 3/2 mr² ಪ್ಲಸ್ 3/2 mr² ಅಂತ ಬರುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ನೋಡಿ ಇಲ್ಲಿ, 3 + 3 6, 6 + 1 7, 7/2 mr² ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ನ ಡಿ. ಅರ್ಥ ಆಗ್ತದೆ ಅಲ್ವಾ ಏನು ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು? ಸೊ ಇದೇ ರೀತಿ ಪ್ರಾಬ್ಲಮ್ಸ್ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ. ಓಕೆನಾ. ಸೊ ಸಿ ಹಿಯರ್ ವಾಟ್ ದೇ ಸೇಯಿಂಗ್ ಹಿಯರ್, 2 identical rods each of mass capital M ಅಂತ ಹೇಳ್ತಾರೆ, ಲೆಂತ್ L are joined in crossed position as shown in figure. What is the moment of inertia of the system about a bisector? ಅರ್ಥ ಮಾಡ್ಕೊಳ್ಳಿ. ವೆನೆವರ್ ವಿ ಕನ್ಸಿಡರ್ ದ 2, ಲೆಟ್ ಅಸ್ ಸೇ 2 hands 2 rods ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದಾಗ ಇದು ನಿಮಗೆ ಪ್ಲಸ್ ಮಾರ್ಕ್ ಮಾಡಿದ್ದಾರೆ. ಇಸ್ ಇಟ್ ರೈಟ್ ಆರ್ ನಾಟ್? ನೋಡಿ ಹೀಗಿರುತ್ತೆ. ಇಸ್ ಇಟ್ ಕ್ಲಿಯರ್? ಇವಾಗ ಬೈಸೆಕ್ಟಾರ್ ಅಂದ್ರೆ ಹೇಗಿರುತ್ತೆ ನೋಡಿ, ದಿಸ್ ಈಸ್ 1 ಬೈಸೆಕ್ಟಾರ್ ಅಂಡ್ ದಿಸ್ ಅನದರ್ ಬೈಸೆಕ್ಟಾರ್. ಈ ಎರಡೂ ಬೈಸೆಕ್ಟಾರ್ ಅನ್ನೋದು ಈ ರಾಡ್ಸ್ ಇರೋ ಪ್ಲೇನಲ್ಲೇ ಇದೆ ಅಂತ ಹೇಳ್ತೀವಿ. ಓಕೆನಾ. ದೇರ್ ಫೋರ್ ಸಿ ಹಿಯರ್, ವಾಟ್ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದೀಸ್ 2 ರಾಡ್ಸ್ ಅಬೌಟ್ ಅನ್ ಆಕ್ಸಿಸ್ ಪಾಸಿಂಗ್ ಥ್ರೂ ಲೈಕ್ ದಿಸ್. ನೋಡಿ ಇಲ್ಲಿ ಹೇಗಿರುತ್ತೆ ನೋಡಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಟು ಬೋತ್ ಆಫ್ ದೆಮ್ ಅಂತಂದರೆ ಹೌ ಕ್ಯಾನ್ ಯು ಡೂ ದಿಸ್? ಏನು ಬರುತ್ತೆ ನೋಡಿ ಇಲ್ಲಿ, ಮೊಮೆಂಟ್ ಆಫ್ ಇನರ್ಷಿಯಾ about an axis passing through its center of mass and perpendicular to it is equals to I becomes equals to ಏನಾಗುತ್ತೆ ನೋಡಿ ಇಲ್ಲಿ, I1 plus I2 ಎರಡು ರಾಡ್ಸ್ ಇರೋದ್ರಿಂದ ನಿಮಗೆ, ಸೊ ml² by 12 plus
ml square by 12 which is nothing but ml square by 6 ಅಂತ ಬರುತ್ತೆ. This is the moment of inertia about an axis, standard axis ಅಂತ ಹೇಳ್ಬೋದು. ಬಟ್ ಅವ್ರು ಕೇಳ್ತಾ ಇರೋದು ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಬೈಸೆಕ್ಟಾರ್ಸ್. ಈ ಎರಡು ಬೈಸೆಕ್ಟಾರ್ಸ್ ಎಲ್ಲಿದೆ? ಬೋತ್ ದ ಬೈಸೆಕ್ಟಾರ್ಸ್ B1 and B2 ಆರ್ ಲೈಯಿಂಗ್ ಇನ್ ದ ಸೇಮ್ ಪ್ಲೇನ್ ಅಲ್ವಾ. ಹಾಗಾಗಿ ವಿ ಕ್ಯಾನ್ ಸೇ ದಟ್ I B1 ವಿಲ್ ಬಿಕಮ್ ಈಕ್ವಲ್ಸ್ ಟು I B2 ಅಂತ ಹೇಳ್ಬೋದು. I B1 ಈಸ್ ಈಕ್ವಲ್ಸ್ ಟು I B2. ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ಸಿಂಪ್ಲಿಫೈ ಮಾಡಿದ್ದಾಗ ಸೊ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು ಅಪ್ಲೈ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅಪ್ಲೈ ಮಾಡಿದ್ದಾಗ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು IC by 2 ತಾನೆ. ನಾವು ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಥಿಂಕ್ ಮಾಡಿ, ಮೊಮೆಂಟ್ ಆಫ್ ಇನರ್ಷಿಯಾ IC by 2 ಅಂತ ಬರುತ್ತೆ. ವಾಟ್ ಈಸ್ I ಅಲಾಂಗ್ C ಹಿಯರ್ ಫಾರ್ ಸಿಸ್ಟಮ್? ml square by 6 into 2 which is nothing but ml square by 12 ಅಂತ ಬರುತ್ತೆ. So we can go with option ml square by 12, option B, option B. Okay, now let us see the next numerical problem. ನೋಡಿ ಇಲ್ಲಿ ಏನು ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು, 4 spheres each of mass capital M and radius small r ಅಂತ ಹೇಳ್ತಾ ಇದ್ದಾರೆ. 4 spheres ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, are placed at the four corners of the square of side capital R. ಒಂದು ಸೈಡ್ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ? ಕ್ಯಾಪಿಟಲ್ R ಡಿಸ್ಟೆನ್ಸ್ ಅಲ್ಲಿದೆ ಅಂತ ಹೇಳ್ತಾರೆ, ಸೈಡ್ ಲೆಂತ್ ಅದು. ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಸಿಸ್ಟಮ್ ಅಬೌಟ್ ಅನ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಸ್ಕ್ವೇರ್ ಆ್ಯಂಡ್ ಪಾಸಿಂಗ್ ಥ್ರೂ ಇಟ್ಸ್ ಸೆಂಟರ್ ವಿಲ್ ಬಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ನಾನು ಕ್ರಾಸ್ ಮಾರ್ಕ್ ಹಾಕಿರ್ತೀನಿ. ಕ್ರಾಸ್ ಮಾರ್ಕ್ ಹಾಕಿದ್ರೆ ಮೀನಿಂಗ್ ಏನು ಅಂತಂದರೆ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಪಾಸಿಂಗ್ ಥ್ರೂ ದ ಸೆಂಟರ್ ಅಂತ ಅರ್ಥ. ಇಸ್ ಇಟ್ ಕ್ಲಿಯರ್ ಪಾ? ದೇರ್ಫೋರ್ ಸಿ ಹಿಯರ್ ವಿ ಕ್ಯಾನ್ ಟೇಕ್ ಬೆಟರ್, ನಿಮಗೆ 2/5 ಅಂತ ಕೊಟ್ಟಿದ್ದಾರೆ ಎಲ್ಲ ಕಡೆ, ಹಾಗಾಗಿ ಇಟ್ ಮಸ್ಟ್ ಬಿ ಎ ಸಾಲಿಡ್ ಸ್ಪಿಯರ್ ಅಂತಲೇ ಕನ್ಸಿಡರ್ ಮಾಡೋಣ. ಸೊ ಸಿ ಹಿಯರ್ ಏನಾಗತ್ತೆ ನೋಡಿ, ಇಲ್ಲಿ ಒಂದೊಂದು ಸಾಲಿಡ್ ಸ್ಪಿಯರ್ಗೆ ವಾಟ್ ಇಸ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್. ಗ್ರೀನ್ ಮಾರ್ಕ್ ಹಾಕ್ತಾ ಇದೆ ನೋಡಿ ಕ್ರಾಸ್ ಮಾರ್ಕಲ್ಲಿ. ವಿ ಕ್ಯಾನ್ ಸೇ ದಟ್ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಈಚ್ ಸಾಲಿಡ್ ಸ್ಪಿಯರ್ ವಿಲ್ ಬಿಕಮ್ ಈಕ್ವಲ್ಸ್ ಟು 2/5 m into small r square ಅಂತ ಹೇಳ್ಬೋದು. ಓಕೆ, now see here what is the moment of inertia of each sphere about point O, about the point O. ಏನಾಗುತ್ತೆ ನೋಡಿ ಇಲ್ಲಿ ಅಬೌಟ್ ದ ಪಾಯಿಂಟ್ O ಒಂದೊಂದು ಸ್ಪಿಯರ್ಗೆ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಈಕ್ವಲ್ಸ್ ಟು 2/5 m into small r square ಪ್ಲಸ್ ನೋಡಿ ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟು ಇದೆ ನಿಮಗೆ? ವಾಟ್ ಇಸ್ ದ ಡಿಸ್ಟೆನ್ಸ್ ಹಿಯರ್? D, ಹಾಫ್ ಆಫ್ ದ ಡಯಾಗನಲ್ ಅಲ್ವಾ, ವಿಲ್ ಗೆಟ್ r/√2 ಅಂತ ಬರುತ್ತೆ. ಇಟ್ ಬಿಕಮ್ಸ್ ಈಕ್ವಲ್ಸ್ r/√2. therefore you can simplify that m into d square. ಸೊ ಸಿಂಪ್ಲಿಫೈ ಮಾಡಿ ಇವಾಗ ಏನು ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಇಲ್ಲಿ ಇಟ್ ಈಸ್ ಈಕ್ವಲ್ಸ್ ಟು 2/5 m into small r square ಪ್ಲಸ್ m into r/2 ಹೋಲ್ ಸ್ಕ್ವೇರ್ ಅಂತಂದರೆ ವಿಲ್ ಗೆಟ್ r²/2 ಅಂತ ಬರೀಬಹುದು, by2. ಗೊತ್ತಾಗಿದಲ್ವಾ? therefore what is the moment of inertia of the whole system? Moment of inertia of the system ಸಿಸ್ಟಮ್ ಅಂದರೆ 4 ಅಲ್ವಾ. ಅಬೌಟ್ ದ ಪಾಯಿಂಟ್ O ಅಂದರೆ 4 ಟೈಮ್ಸ್ ಮಾಡ್ಬೋದು ನಾವು. 2/5 m small r square ಪ್ಲಸ್ m capital R square by 2 ಅಂತ ಬರುತ್ತೆ. 2/5 capital M small r square plus m into capital R square by 2 ಅಂತ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಇವಾಗ ಒಂದ್ಸರಿ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಯಾಕೆ ಸಿಂಪ್ಲಿಫೈ ಮಾಡಬೇಕು ಅಂತಂದರೆ ಆಪ್ಷನ್ಸ್ ನೋಡಿ, ಎಲ್ಲ ಆಪ್ಷನ್ಸಲ್ಲೂ ನಿಮಗೆ 2/5 m ಅನ್ನೋದು ಇಲ್ಲ 5/2 m ಅನ್ನೋದು ಆಚೆ ಆಗಿದೆ. ನಿಮಗೆ ಎ ಮತ್ತು ಡಿ ಅನ್ನೋದು ರಾಂಗ್ ಆಗೇ ಆಗಿರುತ್ತೆ. ಸೊ 2/5 m ಆಚೆಗೆ ತರಬೇಕು. ನಾವು ಆಚೆಗೆ ತರಬೇಕು ಅಂದರೆ ಏನು ಮಾಡಬಹುದು ಅಂತ ನೀವು ಒಂದ್ಸರಿ ಯೋಚನೆ ಮಾಡಿ. ಸೊ ಇಫ್ ಐ ಟೇಕ್ ದಿಸ್ 2/5 ಆಚೆಗೆ ತೆಗೆದ್ರೆ m ನಾವು ಕಾಮನ್ ತೆಗೆದಿದ್ದಾಗ ಈ 4 ಒಳಗಡೆ ಹೋಗಲಿ, 4 ಸ್ಮಾಲ್ r ಸ್ಕ್ವೇರ್. ಇಲ್ಲಿ 5 ಇದಾ? ಇಲ್ಲ. ಅಂದರೆ 5 ಇಂಟು ಕ್ಯಾಪಿಟಲ್ R ಸ್ಕ್ವೇರ್ ಅಂತ ಬರುತ್ತೆ.
ಗೊತ್ತಾಗ್ತದೆ ಅಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ. ವಾಟ್ ಇಸ್ ಆಪ್ಷನ್ ಹಿಯರ್? 4 ಸ್ಮಾಲ್ ಆರ್ ಸ್ಕ್ವೇರ್ ಪ್ಲಸ್ 5 ಕ್ಯಾಪಿಟಲ್ ಆರ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಗಾಟ್ ಇಟ್? ಅರ್ಥ ಆಯ್ತಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? ಸೊ ನೋ ನೀಡ್ ಟು ವರಿ, ತುಂಬ ಈಸಿಯಾಗಿರುತ್ತೆ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿದ್ರೆ ಬಂದುಬಿಡುತ್ತೆ ಆನ್ಸರ್ಸು. ಓಕೆ, ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು. 2 circular discs A and B are of equal masses and thickness, but made of metals with the densities dA and dB. Okay, densities dA and dB. ಕೊಟ್ಟಿದ್ದ ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ. dA is greater than dB. If their moment of inertia about an axis passing through centers are normal to circular faces B, IA and IB, then ಓಕೆನಾ, ಡಿಸ್ಕ್ ಕೊಡ್ತಾರೆ ಇಲ್ಲಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಫಾರ್ ಎ ಡಿಸ್ಕ್ ಇಲ್ಲಿ ನೋಡಿ, ಮಾಸಸ್ ಆರ್ ಎಂದು ಕೊಟ್ಟಿದೆ ನೋಡಿ ಇಲ್ಲಿ, ಈಕ್ವಲ್ ಮಾಸಸ್ ಅಂಡ್ ಥಿಕ್ನೆಸ್. ಮಾಸು ಸೇಮ್ ಇದೆ, ಥಿಕ್ನೆಸ್ ಸೇಮ್ ಇದೆ. ಹಾಗಾಗಿ ಏನು ಬರಿಬೋದು ನೋಡಿ ಇಲ್ಲಿ, ಫಾರ್ ಎ ಡಿಸ್ಕ್ ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ ಈಕ್ವಲ್ಸ್ ಟು mr²/2 ಅಲ್ವಾ. ಮಾಸ್ ಸೇಮ್ ಇರೋದ್ರಿಂದ ಮಾಸ್ ಹಾಗೆ ಇಟ್ಕೊಳ್ಳೋಣ. ರೇಡಿಯಸ್ನ ಹೇಗೆ ಬರೀಬಹುದು ಅನ್ನೋದೊಂದ್ಸರಿ ನೀಟಾಗೆ ಅಬ್ಸರ್ವ್ ಮಾಡಿ. ಇಲ್ಲಿ ಸೈಡಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ವಾಲ್ಯೂಮ್, ಹೌ ಕ್ಯಾನ್ ಐ ದ ವಾಲ್ಯೂಮ್ ಹಿಯರ್? ವಾಲ್ಯೂಮ್ ಕ್ಯಾನ್ ಬಿ ರಿಟನ್ ಆಸ್, ಒಂದು ನಿಮಿಷ, ವಿ ಕ್ಯಾನ್ ಸೇ ವಾಲ್ಯೂಮ್ನ ನಾವು ಮಾಸ್ ಇಂಟು ಡೆನ್ಸಿಟಿ ಅಂತ ಬರೀಬಹುದಾ? ಸಾರಿ, ಮಾಸ್ ಈಸ್ ಈಕ್ವಲ್ ಟು ಏನು ಬರೀಬೋದು ನೋಡಿ, ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರೀಬಹುದು. ಡೆನ್ಸಿಟಿ ಇಂಟು ವಾಲ್ಯೂಮ್ನ ಏನು ಬರೀಬೋದು ನೋಡಿ ಇಲ್ಲಿ, πr² ಇಂಟು ಥಿಕ್ನೆಸ್ ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ಸೊ ಇಲ್ಲಿ ನೋಡಿ, r² ಏನಂತ ಬರೀಬೋದು ನೋಡಿ ಇಲ್ಲಿ, r² ಕ್ಯಾನ್ ಬಿ ರಿಟನ್ ಆಸ್ ಮಾಸ್ ಡಿವೈಡ್ ಬೈ ರೋ π ಇಂಟು ಟಿ ಅಂತ ಬರೀಬಹುದು, ಥಿಕ್ನೆಸ್. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. r² ಪ್ಲೇಸಲ್ಲಿ ಏನು ಬರೀಬೋದು ನೋಡಿ ಇಲ್ಲಿ, ವಿ ಕ್ಯಾನ್ ರೈಟ್ m ಡಿವೈಡ್ ಬೈ ರೋ ಇಂಟು π ಇಂಟು ಥಿಕ್ನೆಸ್ ಟಿ ಅಂತ ಹೇಳ್ಬೋದು. ಓಕೆನಾ? ಇಲ್ಲಿ ನೋಡಿ, ಥಿಕ್ನೆಸ್ ಸೇಮ್ ಇರೋದ್ರಿಂದ ಮಾಸು ಸೇಮ್ ಇದೆ, ನಿಮಗೆ ಥಿಕ್ನೆಸ್ ಸೇಮ್ ಇದೆ. ಹಾಗಾಗಿ ಮೊಮೆಂಟ್ ಆಫ್ ಇನರ್ಷಿಯಾ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೆನ್ಸಿಟಿ ಅಂತ ಬರುತ್ತೆ. therefore we can simplify that. What is this? IA by IB becomes equals to ಏನು ಬರುತ್ತೆ, ಡೆನ್ಸಿಟಿ ಆಫ್ ದ B ಡಿವೈಡ್ ಬೈ ಡೆನ್ಸಿಟಿ ಆಫ್ ದ A ಅಂತ ಬರುತ್ತೆ. and since DA is greater than DB, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ A will be less than the moment of inertia of the B ಅಂತ ಬರುತ್ತೆ. So IA will be less than IB. So we can go with option C. ಆಪ್ಷನ್ನ C. ಅರ್ಥ ಆಗ್ತದಲ್ವಾ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು? ಸೊ ಲೈಕ್ ದಟ್ ವಿ ಕ್ಯಾನ್ ಥಿಂಕ್. Now let us see the next ಕಾನ್ಸೆಪ್ಟ್ ಏನು ಅಂತಂದರೆ ಟಾರ್ಕ್ ಆ್ಯಂಡ್ ಆ್ಯಂಗುಲಾರ್ ಮೊಮೆಂಟಮ್. ಏನಿದು ಟಾರ್ಕ್ ಆ್ಯಂಡ್ ಆ್ಯಂಗುಲಾರ್ ಮೊಮೆಂಟಮ್ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಟಾರ್ಕ್ನ ಹೇಗೆ ಡಿಫೈನ್ ಮಾಡ್ಬೋದು? ಫಸ್ಟ್ ಆಫ್ ಆಲ್ ಟಾರ್ಕ್ ಅಂದರೆ ಏನು ಅಂತ ನಮಗೊಂದು ಐಡಿಯಾ ಇರಬೇಕು. ಟಾರ್ಕ್ ಅಂದರೆ ಬೇರೆ ಏನೆಲ್ಲ, ಇಟ್ ಈಸ್ ನಥಿಂಗ್ ಬಟ್ ಟರ್ನಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ ನಾವು. ಟಾರ್ಕ್ ಈಸ್ ನಥಿಂಗ್ ಬಟ್ ಟರ್ನಿಂಗ್ ಎಫೆಕ್ಟ್. ಗೊತ್ತಾಯ್ತಲ್ವ ಹೇಳಿದ್ದು? ಈ ಟಾರ್ಕ್ನ ಹೇಗೆ ಮೆಜರ್ ಮಾಡಬಹುದು ಅಂತಂದಾಗ ಟಾರ್ಕ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು R ವೆಕ್ಟಾರ್ ಕ್ರಾಸ್ F ವೆಕ್ಟಾರ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ ಅಂತಲೂ ಹೇಳ್ಬೋದು. ಅದೇ ನಮಗೆ ಮ್ಯಾಗ್ನಿಟ್ಯೂಡಲ್ಲಿ ಬೇಕು ಅಂತಂದಿದ್ದಾಗ ಇನ್ ಮ್ಯಾಗ್ನಿಟ್ಯೂಡ್ ಟಾರ್ಕ್ನ ಹೇಗೆ ಬರೀಬಹುದು ಅಂತಂದರೆ ಟೌ ಈಸ್ ಈಕ್ವಲ್ಸ್ ಟು RF ಸೈನ್ ತೀಟಾ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಟೌ ಇಸ್ ಈಕ್ವಲ್ಸ್ ಟು F ಇಂಟು R ಸೈನ್ ತೀಟಾ ಅಂತ ಹೇಳಿದ್ವಿ. ಇಟ್ಸ್ ನಥಿಂಗ್ ಬಟ್ F ಇಂಟು R ಪರ್ಪೆಂಡಿಕ್ಯುಲಾರ್ ಅಂತ ಅರ್ಥ. ದಟ್ ಮೀನ್ಸ್ ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಆ್ಯಂಡ್ ವಾಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್ ಅಂತ ಹೇಳ್ತೀವಿ ನಾವು. ಸೊ ಟಾರ್ಕ್ ಅಂದರೆ R ಕ್ರಾಸ್ F ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ವಾಟ್ ಈಸ್ ದ SI ಯೂನಿಟ್ ಅಂತ ನಾವು ನೋಡೋಣ. SI ಯೂನಿಟ್ ಆಫ್ ದ ಟಾರ್ಕ್. SI ಯೂನಿಟ್ ಅನ್ನೋದು ಬಂದ್ಬಿಟ್ಟು ನಿಮಗೆ ನೋಡಿ ಇಲ್ಲಿ ಆರ್ ಫೋರ್ಸ್ ಅಂದರೆ ನ್ಯೂಟನ್ ಅಂತ ಬರಿಬೋದು, ಆರ್ ಅಂದರೆ ಮೀಟರ್ ಅಂತ ಬರಿಬೋದು. ಸೊ ನ್ಯೂಟನ್ ಮೀಟರ್ ಆಗಿರುತ್ತೆ. ವಾಟ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ದಿಸ್ ಟಾರ್ಕ್ ಹಿಯರ್? ಟಾರ್ಕಿಗೆ ಡೈಮೆನ್ಷನಲ್ ಫಾರ್ಮುಲಾ ಏನಾಗುತ್ತೆ ನೋಡಿ ಇಲ್ಲಿ, m⁴ l⁴ 2 t⁴
ಮೈನಸ್ 2 ಅಂತ ಬರುತ್ತೆ. ಆ್ಯಂಡ್ ಸಿ ಹಿಯರ್ ಸಮ್ ಸ್ಪೆಷಲ್ ಕೇಸಸ್ ನಾವು ನೋಡೋಣ. ನೋಡಿ ಇಲ್ಲಿ ಟಾರ್ಕ್ ಅನ್ನೋದೇನಾಗಿರುತ್ತೆ ನಿಮ್ಗೆ ಇಲ್ಲಿ ಆರ್ ಎಫ್ ಸೈನ್ ಟೀಟಾ ಅಲ್ವಾ. ನೋಡಿ ಇಲ್ಲಿ ಫಸ್ಟ್ ಒನ್, ಇಫ್ ಟೀಟಾ ಈಸ್ ಈಕ್ವಲ್ಸ್ ಟು 0 ಡಿಗ್ರಿ, ಅವಾಗ ನಿಮಗೆ ಟಾರ್ಕ್ ಅನ್ನೋದೇನಾಗುತ್ತೆ ನೋಡಿ, ಇಟ್ ವಿಲ್ ಬಿಕಮ್ ಈಕ್ವಲ್ ಟು 0. ವಿ ಕ್ಯಾನ್ ಸೇ ಇಟ್ ಈಸ್ ಮಿನಿಮಮ್ ಅಂತ ಹೇಳ್ಬೋದು. ಓಕೆ. ಆ್ಯಂಡ್ ನೆಕ್ಸ್ಟ್ ಒನ್, ಇಫ್ ಟೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ, ದೆನ್ ವಿ ಕ್ಯಾನ್ ಸೇ ದಟ್ ಟಾರ್ಕ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಆರ್ ಇಂಟು ಎಫ್ ಸೈನ್ 91 ಅಲ್ವಾ. ಹಾಗಾಗಿ ಇದು ನಿಮಗೆ ಮ್ಯಾಕ್ಸಿಮಮ್ ಅಂತ ಬರೀಬಹುದು. ದೇರ್ಫೋರ್ ಟಾರ್ಕ್ ಅನ್ನೋದು ಯಾವತ್ತಾಗಲಿ ಮ್ಯಾಕ್ಸಿಮಮ್ ಇರೋದು ಯಾವಾಗ ಅಂತಂದರೆ ವೆನ್ ದ ಫೋರ್ಸ್ ಆ್ಯಡ್ಸ್ ಪರ್ಪೆಂಡಿಕ್ಯುಲರ್ ಟು ದ ಡಿಸ್ಟೆನ್ಸ್ ಅಂತ ಹೇಳ್ದ. ಆರ್ ವೆನ್ ಫೋರ್ಸ್ ಆ್ಯಡ್ಸ್ ಪರ್ಪೆಂಡಿಕ್ಯುಲರ್ ಟು ದ ಡಿಸ್ಟೆನ್ಸ್ ಆರ್ ಎಫ್ ಸೈನ್ ಟೀಟಾ. ಗೊತ್ತಾಯ್ತಲ್ವ ಹೇಗೆ ಮೆಜರ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ಕಪಲ್. ವಾಟ್ ಈಸ್ ಅ ಕಪಲ್? ಕಪಲ್ ಅಂದರೆ ಏನು ಅಂತಂದರೆ, ಕಪಲ್ ಈಸ್ ನಥಿಂಗ್ ಬಟ್ ಟು ಈಕ್ವಲ್ ಅಂಡ್ ಫೋರ್ಸಸ್, ಟು ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸಸ್, ಟು ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸಸ್, ಟು ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸಸ್ ಆಕ್ಟಿಂಗ್ ಆನ್ ಎ ಬಾಡಿ, ಆಕ್ಟಿಂಗ್ ಆನ್ ಎ ಬಾಡಿ ಅಟ್ ಟು ಡಿಫರೆಂಟ್ ಪಾಯಿಂಟ್ಸ್, ಅಟ್ ಡಿಫರೆಂಟ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಅಟ್ ಟು ಡಿಫರೆಂಟ್ ಪಾಯಿಂಟ್ಸ್ ಕಾನ್ಸ್ಟಿಟ್ಯೂಟ್ಸ್ ಕಪಲ್ ಅಂತ ಹೇಳ್ಬೋದು. ಕಾನ್ಸ್ಟಿಟ್ಯೂಟ್ಸ್ ಕಪಲ್, ಕಾನ್ಸ್ಟಿಟ್ಯೂಟ್ಸ್ ಕಪಲ್. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಐ ವಿಲ್ ಟೇಕ್ ಎ ಬಾಡಿ, ಐ ವಿಲ್ ಟೇಕ್ ಎ ಬಾಡಿ ಲೈಕ್ ದಿಸ್. ನೋಡಿ ಇಲ್ಲಿ ಒಂದು ಫೋರ್ಸ್ ಎಫ್ ಆ್ಯಕ್ಟ್ ಮಾಡ್ತಾ ಇದೆ, ಈ ಎಡ್ಜಲ್ಲಿ ಎಫ್ ಅನ್ನೋ ಫೋರ್ಸ್ ಆ್ಯಕ್ಟ್ ಮಾಡ್ತಾ. ಲೆಟ್ ಅಸ್ ಸೇ ದಿಸ್ ಇಸ್ ಎ ಬಿ ಅಂತ ತಗೊಳ್ಳೋಣ. ಎ ಹತ್ರ ಎಫ್ ಅನ್ನೋ ಫೋರ್ಸ್ ಹಿಂಗೆ ಆ್ಯಕ್ಟ್ ಮಾಡ್ತಾ ಇದೆ, ಬಿ ಹತ್ರ ಎಫ್ ಅನ್ನೋ ಫೋರ್ಸ್ ಆಪೋಸಿಟಾಗಿ ಆ್ಯಕ್ಟ್ ಮಾಡ್ತಾ ಇದೆ. ಓಕೆ, ಲೆಟ್ ಓ ಬಿ ದ ಸೆಂಟರ್ ಆಫ್ ಮಾಸ್ ಅಂತ ತಗೊಳ್ಳೋಣ, ಇಲ್ಲ ಸೆಂಟರ್ ಆಫ್ ದ ರಾಡ್ ಅಂತ ತಗೊಂಡಿದ್ದಾಗ ಏನಾಗುತ್ತೆ ನೋಡಿ, ಟು ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸಸ್ ಆ್ಯಕ್ಟಿಂಗ್ ಅಟ್ ಟು ಡಿಫರೆಂಟ್ ಪಾಯಿಂಟ್ಸ್ ಕಾನ್ಸ್ಟಿಟ್ಯೂಟ್ಸ್ ಎ ಕಪಲ್. ಕಪಲ್ ಏನು ಮಾಡುತ್ತೆ ಅಂತಂದರೆ ಇಟ್ ವಿಲ್ ರೊಟೇಟ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಾವಿವಾಗ ಟ್ಯಾಪ್ನ ಆಫ್ ಮಾಡಬೇಕಾದ್ರೂ ನಾವೇನು ಮಾಡ್ತೀವಿ, ಕಪಲ್ನ ಎಕ್ಸರ್ಟ್ ಮಾಡಲೇಬೇಕು. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ನೀಟಾಗಿ, ಈ ಥಂಬ್ ಅನ್ನೋದು ನಿಮಗೆ ಈ ಕಡೆಗೆ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ, ಈ ಎರಡು ಫಿಂಗರ್ಸ್ ನಿಮಗೆ ಆಪೋಸಿಟಾಗಿ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ. ಗೊತ್ತಾಗಿದಲ್ವಾ? ಸೊ ದಟ್ ಈಸ್ ಅಬೌಟ್ ದ ಕಪಲ್. ಯು ಕ್ಯಾನ್ ಸೇ ದಟ್ ಕಪಲ್ ಅಂದರೆ ಹೇಗೆ ಬರಿಬೋದು ನಾವಿಲ್ಲಿ ಅಂತಂದರೆ, ಸಿ ಈಸ್ ಆಲ್ಸೋ ಈಕ್ವಲ್ಸ್ ಟು ಎಫ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಫೋರ್ಸಸ್ ಅಂತ ಹೇಳ್ಬೋದು. ಸಿ ಈಸ್ ಈಕ್ವಲ್ಸ್ ಟು ಎಫ್ ಇಂಟು ಡಿ. ಕಪಲ್ ಅಂತಂದ್ರೆ ಟಾರ್ಕ್ ಅಂದ್ರೆ ಆಲ್ಮೋಸ್ಟ್ ಸೇಮ್ ಅಂತಲೇ ತಗೊಳ್ತೀವಿ. ಇಲ್ಲಿ ನಾವೊಂದು ಕಲಿಬೇಕು ಏನಪ್ಪ ಅಂತಂದಿದ್ದಾಗ, ಸಿ ಹಿಯರ್ ಕಂಡೀಷನ್ ಫಾರ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತಾರೆ. ಕಂಡೀಷನ್ ಫಾರ್ ಈಕ್ವಿಲಿಬ್ರಿಯಮ್. ನೀವು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ನಲ್ಲಿ ಓದಿರ್ತೀರಾ, ಬಾಡಿ ಅನ್ನೋದು ಯಾವಾಗ ಈಕ್ವಿಲಿಬ್ರಿಯಮಲ್ಲಿ ಇರುತ್ತೆ ಅಂತಂದರೆ ವೆನ್ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಬಿಕಮ್ಸ್ ಈಕ್ವಲ್ ಟು 0 ಅಂತ ಹೇಳಿದ್ದೀವಿ. ಗೊತ್ತಾ? ಅದೇ ರೀತಿ ನಿಮಗೆ ಕಂಪ್ಲೀಟ್ ಈಕ್ವಿಲಿಬ್ರಿಯಮ್, ಇಲ್ಲಿ ನಿಮಗೆ 2 ಟೈಪ್ಸ್ ಆಫ್ ಈಕ್ವಿಲಿಬ್ರಿಯಮ್ ನಾವು ಓದಬೇಕು. ಒಂದು ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್ ಅಂತ ಒಂದು, ಇನ್ನೊಂದು ರೊಟೇಷನಲ್ ಈಕ್ವಿಲಿಬ್ರಿಯಮ್ ಅಂತ ಅಂದ್ಬಿಟ್ಟು. ಸೊ ಸಿ ಹಿಯರ್ ಫಾರ್ ಎಕ್ಸಾಂಪಲ್, ಇಫ್ ಸಿಗ್ಮಾ ಸಮ್ ಆಫ್ ದ ಫೋರ್ಸಸ್ ಈಸ್ ಆ್ಯಕ್ಟಿಂಗ್ ಆನ್ ಎ ಬಾಡಿ ಈಸ್ ಈಕ್ವಲ್ to 0 and sum of the torques is not equal to 0, then we can say ಅವಾಗ ಏನಂತ ಹೇಳ್ಬೋದು ನಾವು ಅಂತಂದಾಗ, ಇಟ್ ಈಸ್ ಇನ್ ದೆನ್ ಬಾಡಿ ಅನ್ನೋದು ನಿಮಗೆ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್ ಅಲ್ಲಿದೆ ಅಂತ ಹೇಳ್ತೀವಿ. ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್ ಗೊತ್ತಾಗಿದಲ್ವಾ? ಬಾಡಿ ವಿಲ್ ಬಿ ಇನ್ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತಾರೆ, ಬಟ್ ನಾಟ್ ಇನ್ ರೊಟೇಷನಲ್ ಈಕ್ವಿಲಿಬ್ರಿಯಮ್. ಗೊತ್ತಾಯ್ತಲ್ವಾ? ನೋಡಿ ಅದೇ ರೀತಿ ನಿಮಗೆ ಸಿಗ್ಮಾ ಫೋರ್ಸ್ ಸಮ್ ಆಫ್ ದ ಫೋರ್ಸಸ್ ನಾಟ್ ಈಕ್ವಲ್ ಟು 0 ಅಂಡ್ ಸಮ್ ಆಫ್ ದ ಟಾರ್ಕ್ ಈಸ್ ಈಕ್ವಲ್ ಟು 0 ಅಂತ ನಾವು ಬರೆದಿದ್ದಾಗ ಅವಾಗ ಏನಾಗುತ್ತೆ ನಿಮಗೆ ಅಂತಂದರೆ, ದ ಬಾಡಿ ಅನ್ನೋದು ನಿಮಗೆ ರೊಟೇಷನಲ್ ಈಕ್ವಿಲಿಬ್ರಿಯಮ್ ಅಲ್ಲಿರುತ್ತೆ ಅಂತ ಹೇಳ್ದ. ರೊಟೇಷನಲ್ ಈಕ್ವಿಲಿಬ್ರಿಯಮ್, ದ ಬಾಡಿ ದೆನ್ the body will be in, then the body will be in rotational equilibrium, in pure rotational equilibrium ಅಂತ ಹೇಳ್ತಾರೆ, but not in translational equilibrium. ಗೊತ್ತಾಗ್ತದಲ್ವ ಹೇಳಿದ್ದು? ಕಂಡೀಷನ್ಸ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಸಪೋಸ್ ಇಫ್ ನೋಡಿ ಸಿಗ್ಮಾ ಸಮ್ ಆಫ್ ದ ಫೋರ್ಸಸ್ ಈಸ್ ಈಕ್ವಲ್ ಟು 0 and some of the torques acting on the body is also equal to 0. ನೋಡಿ ಫೋರ್ಸು 0 ಆಗಿರುತ್ತೆ, ಟಾರ್ಕು 0 ಆಗಿರುತ್ತೆ. ಆವಾಗ ಅನ್ನೋದು ಏನಾಗಿರುತ್ತೆ ನಿಮಗೆ ಅಂತಂದರೆ, then the body is said to be in
ಈಕ್ವಿಲಿಬ್ರಿಯಂ. ಅಂದರೆ ಇಂಥ ಒಂದು ಬಾಡಿ ಅನ್ನೋದು ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮಲ್ಲೂ ಇರುತ್ತೆ, ಅಷ್ಟೇ ಅಲ್ಲ ನಿಮಗೆ ರೊಟೇಷನಲ್ ಈಕ್ವಿಲಿಬ್ರಿಯಮಲ್ಲೂ ಇರುತ್ತೆ. ಗೊತ್ತಾಯ್ತಲ್ಲ? ಇದನ್ನು ಬೇಸ್ ಮಾಡಿಕೊಂಡೆ ನಾವು ಇನ್ನೊಂದು ಕಾನ್ಸೆಪ್ಟ್ನ ಓದುತ್ತೀವಿ. ಏನದು ಅಂತಂದರೆ ವಿ ಕಾಲ್ ಇಟ್ ಆಸ್ ಅ ಪ್ರಿನ್ಸಿಪಲ್ ಆಫ್ ಮೊಮೆಂಟ್ಸ್. ಪ್ರಿನ್ಸಿಪಲ್ ಆಫ್ ಮೊಮೆಂಟ್ಸ್ ಅಂದರೆ ಏನು ಅಲ್ಲ, ಹೌ ಕ್ಯಾನ್ ವಿ ಬ್ಯಾಲೆನ್ಸ್ ಎ ರಾಡ್? ಹೌ ಕ್ಯಾನ್ ವಿ ಬ್ಯಾಲೆನ್ಸ್ ಎ ರಾಡ್? ನೋ ಸಿ ಹಿಯರ್, whenever we consider a rod, whenever we consider a rod, let us say the rod is represented by a b ಅಂತ ಕನ್ಸಿಡರ್ ಮಾಡೋಣ. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಓ ಹತ್ರ ನಿಮಗೆ ಇದನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಅಂತ ತಗೊಳ್ಳೋಣ. ಗೊತ್ತಾಯ್ತಲ್ವ ಹೇಳಿದ್ದು? ನೋಡಿ ಇವಾಗ ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ ಎ ಹತ್ರ ನಿಮಗೆ F1 ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇದೆ, ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ R1 ಫ್ರಮ್ ದ ವಾಟ್ ಇಸ್ ದಟ್ ಓ ಅಂತ ಹೇಳ್ತೀವಿ ನಾವಿಲ್ಲಿ. ಬಿ ಹತ್ರ ನಿಮಗೆ F2 ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇದೆ, ಅಟ್ ಡಿಸ್ಟೆನ್ಸ್ R2 ಫ್ರಮ್ ದ ಸೆಂಟರ್ ಫ್ರಮ್ ದ ಬ್ಯಾಲೆನ್ಸ್ ಪಾಯಿಂಟ್ ಅಂತ ಹೇಳೋಣ. ಇಲ್ಲಿ ನೋಡಿ, ಇಲ್ಲಿ ನೀಟಾಗಿ ಈ ಪಾಯಿಂಟ್ ಹತ್ರ ಓ ಹತ್ರ ನಿಮಗೆ ರಿಯಾಕ್ಷನ್ ಫೋರ್ಸ್ ಅನ್ನೋದು ಇರುತ್ತೆ. ಇವಾಗ ಈ ರಾಡ್ ಅನ್ನೋದು ನಿಮಗೆ ಈಕ್ವಿಲಿಬ್ರಿಯಂ ಇರಬೇಕು ಅಂತಂದರೆ ವಾಟ್ ಆರ್ ದ ಕಂಡೀಷನ್ಸ್, ಹಾಗೆ ಏನಾಗಿರಬೇಕು ಮ್ಯಾಥಮೆಟಿಕಲ್ ಆಗಿ ಅಂತ ನೋಡೋಣ. ಸೊ ಸಿ ಹಿಯರ್, ಫಾರ್ ಕಂಪ್ಲೀಟ್ ಈಕ್ವಿಲಿಬ್ರಿಯಂ, ಫಾರ್ ಕಂಪ್ಲೀಟ್ ಈಕ್ವಿಲಿಬ್ರಿಯಂ ಏನು ಮೀನಿಂಗ್ ಏನ್ರಿ? ಕಂಪ್ಲೀಟ್ ಈಕ್ವಿಲಿಬ್ರಿಯಂ ಅಂತಂದರೆ ಅದು ರೊಟೇಷನಲ್ ಈಕ್ವಿಲಿಬ್ರಿಯಮಲ್ಲಿ ಇರಬೇಕು, ಅಷ್ಟೇ ಅಲ್ಲ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮಲ್ಲೂ ಇರಬೇಕು. ದೇರ್ ಫೋರ್ ಸಮ್ ಆಫ್ ದ ಫೋರ್ಸಸ್ ಮಸ್ಟ್ ಬಿ ಈಕ್ವಲ್ ಟು 0. ವಾಟ್ ಆರ್ ಸಮ್ ಆಫ್ ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದಿಸ್ ರಾಡ್ ಹಿಯರ್? ಈ ರಾಡ್ ಸಮ್ ಆಫ್ ದ ಫೋರ್ಸ್ ನೋಡಿ, ಇಲ್ಲಿ ಕ್ಯಾಪಿಟಲ್ ಆರ್ ರಿಯಾಕ್ಷನ್ ಫೋರ್ಸ್ ಅನ್ನೋದು ಮೇಲೆ ಆ್ಯಕ್ಟ್ ಮಾಡ್ತಾ ಇದೆ, F1 ಮತ್ತು F2 ಅನ್ನೋದು ಡೌನ್ವರ್ಡ್ ಆ್ಯಕ್ಟ್ ಮಾಡ್ತಾ ಇದೆ. ಹಾಗಾಗಿ ಸೈನ್ ಕನ್ವೆನ್ಷನ್ ಪ್ರಕಾರ ನಮಗೆ ಅಪ್ವರ್ಡ್ ಫೋರ್ಸ್ನ ಪ್ಲಸ್ ಅಂತ ತಗೊಳ್ತೀವಿ, ಡೌನ್ವರ್ಡ್ ಫೋರ್ಸಸ್ನ ನೆಗೆಟಿವ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. Therefore R minus F1 minus F2 must become equal to 0. ಸೊ ಇದರಿಂದ ನಾವು ಏನು ಬರಿಬೋದು ನೋಡಿ, R is equals to ಆ F1 F2 ನ ರೈಟ್ ಹ್ಯಾಂಡ್ ಸೈಡ್ನ ಕಳಿಸಿದ್ದಾಗ ವಿಲ್ ಗೆಟ್ R is equals to F1 plus F2 ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂತಂದರೆ ಸಮ್ ಆಫ್ ಅಪ್ವರ್ಡ್ ಫೋರ್ಸಸ್, ಸಮ್ ಆಫ್ ಅಪ್ವರ್ಡ್ ಫೋರ್ಸಸ್ must be equal to sum of downward forces ಅಂತ ಹೇಳ್ಬೋದು. ಯಾವಾಗಾದರೆ ನಿಮಗೆ ಅಪ್ವರ್ಡ್ ಫೋರ್ಸಸ್ ಅನ್ನೋದು ನೆಟ್ ಡೌನ್ವರ್ಡ್ ಫೋರ್ಸಸ್ಗೆ ಈಕ್ವಲ್ ಆಗಿರುತ್ತೋ ಆವಾಗ ನಿಮಗೆ ಬಾಡಿ ಅನ್ನೋದು ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ? ಅಷ್ಟೇ ಅಲ್ಲ, ಫಾರ್ ಟ್ರಾನ್ಸ್ಲೇಷನಲ್ ಅಲ್ವಾ ಇದು ನಿಮಗೆ, ಫಾರ್ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್. In the same manner, for rotational equilibrium ನೋಡೋಣ. For rotational equilibrium, what is the condition? For rotational equilibrium ಏನು ಬರೀಬಹುದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಸಿಗ್ಮಾ ಟಾರ್ಕ್ ಮಸ್ಟ್ ಬಿಕಮ್ ಈಕ್ವಲ್ ಟು 0. ಟಾರ್ಕ್ ಅಂದರೆ ಮೀನಿಂಗ್ ಏನಪ್ಪ ಇಲ್ಲಿ ಅಂತಂದಿದ್ದಾಗ, ಸಿ ಹಿಯರ್ ದ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಒಂದ್ಸಲ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. ಈ ರಾಡ್ ಮೇಲೆ ಎಷ್ಟು ಫೋರ್ಸಸ್ ಆ್ಯಕ್ಟ್ ಮಾಡ್ತಾ ಇದೆ ನಿಮಗಿಲ್ಲಿ ಅಂತಂದರೆ F1 ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇದೆ, F2 ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇದೆ, R ಅನ್ನೊಂದು ರಿಯಾಕ್ಷನ್ ಫೋರ್ಸ್ ಸಹ ಆ್ಯಕ್ಟ್ ಮಾಡ್ತಾ ಇದೆ. ಬಟ್ ವಿಲ್ ಕನ್ಸಿಡರ್ ಅಬೌಟ್ ದ ಬ್ಯಾಲೆನ್ಸಿಂಗ್ ಪಾಯಿಂಟ್, ದಟ್ ಇಸ್ ಅಬೌಟ್ ದಿಸ್ ಪಾಯಿಂಟ್ O ಅಂತ ಹೇಳ್ಬೋದು. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ನೋಡಿ ಇಲ್ಲಿ ಅಬೌಟ್ ದ ಪಾಯಿಂಟ್ O ರಿಯಾಕ್ಷನ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಏನಾದ್ರು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದಾ ಅಂತಂದರೆ ಇಲ್ಲ. ಸೊ ಟಾರ್ಕ್ ಡ್ಯೂ ಟು ದಿಸ್ R ಮಸ್ಟ್ ಬಿಕಮ್ ಈಕ್ವಲ್ ಟು 0. ಓಕೆನಾ? F1 ಅನ್ನೋದು R1 ಡಿಸ್ಟೆನ್ಸಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ, F2 ಅನ್ನೋದು R2 ಡಿಸ್ಟೆನ್ಸಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಏನು ಹೇಳ್ಬೋದು ನೋಡಿ, ಇಲ್ಲಿ ಹೇಗೆ ಬರೀಬಹುದು ಅಂತಂದ್ಬಿಟ್ಟು, ಟಾರ್ಕ್ ಡ್ಯೂ ಟು ರಿಯಾಕ್ಷನ್ ಫೋರ್ಸ್ ಪ್ಲಸ್ ಟಾರ್ಕ್ ಡ್ಯೂ ಟು ದ ಫೋರ್ಸ್ F1 ಪ್ಲಸ್ ಟಾರ್ಕ್ ಡ್ಯೂ ಟು ದ ಫೋರ್ಸ್ F2 ಮಸ್ಟ್ ಬಿಕಮ್ ಈಕ್ವಲ್ ಟು 0 ಅಂತ ಹೇಳ್ತಾರೆ. ನೋಡಿ, ಟಾರ್ಕ್ ಡ್ಯೂ ಟು ರಿಯಾಕ್ಷನ್ ಫೋರ್ಸ್ ಇಸ್ ಈಕ್ವಲ್ ಟು 0 ಬಿಕಾಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ವಿಲ್ ಬಿಕಮ್ 0. ಸೊ ವಾಟ್ ಇಸ್ ದ ಟಾರ್ಕ್ ಡ್ಯೂ ಟು ದಿಸ್ F1 ವ್ಯಾಲ್ಯೂ ಏನಾಗಿರುತ್ತೆ ಒಂದು ಸರ್ ನೀಟಾಗಿ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ನೀಟಾಗಿ ಅಬ್ಸರ್ವ್ ಮಾಡಿ, ಅಬೌಟ್ ದಿಸ್ ಪಾಯಿಂಟ್ O, ಈ ಪಾಯಿಂಟ್ O ಕಂಪೇರ್ ಮಾಡಿದಾಗ ಈ F1 ಅನ್ನೋದು ಏನು ಮಾಡುತ್ತೆ ಅಂತಂದರೆ ಈ ರಾಡ್ನ ಹೀಗೆ ಅಂದರೆ ಏನು ಹೀಗೆ ರೊಟೇಟ್ ಮಾಡೋಕ್ಕೆ ಪ್ರಯತ್ನ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ರೊಟೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಅದೇ F2 ಫೋರ್ಸ್ ಏನು ಮಾಡ್ತಾ ಇರುತ್ತೆ ನಿಮಗೆ ಅಂತಂದರೆ ನಿಮಗೆ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ರಾಡ್ನ ರೊಟೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಗೊತ್ತಾಗಿದಲ್ವಾ?
F1 will have a tendency to rotate the rod in a anti-clockwise direction. F2 will have a tendency to rotate the rod in a clockwise direction ಅಂತ ಹೇಳ್ತೀವಿ. ಇಲ್ಲಿ ಒಂದು ಸೈನ್ ಕನ್ವೆನ್ಷನ್ ಫಾಲೋ ಮಾಡ್ತೀವಿ. ಆಂಟಿ ಕ್ಲಾಕ್ವೈಸ್ ಮೊಮೆಂಟ್ನ ಇಲ್ಲ ಟಾರ್ಕ್ನ ಪ್ಲಸ್ ಅಂತ ತಗೊಳ್ತೀವಿ, ಕ್ಲಾಕ್ವೈಸ್ ಮೊಮೆಂಟ್ನ ನಾವು ನೆಗೆಟಿವ್ ಅಂತ ತಗೊಳ್ತೀವಿ. ಅವಾಗ ಏನಾಗುತ್ತೆ ಒಂದ್ಸರಿ ನೀಟಾಗೆ ಯೋಚನೆ ಮಾಡಿ. ಸೊ ವಾಟ್ ಈಸ್ F1 ವ್ಯಾಲ್ಯೂ ಹಿಯರ್? F1 ನಿಮಗೆ ಕ್ಲಾಕಾ ಆಂಟಿ ಕ್ಲಾಕ್ವೈಸ್? ಇಲ್ಲಿ ನೋಡಿ, ಇಲ್ಲಿ ಆಂಟಿ ಕ್ಲಾಕ್ವೈಸ್. therefore we can write say ಆಂಟಿ ಕ್ಲಾಕ್ವೈಸ್ ಅಂತಂದರೆ F1 ಇಂಟು R1 ಅಂತ ಬರೀಬಹುದು, ಮೈನಸ್ F2 ಇಂಟು R2 ಅಂತ ಹೇಳ್ಬೋದು, ವಿಚ್ ಈಸ್ ಈಕ್ವಲ್ ಟು 0. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ದೀವಿ ಅಂತಂದರೆ we can write this as F1 R1 ಈಸ್ ಈಕ್ವಲ್ಸ್ ಟು F2 R2 ಅಂತ ಹೇಳ್ಬೋದು. ಗೊತ್ತಾಯ್ತಲ್ಲ? therefore we can write F1 by F2 will become equals to R2 divided by R1 ಅಂತ ಹೇಳ್ತೀವಿ. This is the principle of moments ಅಂತ ಹೇಳ್ಬೋದು. This we call it as principle of moments. ಸೊ ಜನರಲ್ ಆಗಿ ಇದನ್ನು F1 ನಾವು ಲೋಡ್ ಅಂತ ಕನ್ಸಿಡರ್ ಮಾಡಿದ್ರೆ F2 ಅನ್ನೋದು ನಿಮಗೆ ಎಫರ್ಟ್ ಅಂತ ಹೇಳ್ಬೋದು, ಸೊ ದಟ್ ಈಸ್ ಅಬೌಟ್ ದ ಹೌ ವಿ ಕ್ಯಾನ್ ಅಪ್ಲೈ ದ ಪ್ರಿನ್ಸಿಪಲ್ ಆಫ್ ಮೊಮೆಂಟ್ಸ್ ಫಾರ್ ಈಕ್ವಿಲಿಬ್ರಿಯಂ ಕಂಡೀಷನ್. ಸೊ ಲೆಟ್ us think about what is angular momentum ಅಂದ್ರೆ ಏನು ಅಂತ ನೋಡೋಣ. ಸೊ see here, what is this angular momentum here? angular momentum ನೋಡಿ ಇಲ್ಲಿ angular momentum denoted by capital letter L ಅಂತ ಹೇಳ್ತಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ದ ಮೊಮೆಂಟ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ ಹೇಳ್ತೀವಿ. ಮೊಮೆಂಟ್ ಆಫ್ ಲೀನಿಯರ್ ಮೊಮೆಂಟಮ್ ಈಸ್ ಕಾಲ್ಡ್ ಆಸ್ ಆಂಗುಲಾರ್ ಮೊಮೆಂಟಮ್ ಅಂತ ಹೇಳ್ಬೋದು. therefore how can you measure this? See here, L vector is equals to R vector cross P vector ಅಂತ ಬರೀಬಹುದು. ನಾವು see here, in magnitude ನಾವು ಮ್ಯಾಗ್ನಿಟ್ಯೂಡಲ್ಲಿ ಬರಿಬೇಕು ಅಂತಂದಿದ್ದಾಗ see here, ಅಬ್ಸರ್ವ್ ಮಾಡಿ, L is equals to R P sin theta ಅಂತ ಬರಿತೀವಿ. ಬಟ್ ವಾಟ್ ಈಸ್ ದಿಸ್ P ವ್ಯಾಲ್ಯೂ ಹಿಯರ್? P ಅಂತಂದರೆ ಮಾಸ್ ಇಂಟು ವೆಲಾಸಿಟಿ ಅಂದರೆ ಮೊಮೆಂಟಮ್ ಅಂತ ಹೇಳ್ಬೋದು. therefore we can write L will become equals to mvr sin theta ಅಂತ ಬರಿತೀವಿ. ಈಸ್ ಅ ಜನರಲ್ ಫಾರ್ಮುಲಾ. ಗೊತ್ತಾಯ್ತಲ್ವಾ? ಇನ್ನು ಸ್ಪೆಷಲ್ ಕೇಸಸ್ ಬಗ್ಗೆ ಮಾತಾಡಬೇಕು ಅಂತಂದಾಗ ಕೇಸಸ್ see here, if theta is equal to 0 ಡಿಗ್ರಿ, theta 0 ಆಗಿದೆ ಅಂತಂದಿದ್ದಾಗ L ವ್ಯಾಲ್ಯೂ ಏನ್ರಿ ಆಗತ್ತೆ ನಮಗಿಲ್ಲಿ? mvr sin 0 ಅಂದರೆ 0. ಅದೇ ನಿಮಗೆ ಥೀಟಾ ಅನ್ನೋದು ನಿಮಗೆ 90 ಡಿಗ್ರಿ ಆಗಿದೆ ಅಂತ ಅಂದರೆ ಏನಾಗುತ್ತೆ ನೋಡಿ, ಇಲ್ಲಿ ಎಕ್ಸಾಂಪಲ್ ನೋಡಿ. ಪಾರ್ಟಿಕಲ್ ಅನ್ನೋದು ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಾ ಇರುತ್ತೆ. ನಾನು ಇಲ್ಲೆಲ್ಲೋ ಪಾಯಿಂಟ್ O ಇಂದ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ವಾಟ್ ಈಸ್ ದಿಸ್ ವ್ಯಾಲ್ಯೂ ಹಿಯರ್? ನೋಡಿ, ಮೊಮೆಂಟಮ್ಗೆ ಮತ್ತು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ಗೆ ಥೀಟಾ ಅನ್ನೋದು 90 ಡಿಗ್ರಿ ಆಗಿರುತ್ತೆ. therefore about this point O, theta will become 90 degree. then L becomes equals to mvr ಅಂತ ಬರೀಬಹುದು, mvr. ನೋಡಿ, suppose see here, in case for system of particles, for group of particles ಏನಾಗುತ್ತೆ? for system of particles ಏನು ಬರೀಬಹುದು ನಾವಿಲ್ಲಿ ಅಂತಂದರೆ L becomes equals to ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ L1 ಪ್ಲಸ್ L2 ಪ್ಲಸ್ L3 ಪ್ಲಸ್ so on ಅಂತ ಬರೀಬಹುದು. ಸೊ ವಿ ಕ್ಯಾನ್ ರೈಟ್, ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, L becomes equals to ಏನಪ್ಪ, ಇಲ್ಲಿ ನಮ್ಗೆ ಏನು ಬರೀಬೋದು ನಾವಿಲ್ಲಿ ಅಂತಂದರೆ, ಓಕೆ ಇಲ್ಲಿ ಬರ್ದಿರ್ತೀನಿ ನೋಡಿ, L is equals to mvr ಅಲ್ವಾ? ವಿ ಅಂದರೆ ಏನ್ರಿ ಮೀನಿಂಗ್ ಇಲ್ಲಿ? ವಿ ಇಸ್ ನಥಿಂಗ್ ಬಟ್ ಆರ್ ಒಮೇಗಾ ತಾನೆ. therefore we can write L is equals to mr ಒಮೇಗಾ ಇಂಟು r ಅಂದರೆ we can write mr ಸ್ಕ್ವೇರ್ ಒಮೇಗಾ. mr ಸ್ಕ್ವೇರ್ ಅಂದರೆ ಮೀನಿಂಗ್ ಏನಪ್ಪ ಇಲ್ಲಿ? ಐ ತಾನೆ, ಐ ಇಂಟು ಒಮೇಗಾ ಅಂತ ಬರೀಬಹುದು. ದಿಸ್ ಇಸ್ ಫಾರ್ ಒನ್ ಪಾರ್ಟಿಕಲ್. ಅದೇ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ಗೆ ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದರೆ L is equals to I1 ಒಮೇಗಾ 1 ಪ್ಲಸ್ I2 ಒಮೇಗಾ 2 ಪ್ಲಸ್ so on ಅಂತ ಬರೀಬಹುದು. ಗೊತ್ತಾಯ್ತಲ್ವಾ?
therefore there is a formula to calculate what is the angular momentum. ಅದೇ ನಿಮಗೆ ವೆಕ್ಟಾರ್ ಅಲ್ಲಿ ಬರಿಬೇಕು ನಾವು ಅಂತಂದ್ರೆ in vector form ನೋಡಿ ಇಲ್ಲಿ net angular momentum is always equals to okay what is that vector sum of what is the angular momentum of individual particles ಅಂತ ಹೇಳ್ತಾರೆ. individual particles ಅರ್ಥ ಮಾಡ್ಕೊಂತ ಇದ್ರಲ್ವಾ. so this is about the net angular momentum. ನೋಡಿ ಇಲ್ಲಿ angular momentum of the electron in an orbit is also equals to nh by 2 pi ಅಂತ ಬರೀಬಹುದು. ಗೊತ್ತಾಗ್ತದಾ? so like that we have to think about the angular momentum. now let us understand about what is the meaning of what is that angular impulse. angular impulse ಏನು angular impulse ಅಂದರೆ ಏನು ನಮಗೆ ಗೊತ್ತಿದೆ. angular impulse ನೋಡಿ ಇಲ್ಲಿ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ವಾಟ್ ಈಸ್ ದ ಲೀನಿಯರ್ ಇಂಪಲ್ಸ್. ಲೀನಿಯರ್ ಇಂಪಲ್ಸ್ ಅಂದರೆ ಹೇಗೆ ಡಿಫೈನ್ ಮಾಡಿದರೆ ಹೇಳಿ ನೋಡೋಣ. ಐ is equals to force into time ಅಲ್ವಾ. ಅದೇ ನಿಮಗೆ ಫೋರ್ಸ್ ಅನ್ನೋದು ವೇರಿಯಬಲ್ ಆಗಿದ್ದಾಗ ಇದು ಫೋರ್ಸ್ ಈಸ್ ಅ ವೇರಿಯಬಲ್. ಆಂಗ್ಯುಲರ್ ಇಂಪಲ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಡಿ ಟಿ ಫ್ರಮ್ t1 to t2 ಅಂತ ಬರ್ತಿದ್ದೀವಿ. ಇನ್ ದ ಸೇಮ್ ಮ್ಯಾನರ್ ವಾಟ್ ಇಸ್ ಆಂಗ್ಯುಲರ್ ಇಂಪಲ್ಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಜೆ ಅಂತ ನಾವು ತಗೊಂಡಿದ್ದಾಗ ವಿ ಕ್ಯಾನ್ ಸೇ ಟೌ ಇಂಟು ನೋಡಿ ಇಟ್ ಈಸ್ ಈಕ್ವಲ್ಸ್ ಟು ಇಂಟಗ್ರಲ್ tau into dt from t1 to t2 ಅಂತ ಬರೀಬಹುದು. this is a angular impulse which is nothing but ಆಲ್ರೆಡಿ ಹೇಳಿದ್ದೀವಿ ಇಲ್ಲಿ ಲೀನಿಯರ್ ಇಂಪಲ್ಸ್ ಫೋರ್ಸ್ ಇಂಟು ಟೈಮ್ ಅಂದರೆ ಏನರ್ಥ ಇಲ್ಲಿ ಫೋರ್ಸ್ನ ಮಾಸ್ ಇಂಟು ಆಕ್ಸಲರೇಷನ್ ಅಂತ ಬರೆದು ನಾವು ಪ್ರೂವ್ ಮಾಡಿದ್ದೀವಿ. ಏನಂತ ಫೋರ್ಸ್ ಲೀನಿಯರ್ ಇಂಪಲ್ಸ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಮೊಮೆಂಟಮ್ ಅಂತ ಅಂದ್ಬಿಟ್ಟು. ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಸೇ ಆಂಗ್ಯುಲರ್ ಮೊಮೆಂಟಮ್ ಜೆ ಇಸ್ ಆಲ್ಸೋ ಈಕ್ವಲ್ಸ್ ಟು L2 ಮೈನಸ್ L1 ಅಂತ ಬರೀಬಹುದು. ಇಟ್ ಈಸ್ ನಥಿಂಗ್ ಬಟ್ change in angular momentum. Okay, so we can say that J is nothing but change in angular momentum. ಗೊತ್ತಾಗಿದಲ್ವಾ? so that is about the point to be noted. now see here how to write relation between torque and angular momentum ಅಂತ ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಇದು, ಕೇಳ್ತಾ ಇರ್ತಾರೆ ನಿಮಗೆ. ಟಾರ್ಕ್ಗೆ ಮತ್ತು ಆಂಗ್ಯುಲರ್ ಮೊಮೆಂಟಮ್ಗೆ ರಿಲೇಷನ್ ಏನು ಅಂತ ಕೇಳ್ತಾರೆ. ಸೊ ಸಿ ಹಿಯರ್ ಟಾರ್ಕ್ ಅಂದರೆ ಮೀನಿಂಗ್ ಏನಿಲ್ಲಿ ಅಂತಂದರೆ ಯು ಕ್ಯಾನ್ ಸೇ ಇಟ್ ಈಸ್ ಆರ್ ಇಂಟು ಎಫ್ ಅಂತ ಬರಿಬಹುದು. ಆರ್ ಎಫ್ ಸೈನ್ ಟೀಟಾ. ಇಸ್ ಇಟ್ ರೈಟ್ ಆರ್ ನಾಟ್? RF sin theta. So if you simplify this value, torque can be written as dl by dt anta baribodu. dl by dt. So it is nothing but ಏನು ಬರಿಬಹುದು ನೋಡಿ ಇಲ್ಲಿ, torque is defined as a rate of change of angular momentum ಅಂತ ಹೇಳ್ತೀವಿ. rate of change of angular momentum is called as a torque. ಅರ್ಥ ಆಗ್ತದಲ್ವಾ? in the same manner let us understand about what is the meaning of law of conservation of angular momentum. ನೋಡಿ ಈಸಿಯಾಗಿ ಅರ್ಥ ಮಾಡ್ಕೋಬೋದು ರೀ ನಾವಿಲ್ಲಿ. ಟಾರ್ಕ್ ಅನ್ನೋದು ಫೋರ್ಸ್ ಥರ ಬಿಹೇವ್ ಮಾಡುತ್ತೆ ಲೀನಿಯರ್ ಮೋಷನ್ನಲ್ಲಿ ಫೋರ್ಸ್ ಯಾವ ರೀತಿ ಬಿಹೇವ್ ಮಾಡುತ್ತೋ ಅದೇ ರೀತಿ ರೊಟೇಷನಲ್ ಮೋಷನ್ನಲ್ಲಿ ಟಾರ್ಕ್ ಅನ್ನೋದು ಅದೇ ರೀತಿ ಬಿಹೇವ್ ಮಾಡುತ್ತೆ. ಇನ್ ದ ಸೇಮ್ ಮ್ಯಾನರ್ ಎಲ್ ಅನ್ನೋದು ಆಂಗ್ಯುಲರ್ ಮೊಮೆಂಟಮ್ ಆಗಿರುತ್ತೆ ರೊಟೇಷನಲ್ಲಿ. ಪಿ ಅನ್ನೋದು ನಿಮಗೆ ಲೀನಿಯರ್ ಮೊಮೆಂಟಮ್ ಆಗಿರುತ್ತೆ ಟ್ರಾನ್ಸ್ಲೇಟರಿ ಮೋಷನ್ನಲ್ಲಿ. ಸೊ ವಾಟ್ ಈಸ್ ದಿಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂತಂದರೆ, ಸೊ ಸಿ ಹಿಯರ್ when the external torque acting on a body is equal to 0. ಯಾವಾಗಾದರೆ ಬಾಡಿ ಮೇಲೆ ಆ್ಯಕ್ಟ್ ಮಾಡ್ತಾ ಇರತಕ್ಕಂಥ ಎಕ್ಸ್ಟರ್ನಲ್ ಟಾರ್ಕ್ 0 ಆಗಿರುತ್ತೋ ಆವಾಗ ಆಂಗ್ಯುಲರ್ ಮೊಮೆಂಟಮ್ ಅನ್ನೋದು ಕನ್ಸರ್ವ್ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ದೆನ್ ಆಂಗ್ಯುಲರ್ ಮೊಮೆಂಟಮ್ ರಿಮೈನ್ಸ್ ಕಾನ್ಸ್ಟೆಂಟ್.
ದೆನ್ ಆಂಗುಲಾರ್ ಮೊಮೆಂಟಮ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಸೊ ಸಿ ಹಿಯರ್, ಸೊ ಮ್ಯಾಥಮೆಟಿಕಲ್ ಆಗಿ ಹೇಗೆ ಬರಿಬೋದು ಅಂತ ಒಂದ್ಸರಿ ನೀಟಾಗೆ ಯೋಚನೆ ಮಾಡಿ. ತುಂಬಾ ಇಂಪಾರ್ಟೆಂಟ್ ರೀ ಇದು. ಸೊ ಸಿ ಹಿಯರ್, ವೆನ್ external torque is equal to 0. What is the meaning of that here? dl by dt becomes equal to 0. ಅಂದರೆ ಏನಿಲ್ಲಿ L remains constant ಅಂತ ಬರುತ್ತೆ. ಸೊ L ಅಂದರೆ ಏನ್ರಿ ಇಲ್ಲಿ I into omega remains constant. Is it clear? ಅಂದರೆ moment of inertia is inversely proportional to angular velocity, or we can write I1 omega 1 is equals to I2 omega 2 ಅಂತ ಬರೀಬಹುದು. That means more larger the moment of inertia, lesser will be the angular velocity. Lesser the moment of inertia, more will be the angular velocity ಅಂತ ಹೇಳ್ತಾರೆ. What is the example for this ಅಂತಂದಿದಾಗ we can say ballet dancer. ನೋಡಿ, ಬ್ಯಾಲೆಟ್ ಡ್ಯಾನ್ಸರ್ ನಿಮಗೆ ರೊಟೇಟ್ ಆಗಬೇಕಾದ್ರೆ, ಸ್ಪಿನ್ ಆಗಬೇಕಾದ್ರೆ ಯಾವಾಗಾದರೆ ಲೆಗ್ಸು ಮತ್ತು ಆರ್ಮ್ಸ್ ಅನ್ನೋದು ಸ್ಟ್ರೆಚ್ ಮಾಡ್ತಾರೋ, ಓಕೆ, ಹಿ ಆರ್ ಶಿ ವಿಲ್ ರೊಟೇಟ್ ವಿತ್ ಲೆಸ್ ಸ್ಪೀಡ್ ಅಂತ ಹೇಳ್ತಾರೆ. ವೆನ್ ಹಿ ಲೆಗ್ಸ್ ಆ್ಯಂಡ್ ಆರ್ಮ್ಸ್ ತುಂಬ ಕ್ಲೋಸ್ ಹತ್ರಕ್ಕೆ ತರ್ತಾರೆ, ಅವಾಗ ಏನಾಗುತ್ತೆ ಅಂತಂದರೆ ಹಿ ರೊಟೇಟ್ಸ್ ವಿತ್ ಹೈ ಸ್ಪೀಡ್ ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? ಸೊ ಯಾವಾಗಾದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ದ ಪಾರ್ಟಿಕಲ್ ಜಾಸ್ತಿ ಇರುತ್ತೋ ಆಕ್ಸಿಸ್ ಆಫ್ ರೊಟೇಷನ್ನಿಂದ, ಓಕೆ, ಐ ಮೊಮೆಂಟ್ ಆಫ್ ಇನರ್ಷಿಯಾ ಅನ್ನೋದು ಜಾಸ್ತಿ ಇರುತ್ತೆ, ಹಾಗಾಗಿ ಆಂಗುಲರ್ ಸ್ಪೀಡ್ ಅನ್ನೋದು ಕಮ್ಮಿ ಇರುತ್ತೆ. ಸೆಕೆಂಡ್ ಎಕ್ಸಾಂಪಲ್ ಏನು ಹೇಳ್ಬೋದು ಅಂತಂದರೆ ಸೋಮರ್ಸಾಲ್ಟ್ ಪರ್ಫಾರ್ಮೆನ್ಸ್ ಆಫ್ ಎ ಡೈವರ್ ಅಂತಲೂ ಹೇಳ್ಬೋದು. ಡೈವರ್ ಯಾವಾಗ ಸ್ವಿಮ್ಮಿಂಗ್ ಪ್ಯಾಡಿಂದ ಡೈವರ್ ಜಂಪ್ ಮಾಡ್ತಾರೋ ಅವಾಗ ಏನಾಗುತ್ತೆ, ಲೆಗ್ಸು ಆರ್ಮ್ಸ್ ಎರಡು ಸ್ಟ್ರೆಚ್ ಮಾಡಿದ್ದಾಗ ಲೆಸ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಅದೇ ನಿಮಗೆ ಹತ್ತಿರಕ್ಕೆ ತಂದಾಗ ಏನಾಗುತ್ತೆ, ಹಿ ವಿಲ್ ರೊಟೇಟ್ ವಿತ್ ಹೈ ಆಂಗುಲಾರ್ ಸ್ಪೀಡ್ ಅಂತಲೂ ಹೇಳ್ಬೋದು. ಸೊ ದಟ್ ಇಸ್ ಅ ಇಂಪಾರ್ಟೆಂಟ್ ಕೇಸ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಅಪ್ಲೈ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗುಲಾರ್ ಮೊಮೆಂಟಮ್. Now let us understand what is the effect of radius of the earth ಅಂತ ಹೇಳೋಣ. effect of radius of the earth ನೋಡೋಣ. So see here, effect of what is the radius, effect of radius of the earth, effect of radius of the earth. ಒಂದ್ಸರಿ ನೀಟಾಗೆ ಅರ್ಥ ಮಾಡ್ಕೊಳ್ಳಿ, ಇದು ಡೈರೆಕ್ಟ್ ಕ್ವಶನ್ ನಿಮಗೆ ಕೇಳಿದ್ದಾರೆ. L ಈಸ್ ಈಕ್ವಲ್ಸ್ ಟು ಐ ಇಂಟು ಒಮೆಗಾ ಅಲ್ಲ, ಅರ್ಥ ಅನ್ನೋದೇನ್ರಿ ಸಾಲಿಡ್ ಸ್ಪಿಯರ್ ಆಗಿರುತ್ತೆ, ಹಾಗಾಗಿ ನಿಮಗೆ 2/5 mr² ಇಂಟು ಒಮೆಗಾ ಅಂತ ಬರೀಬಹುದು, ಸೊ ವಿ ಕ್ಯಾನ್ ರೈಟ್ 2/5 mr². ಒಮೆಗಾ ಅಂದರೆ ಮೀನಿಂಗ್ ಏನಪ್ಪ, 2π/T. ಸೊ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಪ್ರಕಾರ, ನೀವು ಆಂಗುಲಾರ್ ಮೊಮೆಂಟಮ್ ಪ್ರಕಾರ ಎಲ್ ಅನ್ನೋದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ದೇರ್ ಫೋರ್ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, r²/T ಆಲ್ಸೋ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ನಾವು. ಅಂದರೆ ಆರ್ ಅಂದ್ರೇನು, ರೇಡಿಯಸ್ ಆಫ್ ದ ಅರ್ತ್ ಅಂತ ಹೇಳ್ತೀವಿ. ಆರ್ ಈಸ್ ಕಾಲ್ಡ್ ಆಸ್ ರೇಡಿಯಸ್ ಆಫ್ ದ ಅರ್ತ್, ಕ್ಯಾಪಿಟಲ್ ಟಿ ಅಂದ್ರೆ ಏನಪ್ಪ ಇಲ್ಲಿ ಅಂತಂದಾಗ ವಿ ಕಾಲ್ ಇಟ್ ಆಸ್ ಟೈಮ್ ಪೀರಿಯಡ್ ಅಂತ ಹೇಳ್ತಾರೆ, ಟೈಮ್ ಪೀರಿಯಡ್. ಸೊ ದಿಸ್ ಇಸ್ ಅ ಪಾಯಿಂಟ್ ಟು ಬಿ ನೋಟೆಡ್. ಅಂದರೆ ಇಲ್ಲಾಗತ್ತೆ ನೋಡಿ, ಇಲ್ಲಿ ಟೈಮ್ ಪೀರಿಯಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ರೇಡಿಯಸ್ ಆಫ್ ದ ಅರ್ತ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಸೊ ಸಿ ಹಿಯರ್, ಇಫ್ ರೇಡಿಯಸ್ ಆಫ್ ದ ಅರ್ತ್ ಬಿಕಮ್ಸ್ ಹಾಫ್, ಒಂದು ವೇಳೆ ಅರ್ತ್ ಅನ್ನೋದು ಸ್ಟ್ರಿಂಕ್ ಆಗಿಬಿಟ್ಟು ರೇಡಿಯಸ್ ಅನ್ನೋದು ನಿಮಗೆ ಹಾಫ್ ಆಗಿಬಿಟ್ರೆ ಆವಾಗ ನಿಮಗೆ ಟೈಮ್ ಪೀರಿಯಡ್ ಏನು ಆಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಗೊತ್ತಾಯ್ತಲ್ವೇ, ಹೇಳಿದ್ದೆ ಅಂತ ಅಂದ್ಬಿಟ್ಟು. ದೆನ್ ದ ಟೈಮ್ ಪೀರಿಯಡ್ ಈಸ್, ಸೊ ಸಿ ಹಿಯರ್ ಯು ಕ್ಯಾನ್ ಸೇ ದಟ್, ಒಂದ್ಸರಿ ಫಾರ್ಮುಲಾ ನೀಟಾಗಿ ಅಬ್ಸರ್ವ್ ಮಾಡಿ, ಟಿ ಪ್ರಪೋರ್ಷನಲ್ ಟು ಅಲ್ವಾ, ದೇರ್ಫೋರ್ ಯು ಕ್ಯಾನ್ ಸೇ T'/T ಈಸ್ ಈಕ್ವಲ್ಸ್ ಟು r'² r². r' ವ್ಯಾಲ್ಯೂ ಏನ್ರಿ ಇಲ್ಲಿ, r/2 ಅಂತಾನೆ, r/2 ಹೋಲ್ ಸ್ಕ್ವೇರ್ /r². ಇಲ್ಲೇನು ಬರುತ್ತೆ ನೋಡಿ, ಇಲ್ಲಿ r²/4 ಇಂಟು r² ಆಗುತ್ತೆ. r² ಕ್ಯಾನ್ಸಲ್ ಆದರೆ T' ವಿಲ್ ಬಿಕಮ್ ಈಕ್ವಲ್ಸ್ ಟು T/4. ಟಿ ಎಷ್ಟು ನಮ್ಗೆ ಇಲ್ಲಿ 24 ತಾನೆ. ಸೊ ಇಟ್ ಈಸ್ ನಥಿಂಗ್ ಬಟ್ 6 hours ಆಗಿರುತ್ತೆ. ಓಕೆನಾ? ಸೊ ನೋಡಿ ಇಲ್ಲಿ
ನಮಗೊಂದು ಸರಿ ರೇಡಿಯಸ್ ಅನ್ನೋದು ಹಾಫ್ ಆಫ್ ಆಗಿಬಿಟ್ರೆ, ಇವಾಗ ರೇಡಿಯಸ್ 6400 ಕಿಲೋಮೀಟರ್ಸ್ ಇದೆ. ಒಂದು ವೇಳೆ ಅದೇನಾದರೂ ನಿಮಗೆ 3200 ಕಿಲೋಮೀಟರ್ಸ್ ಆಗೋದ್ರೆ ಆವಾಗ ಟೈಮ್ ಪೀರಿಯಡ್ ಆಫ್ ದ ಅರ್ತ್ ಅನ್ನೋದು 6 ಅವರ್ಸ್. ಅಂದರೆ ಫಾರ್ ಎವರಿ 6 ಅವರ್ಸ್ ಡೇ ನೈಟ್ ವಿಲ್ ಟೇಕ್ ಪ್ಲೇಸ್ ಅಂತಂದರೆ ಒಂದು ದಿನ ನೈಟ್, ಒಂದು ಹಗಲು ಮತ್ತು ರಾತ್ರಿ ಎರಡು ಆಗೋಗ್ತಾ ಇರುತ್ತೆ ಅಂತ ಹೇಳ್ಬೋದು. ಈಸ್ ಎಫೆಕ್ಟ್ ಆಫ್ ರೇಡಿಯಸ್ ಆಫ್ ದ ಅರ್ತ್ ಬೈ ಯೂಸಿಂಗ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂತ ಹೇಳ್ಬೋದು. ನಾವು ಲೆಟ್ ಅಸ್ ಸಿ 2 or 3 ಪ್ರಾಬ್ಲಮ್ಸ್ ಅಂತ ನೋಡೋಣ. ಇಲ್ಲಿ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಫೋರ್ಸ್ ಕೊಟ್ಟಿದ್ದಾರೆ ನಿಮಗೆ. ಆಟ್ಸ್ ಅಟ್ ಎ ಪಾಯಿಂಟ್ ನೋಡಿ 3i + 2j - 4k ಮೀಟರ್ ಫ್ರಮ್ ದ ಆರಿಜಿನ್. ದ ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಟಾರ್ಕ್ is always equals to r vector cross f vector ಅಲ್ವಾ. therefore we can say that ಟಾರ್ಕ್ ಕ್ರಾಸ್ ಪ್ರಾಡಕ್ಟ್ ಹೇಗೆ ಫೈಂಡ್ ಔಟ್ ಮಾಡಬೇಕು ನಿಮ್ಗೆ ಆಲ್ರೆಡಿ ನಾನು ನಿಮಗೆ ವೆಕ್ಟಾರ್ಸ್ ಚಾಪ್ಟ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಮ್ಯಾಗ್ನಿಟ್ಯೂಡ್ ಹಾಕೋಣ. i ಕ್ಯಾಪ್, j ಕ್ಯಾಪ್, k ಕ್ಯಾಪ್. ಫಸ್ಟ್ ಆರ್ ಇರೋದಿಲ್ಲಿ ಚೆನ್ನಾಗಿ ಬಿಟ್ಕೊಳ್ಳಿ. ಆರ್ ಅಂದರೆ ಆರ್ದು ಬರೀರಿ 2 - 4 + 2 ಅಂತ ಹೇಳ್ತೀವಿ. ಇಲ್ಲಿ 3, 2 and -4 which is nothing but i into i cap into ಏನು ಬರೀಬೋದು ನಿಮಗೆ -4 into -4 ಅಂತಂದರೆ +16 minus 2 2s 4 ಅಂತ ಹೇಳ್ಬೋದು. ಮೈನಸ್ j cap into ಅಂದರೆ 2 into -4 ಅಂದರೆ -8 ಮೈನಸ್ ಆಫ್ ಮೈನಸ್ +12 ಆಗಿರುತ್ತೆ. ಪ್ಲಸ್ k cap into 2 2s 4 +12 ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ಆನ್ಸರ್ ಚೆಕ್ ಮಾಡಿ. ಟಾರ್ಕ್ ಇನ್ ವೆಕ್ಟಾರ್ ಫಾರ್ಮ್ ನಿಮಗೆ ಸಿಗುತ್ತೆ. ಸೊ 12i cap ಮೈನಸ್ 4j cap ಓಕೆ ಪ್ಲಸ್ 16k cap ಅಂತ ಬರುತ್ತೆ. ಸೊ ದೇರ್ ಆಸ್ಕಿಂಗ್ ಅಂತ ಆಪ್ಷನ್ಸ್ ಎಲ್ಲ ಅಬ್ಸರ್ವ್ ಮಾಡಿದಾಗ ಎಲ್ಲ ಆಪ್ಷನ್ಸ್ ನಿಮಗೆ ಅದರಲ್ಲಿದೆ, ನಿಮಗೆ ಮ್ಯಾಗ್ನಿಟ್ಯೂಡಲ್ಲಿದೆ. ಹಾಗಾಗಿ ನಿಮಗೆ ಟಾರ್ಕ್ ಅನ್ನೋದು ನಿಮಗೆ ಎಷ್ಟು ಬರುತ್ತೆ ಅಂತಂದರೆ ಇನ್ ಮ್ಯಾಗ್ನಿಟ್ಯೂಡ್ ಟಾರ್ಕ್ ವಿಲ್ ಬಿಕಮ್ ಈಕ್ವಲ್ಸ್ ಟು √12² ಅಂದರೆ 144 ಪ್ಲಸ್ 16 ಪ್ಲಸ್ 256 ಬರುತ್ತೆ. ಸೊ ಇದೆಲ್ಲದನ್ನು ಆ್ಯಡ್ ಮಾಡಿ ನಿಮಗೆ ಎಷ್ಟು ಬರ್ಬೋದು ಅಂತ ಹೇಳಿ ನೋಡೋಣ. ಇಲ್ಲಿ ನೋಡಿ 256 144 + 16 ಅಂತಂದಿದ್ದಾಗ ವಿಲ್ ಗೆಟ್ 150 160. ಇಫ್ ಯು ಆ್ಯಡ್ ದಿಸ್ ನಿಯರ್ಲಿ ವಿಲ್ ಗೆಟ್ 400 ಸಮಥಿಂಗ್ ಏನೋ ಬರುತ್ತೆ ನಿಮಗೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಎಷ್ಟು ಬರ್ಬೋದು ಅಂತ ನೋಡೋಣ. ಸೊ ಚೆಕ್ ಮಾಡಿ ನೀವು ಏನು ಬರುತ್ತೆ ಅಂತ ನೋಡಿ. ಇಲ್ಲಿ -8 +12 ಬರುತ್ತಾ ಇಲ್ಲಿ? ಒಂದು ಸರಿ ಯೋಚನೆ ಮಾಡೋಣ, ಒಂದು ನಿಮಿಷ. ಜೆ ಕೋಎಫಿಷಿಯಂಟ್ ಅಲ್ವಾ, ಜೆ ಕೋಎಫಿಷಿಯಂಟ್ 2 × -4 ಅಂತಂದರೆ ನಿಮ್ಗೆ ಎಷ್ಟು ಬಂತು? ಇಲ್ಲಿ -8 ಬಂದಿದೆ, -6 ಬರುತ್ತೆ. ಸಾರಿ, ಇಲ್ಲಿ ನಾನು ವ್ಯಾಲ್ಯೂ ರಾಂಗ್ ಹಾಕಿದ್ದೀನಿ ಮಲ್ಟಿಪ್ಲಿಕೇಶನ್ನ. ಸೊ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು -6 ರೀ, ಇದು -6. ಸೊ ದಟ್ ಮೀನ್ಸ್ ವಿಲ್ ಗೆಟ್ 8 + 6 ಅಂದರೆ 14 ಬರುತ್ತೆ ಇಲ್ಲಿ ಪ್ಲಸ್. ಸೊ 14² ಅಲ್ವಾ ಇಲ್ಲಿ ಬರೋದು ನಿಮಗೆ. ಸೊ ಮ್ಯಾಗ್ನಿಟ್ಯೂಡ್ ತಗೊಂಡು ನೀವು ಸಿಂಪ್ಲಿಫೈ ಮಾಡಿದರೆ ವಿಲ್ ಗೆಟ್ ನಿಯರ್ಲಿ 24.4 ನ್ಯೂಟನ್ ಮೀಟರ್ ಅಂತ ಬರುತ್ತೆ. ಆಪ್ಷನ್ ಬಿ. ಗೊತ್ತಾಗ್ತಾ ಇದೆ ಅಲ್ವಾ? ದ ಸೇಮ್ ಮ್ಯಾನರ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ, ಎ ಥಿನ್ ಸರ್ಕ್ಯುಲರ್ ರಿಂಗ್ ಆಫ್ ಮಾಸ್ M and radius R is rotating about its axis with constant angular velocity omega ಅಂತ ಹೇಳ್ತಾ ಇದ್ದಾರೆ. ಒಂದು ರಿಂಗ್ ನಾವು ತಗೊತಾ ಇದ್ದೀವಿ. ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ಈಸ್ rotating about its own axis ಅಂತ ಹೇಳ್ತಾರೆ. 4 objects of each of mass M are kept gently to opposite ends of 2 perpendicular diameters ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಇದು ಒಂದು ಡಯಾಮೀಟರ್ ನೋಡಿ, ಇದಕ್ಕೆ ಆಪೋಸಿಟ್ಗೆ 4 ಮಾಸಸ್ನ ಪ್ಲೇಸ್ ಮಾಡಿದ್ದಾರೆ. ಇಲ್ಲೊಂದು, ಆಮೇಲೆ ಈ ಕಡೆ ಒಂದು. ಜೆಂಟ್ಲಿ ಇಟ್ ಈಸ್ ಪ್ಲೇಸ್ಡ್. ಓಕೆ, ends of the 2 perpendicular diameters of the ring. The angular velocity of the ring will be ಅಂತ ಹೇಳ್ತದೆ. What is the angular velocity of the ring? ಗೊತ್ತಾಗಿದಲ್ವಾ? ಸೊ ಸಿ ಹಿಯರ್, ಇಲ್ಲಿ ಹೇಗೆ ಸಾಲ್ವ್ ಮಾಡಬಹುದು ನಾವು ಅಂತಂದರೆ ನೋಡಿ, ಇಲ್ಲಿ ಕೇಸ್ 1 ರೀ. ಕೇಸ್ 1 ಅಂತಂದರೆ ಇಫ್ ಐ ಟೇಕ್ ಓನ್ಲಿ ರಿಂಗ್ ಇನಿಷಿಯಲ್ ಆಂಗ್ಯುಲರ್ ಮೊಮೆಂಟಮ್ ಏನಾರ ಇರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು I × ಒಮೆಗಾ ಅಂತ ಬರೀಬಹುದು. ರಿಂಗ್ ಅಲ್ವಾ, ಹಾಗಾಗಿ M r² × ಒಮೆಗಾ
ಅಂತ ಹೇಳೋಣ, ಒಮೆಗಾ ಅಂತ ಕರೆಯೋಣ. ಲೆಟ್ ಇಟ್ ಬಿ ಇಕ್ವೇಷನ್ 1. ನೋಡಿ ಇಲ್ಲಿ ಕೇಸ್ 2 ಯಾಕೆ ಬಂತಿಲ್ಲ ನಮಗೆ ಅಂತಂದರೆ ಆ ರಿಂಗ್ ಮೇಲೆ 4 ಮಾಸಸ್ನ ಪ್ಲೇಸ್ ಮಾಡಿದ್ದಾರೆ. 4 ಪ್ಲೇಸ್ ಮಾಡಿದ್ದಾಗ ಆಂಗ್ಯುಲರ್ ಮೊಮೆಂಟಮ್ ಅನ್ನೋದು ಚೇಂಜ್ ಆಗುತ್ತೆ. ಆಂಗ್ಯುಲರ್ ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು ನಿಮ್ಗೇನು ಬರ್ತಿಲ್ಲಿ ಐ ಡ್ಯಾಶ್ ಇಂಟು ಒಮೆಗಾ ಡ್ಯಾಶ್ ಅಂತ ಬರೆಯೋಣ. ಐ ಡ್ಯಾಶ್ ಏನ್ರಿ ಆಗಿರುತ್ತೆ ನಮ್ಗೆ ಇಲ್ಲಿ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಎಮ್ ಪ್ಲಸ್ ವಾಟ್ ಇಸ್ ದ ಟೋಟಲ್ ಮಾಸ್ ಹಿಯರ್ 4 ಇಂಟು ಸ್ಮಾಲ್ ಎಮ್ ಆಗಿರುತ್ತಲ್ವಾ ಇಂಟು ಆರ್ ಸ್ಕ್ವೇರ್ ಅಂತ ಹೇಳ್ಬೋದು. ಓಕೆನಾ, ಇಂಟು ಒಮೆಗಾ ಡ್ಯಾಶ್. ಲೆಟ್ ಇಟ್ ಬಿ ಇಕ್ವೇಷನ್ 2. Now, by conservation of momentum, by law of conservation of angular momentum, ಏನಾಗತ್ತೆ ನಮಗಿಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಅಪ್ಲೈ ಮಾಡಿದಾಗ ವಿ ಕ್ಯಾನ್ ಸೇ, ನೋಡಿ ಥಿಂಕ್ ಮಾಡಿ, ಇಲ್ಲಿ L1 ಮಸ್ಟ್ ಬಿಕಮ್ ಈಕ್ವಲ್ಸ್ ಟು L2 ಅಲ್ವಾ. L1 ಮಸ್ಟ್ ಬಿಕಮ್ ಈಕ್ವಲ್ಸ್ ಟು L2. L1 ಮಸ್ಟ್ ಬಿಕಮ್ ಈಕ್ವಲ್ಸ್ ಟು L2. ಏನಾಗುತ್ತೆ ನೋಡಿ ಇಲ್ಲಿ ಎಮ್ ಆರ್ ಸ್ಕ್ವೇರ್ ಒಮೆಗಾ ಈಸ್ ಈಕ್ವಲ್ ಟು L2 ಅಂದರೆ ಮೀನಿಂಗ್ ಏನಪ್ಪ ಇಲ್ಲಿ ಎಮ್ ಪ್ಲಸ್ 4m ಅಂತ ಬರೀಬಹುದಾ. ಎಮ್ ಪ್ಲಸ್ 4m ಇಂಟು ಕ್ಯಾಪ್ಲಾರ್ ಸ್ಕ್ವೇರ್ ಇಂಟು ಒಮೆಗಾ ಡ್ಯಾಶ್ ಆಗಿರುತ್ತೆ. ಎಮ್ ಆರ್ ಸ್ಕ್ವೇರ್ ಸಾರಿ ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕೆ ಆಗೋದಿಲ್ಲ, ಹಾಗಾಗಿ ಏನಾಗುತ್ತೆ ನೋಡಿ ಇಲ್ಲಿ ಎಮ್ ಆರ್ ಸ್ಕ್ವೇರ್ ಇಂಟು ಒಮೆಗಾ. ಆರ್ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡ್ಬೋದು ನಾವು. ದೇರ್ ಫೋರ್ ಒಮೆಗಾ ಡ್ಯಾಶ್ ಅನ್ನೋದು ನೋಡಿ ಇಲ್ಲಿ ಎಮ್ ಇಂಟು ಒಮೆಗಾ ಡಿವೈಡ್ ಬೈ ಕ್ಯಾಪಿಟಲ್ ಎಮ್ ಪ್ಲಸ್ 4m ಆಗುತ್ತೆ. is the final angular momentum of the system. ಗೊತ್ತಾಗಿದಲ್ವಾ? ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಹಿಯರ್? ಎಮ್ ಒಮೆಗಾ ಡಿವೈಡ್ ಬೈ ಎಮ್ ಪ್ಲಸ್ 4 ಸ್ಮಾಲ್ ಎಮ್ ಅಂತ ಹೇಳ್ತಾರೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ನ ಎ. ಗೊತ್ತಾಗ್ತದೆ ಅಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇಲ್ಲಿ ನೋಡಿ, ಇದು ಒನ್ ಆಫ್ ದ NCERT ಪ್ರಾಬ್ಲಮ್ ರೀ. ಇದು NCERT ಪ್ರಾಬ್ಲಮ್. ಏನು ಹೇಳ್ತಾ ಇದ್ದಾರೆ ಇದು ನೀಟಾಗೆ ಅಬ್ಸರ್ವ್ ಮಾಡಿ. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಥಿಂಗ್, ಹೌ ಕ್ಯಾನ್ ವಿ ಸಾಲ್ವ್ ದಿಸ್ ಪ್ರಾಬ್ಲಮ್ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಏನು ಹೇಳ್ತಾ ಇದೆ ನೋಡಿ, ಫಸ್ಟ್ ಆಫ್ ಆಲ್ ಎ ಮೀಟರ್ ಸ್ಟಿಕ್ ಈಸ್ ಬ್ಯಾಲೆನ್ಸ್ಡ್ ಆನ್ ಎ ನೈಫ್ ಎಡ್ಜ್ ಅಟ್ ಇಟ್ಸ್ ಸೆಂಟರ್. ಇಟ್ಸ್ ಅ ಸೆಂಟರ್ ಅಂತ ಹೇಳ್ತಾರೆ. ಲೆಟ್ ಅಸ್ ಸೇ ಹಿಯರ್ ದೆರ್ ಈಸ್ ಎ ಮೀಟರ್ ಸ್ಟಿಕ್. ಮೀಟರ್ ಸ್ಟಿಕ್ ಅಂದರೆ ಮೀನಿಂಗ್ ಏನ್ರಿ? What is meaning of meter stick? Meter stick is nothing but a stick having 1 meter length ಅಂತ ಹೇಳ್ತಾರೆ. 1 meter length ಅಂದರೆ ನಾವು ಜನರಲಿ ಲ್ಯಾಬ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾ ಇರ್ತೀವಿ. ಮೀಟರ್ ಸ್ಟಿಕ್ ನನಗೆ ಗೊತ್ತೇ ಇರುತ್ತೆ. ಸೊ ಎಕ್ಸಾಕ್ಟ್ಲಿ ಸೆಂಟರ್ ಹತ್ರ ನಿಮಗೆ ಏನಾಗಿರುತ್ತೆ, ಇಲ್ಲಿ ನಿಮಗೆ 0 ಇರುತ್ತೆ, ಇಲ್ಲಿ ನಿಮಗೆ 100 ಸೆಂಟಿಮೀಟರ್ ಮಾರ್ಕ್ ಇರುತ್ತೆ. ನಿಮಗೆ ಮರಿಬಾರ್ದು. ಎಕ್ಸಾಕ್ಟ್ಲಿ 50 ಸೆಂಟಿಮೀಟರ್ ಮಾರ್ಕ್ ಹತ್ರ ಅದೇನಾಗ್ತದೆ, ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ವ ಕ್ವಶನ್ ಇಲ್ಲಿ. ನೆಕ್ಸ್ಟ್ ನೋಡೋಣ. ವೆನ್ 2 ಕಾಯಿನ್ಸ್ ಈಚ್ ಆಫ್ ಮಾಸ್ 5 grams ಆರ್ ಪುಟ್ ಒನ್ ಆನ್ ಟಾಪ್ ಆಫ್ ದಿ ಅದರ್ ಅಟ್ ದ 12 ಸೆಂಟಿಮೀಟರ್ ಮಾರ್ಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್ 12 ಸೆಂಟಿಮೀಟರ್ ಮಾರ್ಕ್ ಇದೆ ಇಲ್ಲಿ ನಿಮ್ಗೆ. ಇಲ್ಲಿ 12 ಸೆಂಟಿಮೀಟರ್ ಮಾರ್ಕ್ ಹತ್ರ ನಿಮಗೆ ಏನು ಮಾಡ್ತಾ ಇದ್ರಿ, ಇಲ್ಲಿ 2 ಕಾಯಿನ್ಸ್ನ ಪ್ಲೇಸ್ ಮಾಡಿದ್ದಾರೆ. ದೇ ಹ್ಯಾವ್ ಪ್ಲೇಸ್ಡ್ 2 ಕಾಯಿನ್ಸ್. ಓಕೆ, ದೇರ್ ಫೋರ್ ಇದ್ರ ವೆಯ್ಟ್ ಅನ್ನೋದು ಏನು ಆಕ್ಟ್ ಮಾಡ್ತಾ ಇರ್ತವೆ, ಕೆಳಗಡೆ ಆಕ್ಟ್ ಮಾಡ್ತಾ ಇರುತ್ತಾ, ವಿಚ್ ಇಸ್ ನಥಿಂಗ್ ಬಟ್ 5 grams ಅಂತಂದರೆ ವೆಯ್ಟ್ W ಬಿಕಮ್ಸ್ ಈಕ್ವಲ್ಸ್ ಟು 5 + 5 ಇಂಟು G ಅಂತ ಹೇಳ್ಬೋದು. ಅವಾಗ ಏನಾಗುತ್ತೆ ನೋಡೋಣ. ದ ಸ್ಟಿಕ್ ಈಸ್ ಫೌಂಡ್ ಟು ಬಿ ಬ್ಯಾಲೆನ್ಸ್ಡ್ ಅಟ್ 45 ಸೆಂಟಿಮೀಟರ್ ಮಾರ್ಕ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ಸ್ಟಿಕ್ ಅನ್ನೋದು ಎಲ್ಲಿ ಮಾರ್ಕ್ ಆಗಿದೆ, ಎಲ್ಲಿ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಮ್ಗಿಲ್ಲಿ 45 ಸೆಂಟಿಮೀಟರ್ ಹತ್ರ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದೆನ್ ವಾಟ್ ಈಸ್ ದ ಮಾಸ್ ಆಫ್ ದ ಮೀಟರ್ ಸ್ಟಿಕ್? ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ಸೊ ಫೈನಲ್ ಆಗಿ ಎಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ ನಮ್ಗೆ ಇಲ್ಲಿ, ಆಫ್ಟರ್ ಪ್ಲೇಸ್ ಇನ್ ದ ಕಾಯಿನ್ಸ್ 45 ಸೆಂಟಿಮೀಟರ್ ಡಿಸ್ಟೆನ್ಸ್ ಹತ್ರ ನಿಮಗೆ ಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಬಿಫೋರ್ ಇದಕ್ಕೂ ಮುಂಚೆ ಏನಾಗ್ತಾ ಇತ್ತು ನೋಡಿ, ಇಲ್ಲಿ ನಿಮಗೆ ಟೋಟಲ್ ಮಾಸ್ ಅನ್ನೋದು ಎಕ್ಸಾಕ್ಟ್ಲಿ ಎಲ್ಲಿ ಆ್ಯಕ್ಟ್ ಮಾಡಬೇಕಾಯ್ತಪ್ಪ, ಇಲ್ಲಿ 50 ಸೆಂಟಿಮೀಟರ್ ಅಂದರೆ ಸೆಂಟರ್ ಆಫ್ ಮಾಸ್ ಅಂದರೆ ಇಲ್ಲಿರುತ್ತೆ ನಿಮಗೆ. ಸೊ ಲೆಟ್ ಎಮ್ ಕ್ಯಾಪಿಟಲ್ ಎಮ್ ಬಿ ದ ಮಾಸ್ ಆಫ್ ದ ಮೀಟರ್ ಸ್ಟಿಕ್ ಅಂತ ಕರೆಯೋಣ. ಓಕೆ, ಸೊ ಸಿ ಹಿಯರ್ ಲೆಟ್ ಕ್ಯಾಪಿಟಲ್ ಎಮ್ ಬಿ ದ ಮಾಸ್ ಆಫ್ ದ ಮೀಟರ್ ಸ್ಟಿಕ್ ಅದನ್ನು ತಗೊಂಡಿದ್ದಾಗ ಸೊ ನೀಟಾಗಿ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಸಿ ಹಿಯರ್ ಇಲ್ಲಿ ಬ್ಯಾಲೆನ್ಸ್ ಪಾಯಿಂಟ್ ಓ ಹತ್ರ ನಾವು ಬ್ಯಾಲೆನ್ಸಿಂಗ್ ಪಾಯಿಂಟ್ ತಗೊಂಡ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಇರುತ್ತೆ ಡಿಸ್ಟೆನ್ಸ್ ನಿಮಗೆ
45 ಮೈನಸ್ 12 ಅಂತಂದರೆ ನಿಮಗೆ 33 ಸೆಂಟಿಮೀಟರ್ ಬರುತ್ತೆ ನಿಮಗಿಲ್ಲಿ, ಗೊತ್ತಾಯ್ತಲ್ವಾ? ಮತ್ತು ಇಲ್ಲಿಂದ ಇಲ್ಲಿಗೆ ಇಟ್ ವಿಲ್ ಬಿ 5 ಸೆಂಟಿಮೀಟರ್. ಅಂದರೆ ಪಾಯಿಂಟ್ ಓ ಹತ್ರ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೀಟಾಗೆ. ಬ್ಯಾಲೆನ್ಸ್ ಆಗಿದೆ ಅಂದರೆ ಮೀನಿಂಗ್ ಏನ್ರಿ ನಿಮ್ಗಿಲ್ಲಿ ಅಂತಂದರೆ ನೆಟ್ ಟಾರ್ಕ್ ಮಸ್ಟ್ ಬಿಕಮ್ ಈಕ್ವಲ್ ಟು 0, ನೆಟ್ ಫೋರ್ಸ್ ಆಲ್ಸೋ ಮಸ್ಟ್ ಬಿಕಮ್ ಈಕ್ವಲ್ ಟು 0. ಸೊ ಅಕಾರ್ಡಿಂಗ್ ಟು ದಟ್ ಫಾರ್ ಈಕ್ವಿಲಿಬ್ರಿಯಮ್ about the point O, net torque must become equal to 0 ಅಂತ ಹೇಳ್ತಾರೆ. ನೆಟ್ ಟಾರ್ಕ್ ಮಸ್ಟ್ ಬಿಕಮ್ ಈಕ್ವಲ್ ಟು 0. ಅವ ಏನಾಗುತ್ತೆ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನೆಟ್ ಟಾರ್ಕ್ ನೋಡಿ, ಇಲ್ಲಿ ಈ ಡಬ್ಲ್ಯೂ ಅನ್ನೋದು ಅಬೌಟ್ ದಿಸ್ ಪಾಯಿಂಟ್ ಓ ಹೀಗೆ ರೊಟೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಈ ಎಮ್ ಜಿ ಅನ್ನೋದು ಏನು ಮಾಡ್ತಾ ಇರುತ್ತೆ ನಿಮಗೆ ಅಂತಂದರೆ ಇಟ್ ಹ್ಯಾಸ್ ಟು ರೊಟೇಟ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತಾರೆ. ದೇರ್ಫೋರ್ ಸಿಂಪ್ಲಿಫೈ ಮಾಡಿ, ಇಲ್ಲಿ ಈ ಡಬ್ಲ್ಯೂ ಅನ್ನೋದು ನಿಮಗೆ 33 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ. ಈ ಎಮ್ ಜಿ ಅನ್ನೋದು ನಿಮಗೆ 5 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ. ದೇರ್ಫೋರ್ ಇಟ್ ಬಿಕಮ್ಸ್ ಈಕ್ವಲ್ ಟು ಏನು ಹೇಳ್ಬೋದು ನೋಡಿ, ಇಲ್ಲಿ ವಿ ಕ್ಯಾನ್ ಸೇ ದ್ಯಾಟ್ 10 grams into g, what is the perpendicular distance? 33 must become equal to ಏನಾಗುತ್ತೆ ನೋಡಿ, ಇಲ್ಲಿ 5 ಸೆಂಟಿಮೀಟರ್ ಇಂಟು ಕ್ಯಾಪಿಟಲ್ ಎಮ್ ಇಂಟು ಜಿ ಅಂತ ಹೇಳ್ಬೋದು ನೋಡಿ. ಜಿ ಎರಡು ಕ್ಯಾನ್ಸಲ್ ಆದರೆ 5 1 5 2. therefore we can say mass of the meter stick is equals to 33 into 2 ಅಂತಂದರೆ we will get 66 ಗ್ರಾಮ್ ಅಂತ ಬರುತ್ತೆ. ಅರ್ಥ ಆಗ್ತದೆ ಅಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ದಿಸ್ ಹೌ ವಿ ಕ್ಯಾನ್ ಅಪ್ಲೈ ದ ಈಕ್ವಿಲಿಬ್ರಿಯಮ್ ಕಂಡೀಷನ್. Now let us see one more numerical problem. ಇನ್ನೊಂದು ನ್ಯೂಮರಿಕಲ್ ಪ್ರಾಬ್ಲಮ್ ನಾವು ನೋಡೋಣ. ದಿಸ್ ಇಸ್ ದ ಕೇಸ್ ಆಫ್ ಟಾಪ್ಲಿಂಗ್ ಅಂದರೆ ಮೀನಿಂಗ್ ಏನು ಅಂತಂದಿದ್ದಾಗ, ಸಿ ಹಿಯರ್ ಐ ವಿಲ್ ಟೇಕ್ ದಿಸ್ ಪೆನ್, ಬ್ಯಾಲೆನ್ಸ್ ಆಗಿದೆ ನಿಮಗೆ, ಇದನ್ನು ಟಾಪಲ್ ಮಾಡಬೇಕಂದ್ರೆ ಟರ್ನ್ ಮಾಡಬೇಕು ಅಬೌಟ್ ಒನ್ ಎಡ್ಜ್ ಅಂತ ಹೇಳ್ತಾರೆ. ಸೊ ಅದನ್ನು ಟಾಪ್ಲಿಂಗ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಪ್ರಾಬ್ಲಮ್ ನೋಡೋಣ. ಇಲ್ಲಿ ಯೂನಿಫಾರ್ಮ್ ಕ್ಯೂಬ್ ಆಫ್ ಸೈಡ್ ಎ ಅಂಡ್ ಮಾಸ್ ಎಮ್ ರೆಸ್ಟ್ ಆನ್ ಎ ರಫ್ ಹಾರಿಜಾಂಟಲ್ ಟೇಬಲ್ ಅಂತ ಹೇಳ್ತಾರೆ. ರಫ್ ಹಾರಿಜಾಂಟಲ್ ಟೇಬಲ್, ಒಂದು ಹಾರಿಜಾಂಟಲ್ ಟೇಬಲ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇಟ್ ಶುಡ್ ಬಿ ರಫ್ ಅಲ್ವಾ, ಇಟ್ ಶುಡ್ ಬಿ ರಫ್ ಅಂದಿದ ತಕ್ಷಣ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಏನಂತ ಹೇಳ್ಬೋದು ನಾವಿಲ್ಲಿ. ಇಟ್ ಈಸ್ ಎ ಫ್ರಿಕ್ಷನಲ್ ಟೇಬಲ್ ಅಂತ ಅರ್ಥ. ದರ್ ಈಸ್ ಎ ಕ್ಯೂಬ್. ವಾಟ್ ಈಸ್ ದ ಸೈಡ್ ಆಫ್ ದ ಕ್ಯೂಬ್ ಹಿಯರ್? ಸೈಡ್ ಆಫ್ ದ ಕ್ಯೂಬ್ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ನಮಗೆ? ಇಟ್ ಈಸ್ ಈಕ್ವಲ್ ಟು ಎ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಸೇರ್ ಎ ಹಾರಿಜಾಂಟಲ್ ಫೋರ್ಸ್ ಕ್ಯಾಪಿಟಲ್ ಎಫ್ ಈಸ್ ಅಪ್ಲೈಡ್ ನಾರ್ಮಲ್ ಟು ಒನ್ ಆಫ್ ದ ಫೋರ್ಸಸ್ ಅಂತ, ಒನ್ ಆಫ್ ದ ಫೇಸಸ್, ಫೋರ್ಸಸ್ ಅಲ್ಲ ರೀ ಇದು, ಒನ್ ಆಫ್ ದ ಫೇಸಸ್ ಅಪ್ಪ ಇದು. ಪ್ಲೀಸ್ ಚೇಂಜ್ ಮಾಡಿ. ಇದು ಒನ್ ಆಫ್ ದ ಫೇಸಸ್ at a point directly above the center of the face, at height 3a/4 above the base ಅಂತ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಹತ್ರ ನಿಮಗೆ ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಎಷ್ಟು ಫೋರ್ಸ್ನ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತಂದರೆ ನೋಡಿ, ಸಿ ಅನ್ನೋದು ನಿಮಗೆ ಸೆಂಟರ್ ಆಫ್ ಮಾಸ್ ಅಂತ ತಗೊಂಡ್ರೆ ಇದರ ಮೇಲೆ ಅಬೌವ್ ದ ಸೆಂಟರ್ ತಾನೆ ಹೇಳ್ತಾರೆ ನೋಡಿ, ಇಲ್ಲಿ ಅಬೌವ್ ದ ಸೆಂಟರ್ ಆಫ್ ದ ಫೇಸ್. ಸಿ ಹಿಯರ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹತ್ರ ನಿಮಗೆ ಎಫ್ ಅನ್ನೋದು ಆ್ಯಕ್ಟ್ ಮಾಡ್ತಾ ಇದೆ. ಈ ಎಫ್ ಅನ್ನೋದು ಬೇಸಿಂದ ಎಷ್ಟು ದೂರದಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ? 3a/4 ಡಿಸ್ಟೆನ್ಸಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ. ಗೊತ್ತಾಗ್ತಾ ಇದೆ ಅಲ್ವಾ? ನಾವು ಸಿ ಹಿಯರ್ ವಾಟ್ ಈಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಎಫ್ ಫಾರ್ ವಿಚ್ ದ ಕ್ಯೂಬ್ ಬಿಗಿನ್ಸ್ ಟು ಟಾಪಲ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಎಷ್ಟು ಫೋರ್ಸ್ನ ನಾವು ಅಪ್ಲೈ ಮಾಡಿದ್ರೆ ಈ ಕ್ಯೂಬ್ ಅನ್ನೋದು ನಿಮಗೆ ಟಾಪಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ನೋಡಿ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನೇನು ಫೋರ್ಸಸ್ ಆ್ಯಕ್ಟ್ ಮಾಡ್ತಾ ಇದ್ರಿ ಇಲ್ಲಿ ಅಂತಂದರೆ, ಸೊ ಎಮ್ ಜಿ ಅನ್ನೋ ಒಂದು ಫೋರ್ಸ್ ಸಹ ನಿಮಗೆ ಆ್ಯಕ್ಟ್ ಮಾಡ್ತಾ ಇದೆ. ಇಸ್ ಇಟ್ ರೈಟ್ ಆರ್ ನಾಟ್? ವಾಟ್ ಈಸ್ ದ ಫೋರ್ಸ್ ಆ್ಯಕ್ಟಿಂಗ್ ಹಿಯರ್? ಇಟ್ ಈಸ್ ಎಮ್ ಜಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಒಂದು ನಿಮಗೆ ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಸಹ ಇರುತ್ತೆ. ಸೊ ಲೆಟ್ ಅಸ್ ಸೇ ದಿಸ್ ಈಸ್ ಒನ್ ಎಡ್ಜ್ ಪಾಯಿಂಟ್ ಓ ಅಂತ ಕನ್ಸಿಡರ್ ಮಾಡೋಣ. ಸೊ ಲೈಕ್ ದಿಸ್, ಯಾವಾಗ ಫೋರ್ಸ್ ಅಪ್ಲೈ ಮಾಡ್ತಾ ಇದೀವೋ ಈ ಫೋರ್ಸ್ ಈ ಕ್ಯೂಬ್ನ ಹೀಗೆ ರೊಟೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಅಬೌಟ್ ದಿಸ್ ಪಾಯಿಂಟ್ ಓ. ಆದರೆ ಈ ಎಮ್ ಜಿ ಅನ್ನೋದು ಹೀಗೆ ರೊಟೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಯಾವಾಗ ಟಾಪಲ್ ಆಗ್ಬೋದು ಅಂತಂದರೆ ದ ಟಾರ್ಕ್ ಡ್ಯೂ ಟು ದಿಸ್ ಕ್ಯಾಪಿಟಲ್ ಎಫ್ ಅನ್ನೋದು
ಜಾಸ್ತಿ ಇರಬೇಕು ಕಂಪೇರ್ಡ್ ಟು ಟಾರ್ಕ್ ಡ್ಯೂ ಟು ವೆಯ್ಟ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್ ಕ್ಯೂಬ್ ಟಾಪಲ್ಸ್, ಸೊ ಅರ್ಥ ಮಾಡ್ಕೊತಾ ಇದ್ದೀರಾ ಇಲ್ಲಿ? ಕ್ಯೂಬ್ ಟಾಪಲ್ಸ್ ಅಂತಂದ್ರೆ ಏನಿಲ್ಲ, ರೊಟೇಟ್ ಆಗೋದಷ್ಟೇ, ಟರ್ನ್ ಆಗೋದಷ್ಟೇ. ಕ್ಯೂಬ್ ಟಾಪಲ್ಸ್ ಅಬೌಟ್ ದ ಪಾಯಿಂಟ್ ಓ, ಯಾವಾಗ ಅಂತಂದ್ರೆ ಟಾರ್ಕ್ ಡ್ಯೂ ಟು ಕ್ಯಾಪಿಟಲ್ ಎಫ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಟಾರ್ಕ್ ಡ್ಯೂ ಟು ವೆಯ್ಟ್ ಅಂತ ಹೇಳ್ತೀವಿ. ಟಾರ್ಕ್ ಡ್ಯೂ ಟು ವೆಯ್ಟ್ ಗೊತ್ತಾಯ್ತಲ್ವಾ? ನೋಡಿ ಇಲ್ಲಿ ವೆಯ್ಟ್ ಅನ್ನೋದು ಎಷ್ಟು ದೂರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಪ್ಪ, ಇಲ್ಲಿ ನಮಗೆ ವೆಯ್ಟ್ ಅನ್ನೋದು ಎಷ್ಟು ದೂರದಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ಇದು ಎ ಆಗಿದ್ದಾಗ ಸೆಂಟರ್ ಇಂದ ಇಲ್ಲಿಗೆ a/2 ಇರುತ್ತೆ, ಡಿಸ್ಟೆನ್ಸಲ್ಲಿ ಇರುತ್ತೆ. ಓಕೆನಾ? ಸೊ ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಿ. ಸೊ ಟಾರ್ಕ್ ಡ್ಯೂ ಟು ಎಫ್ ಅಂತಂದರೆ ಫೋರ್ಸ್ ಇಂಟು ವಾಟ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ದಿಸ್ ಪಾಯಿಂಟ್ ಟು ಇಟ್ ಈಸ್ 3a/4 ಅಲ್ವಾ? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ 3a/4 must be greater than. So see ಟಾರ್ಕ್ ಡ್ಯೂ ಟು mg ಅನ್ನೋದು a/2 ಡಿಸ್ಟೆನ್ಸಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ. therefore you can write mg into a/2. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ ನೀವು ನೋಡೋಣ. ಸೊ we can say that 2 1 2 2. therefore ಅಷ್ಟೆಲ್ಲ ಏನು ಕ್ಯಾನ್ಸಲ್ ಆಗುತ್ತೆ. therefore f ಅನ್ನೋದು ಏನ್ರಿ ಆಗುತ್ತೆ ನೋಡಿ ಇಲ್ಲಿ, f should be greater than 2mg/3 ಅಂತ ಹೇಳ್ಬೋದು. The minimum force must be greater than 2mg/3. ಗೊತ್ತಾಯ್ತಲ್ವ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? ಟಾಪ್ಲಿಂಗ್ ಕೇಸ್ ಇದೇ ರೀತಿ ನಿಮಗೆ NCERT ರೆಫರ್ ಮಾಡಿ ಇನ್ನೂ ಒಂದು 2 or 3 ಎಕ್ಸಾಂಪಲ್ಸ್ ಬರುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ NCERT ಪ್ರಾಬ್ಲಮ್ ಅಂತ ಹೇಳ್ತೀನಿ ನಾನು ನಿಮಗೆ. ಸೊ ಲೆಟ್ us go with the next concept, that is work energy and power. ವರ್ಕ್ ಎನರ್ಜಿ ಪವರ್ ಆಲ್ರೆಡಿ ಓದಿರ್ತಾರೆ ನೀವು, ಟ್ರಾನ್ಸ್ಲೇಟರಿ ಮೋಷನ್ ಇಲ್ಲ ಲೀನಿಯರ್ ಮೋಷನ್ನಲ್ಲಿ ನಾವೇ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಹೌ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ವರ್ಕ್ ಎನರ್ಜಿ ಆ್ಯಂಡ್ ಪವರ್ ಇನ್ ರೊಟೇಷನಲ್ ಮೋಷನ್ನಲ್ಲಿ ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೋಬಹುದು ಅನ್ನೋದು ಅಬ್ಸರ್ವ್ ಮಾಡೋಣ. ಸೊ ಪ್ಲೀಸ್ ಥಿಂಕ್, ವಾಟ್ ಈಸ್ ದ ವರ್ಕ್ನ ಹೇಗೆ ಡಿಫೈನ್ ಮಾಡ್ತೀವಿ ನಾವು ಇಲ್ಲಿ? ಹೌ ಕ್ಯಾನ್ ಯು ಡಿಫೈನ್ ದ ವರ್ಕ್? ನೋಡಿ, ಒಂದು ಬಾಡಿನ ಟೀಟಾ ರೊಟೇಟ್ ಮಾಡಬೇಕಾದ್ರೆ ವಾಟ್ ಈಸ್ ದ ವರ್ಕ್ ಡನ್? W is equals to integral tau into d theta ಅಂತ ಹೇಳ್ತೀವಿ. ಫ್ರಮ್ theta 1 ಪೊಸಿಷನ್ ಟು theta 2 ಪೊಸಿಷನ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ವರ್ಕ್ ಡನ್ ಫಾರ್ಮುಲಾ ಅಂತ ಹೇಳಿ. ಸೊ ಅಬ್ಸರ್ವ್ ಮಾಡಿ ಅಷ್ಟೇ ಅಲ್ಲ. ಸೊ ವಾಟ್ ಈಸ್ ದ ಸಿ ಹಿಯರ್, ಯಾವಾಗಾದರೆ ಒಂದು ಬಾಡಿ ಅನ್ನೋದು ರೊಟೇಷನಲ್ ಮೋಷನ್ ಇರುತ್ತೋ ಅದಕ್ಕೆ ಕೈನೆಟಿಕ್ ಎನರ್ಜಿ ಮಾತ್ರ ಇರುತ್ತೆ. ಸೊ ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಅಂದರೆ ನೋಡೋಣ. ರೊಟೇಷನಲ್ ಕೈನೆಟಿಕ್ ಎನರ್ಜಿ ಅರ್ಥ ಮಾಡ್ಕೊತಾ ಇದ್ರಲ್ವಾ? ರೊಟೇಷನಲ್ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಅಂತಂದರೆ, ಸಿ ಹಿಯರ್ KER ಈಸ್ ಆಲ್ವೇಸ್ ಈಕ್ವಲ್ಸ್ ಟು ಹಾಫ್ I ಇಂಟು ಒಮೆಗಾ ಸ್ಕ್ವೇರ್ ಅಂತ ಬರೀಬಹುದು ರೊಟೇಷನಲ್ ಕೈನೆಟಿಕ್ ಎನರ್ಜಿ. ಇಲ್ಲ ಅಂತಂದರೆ ಸಿ ಹಿಯರ್ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ಸ್ ಟು ಹಾಫ್ ಇಂಟು, ಸೊ I ಇಂಟು ಒಮೆಗಾ ನಾನು ಬೇಕಾದರೆ ವಿ ಕ್ಯಾನ್ ರೈಟ್ ಮಲ್ಟಿಪ್ಲೈ ಬೈ ಡಿವೈಡ್ ಬೈ I ನಾವು ಬರೆದಿದ್ದಾಗ ವಿ ಕ್ಯಾನ್ ಆಲ್ಸೋ ರೈಟ್ ದಿಸ್ ಆ್ಯಸ್ L² ಡಿವೈಡ್ ಬೈ I ಅಂತನೂ ಬರೀಬಹುದು, ವಿಚ್ ಇಸ್ ನಥಿಂಗ್ ಬಟ್ L² ಡಿವೈಡ್ ಬೈ 2I ಅಂತ ಬರಿತೀವಿ. ಅರ್ಥ ಮಾಡ್ಕೊತಾ ಇದ್ರಲ್ವಾ? ಸೊ ಫ್ರಮ್ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಆಂಗ್ಯುಲರ್ ಮೊಮೆಂಟಮ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ 2 ಇಂಟು I ಇಂಟು KE ಅಂತ ಬರೀಬಹುದು. ಅರ್ಥ ಆಯ್ತಲ್ವಾ? ಇನ್ ದ ಸೇಮ್ ಮ್ಯಾನರ್ ಇನ್ನೂ ಒಂದು ರೀತಿ ಬರೆಯೋಕ್ಕೆ ಸಾಧ್ಯ ಆಗುತ್ತಾ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಏನಾಗುತ್ತೆ ಅಂತಂದರೆ ವಿ ಕ್ಯಾನ್ ರೈಟ್ ಕೈನೆಟಿಕ್ ಎನರ್ಜಿ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಹಾಫ್ ಇಂಟು L ಇಂಟು ಒಮೆಗಾ ಅಂತನೂ ಬರೀಬಹುದು. ಹಾಫ್ L ಇಂಟು ಒಮೆಗಾ. ಸೊ ನೋಡಿ ಇಲ್ಲಿ ಒಂದ್ಸರಿ ಅಬ್ಸರ್ವ್ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಇಲ್ಲಿ ಹಾಫ್ ಇಂಟು ಈ I ಒಮೆಗಾ ಸ್ಕ್ವೇರ್ನ I ಇಂಟು ಒಮೆಗಾ ಅಂತ ಬರೀಬಹುದಲ್ವಾ? ಹಾಗೆ I ಒಮೆಗಾನ L ಅಂತ ತಗೊಂಡ್ರೆ ನಿಮಗೆ ಹಾಫ್ ಇಂಟು L ಒಮೆಗಾ ಅಂತನೂ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ರೆ ದಿಸ್ ಇಸ್ ದ ಕೈನೆಟಿಕ್ ಎನರ್ಜಿ ಆಫ್ ಎ ರೊಟೇಟಿಂಗ್ ಬಾಡಿ ಅಂತ ಹೇಳ್ತೀವಿ. ಇನ್ ದ ಸೇಮ್ ಮ್ಯಾನರ್ ಹೌ ಕ್ಯಾನ್ ಯು ಡಿಫೈನ್ ದಿಸ್ ಪವರ್? ಪವರ್ ಅಂದರೆ ಏನಪ್ಪ ಇಲ್ಲಿ ಅಂತಂದಾಗ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಷ್ಟೇ ಅಲ್ಲ, ನಿಮಗೆ ರೇಟ್ ಆಫ್ ಡೂಯಿಂಗ್ ವರ್ಕ್ ಈಸ್ ಕಾಲ್ಡ್ ಆಸ್ ಪವರ್ ಅಂತ ಹೇಳ್ತೀವಿ ನಾವು. therefore ಪವರ್ ಕ್ಯಾನ್ ಬಿ ರಿಟನ್ ಆಸ್ dW/dt ಅಂತ ಬರೀಬಹುದು. dW/dt ಅಂತ ನಾವು ತಗೊಂಡಿದ್ದಾಗ ಏನಾಗುತ್ತೆ ನೋಡಿ, ಇಲ್ಲಿ ಪವರ್ ಕ್ಯಾನ್ ಬಿ ರಿಟನ್ ಆಸ್ ನೋಡಿ ಇಲ್ಲಿ
dw/dt. ಇದು ನಾವು ಸಿಂಪ್ಲಿಫೈ ಮಾಡಿದ್ದೀವಿ ಅಂತಂದರೆ ಪವರ್ ಕ್ಯಾನ್ ಬಿಟ್ನ್ ಆಸ್ ಟೌ ಇಂಟು ಒಮೇಗಾ ಅಂತ ಬರುತ್ತೆ. ಅದೇ ವೆಕ್ಟಾರ್ ಫಾರ್ಮಲ್ಲಿ ನಾವು ಬರಿಬೇಕು ಅಂತಂದರೆ ಇನ್ ವೆಕ್ಟಾರ್ ಫಾರ್ಮ್ ವಿ ಕ್ಯಾನ್ ರೈಟ್ ಪವರ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಟೌ ವೆಕ್ಟಾರ್ ಡಾಟ್ ಒಮೇಗಾ ವೆಕ್ಟಾರ್ ಅಂತ ಹೇಳ್ಬೋದು. ಸೊ ನೀಟಾಗಿ ಅಬ್ಸರ್ವ್ ಮಾಡಿ, ಟೌ ವೆಕ್ಟಾರ್ ಡಾಟ್ ಒಮೇಗಾ ವೆಕ್ಟಾರ್, ದಿಸ್ ಇಸ್ ದ ಪವರ್ ಫಾರ್ಮುಲಾ. ಗೊತ್ತಾಯ್ತಲ್ಲ? ನಾವು ಲೆಟ್ ಅಸ್ ಸಿ ಫ್ಯೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್. ನೋಡಿ ಇಲ್ಲಿ, ಎ ಬಾಡಿ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ 3 kg/m² rotating with angular velocity of 2 radian/second has the same kinetic energy as mass of 12 kg moving with a velocity ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ, ಸೊ rotational kinetic energy becomes equals to kinetic energy in translational motion ಅಂತ ಹೇಳ್ತಾ ಇದ್ದಾರೆ. ಸೊ see here, half I into omega square must become equals to half mv square ಅಂತ ಹಾಕ್ಬೋದು. ಹಾಫ್ ಕ್ಯಾನ್ಸಲ್ ಆಗಿದ್ದಾಗ ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ ವಿ ಸ್ಕ್ವೇರ್ ಬಿಕಮ್ಸ್ ಈಕ್ವಲ್ಸ್ ಟು ಐ ಇಂಟು ಒಮೇಗಾ ಸ್ಕ್ವೇರ್ ಡಿವೈಡ್ ಬೈ ಎಮ್ ಅಂತ ಬರುತ್ತೆ. ಐ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 3 ಇಂಟು ಒಮೇಗಾ ಈಸ್ 2 ಸ್ಕ್ವೇರ್ ಅಂದರೆ 4 ಅಲ್ವಾ, ಡಿವೈಡ್ ಬೈ ವಾಟ್ ಈಸ್ ದ ಮಾಸ್ ಇಯರ್ 12 kg. ಸೊ 4 1 4 3 ನಥಿಂಗ್ ಬಟ್ 1 ಬರುತ್ತೆ. ಸೊ ವೆಲಾಸಿಟಿ ಬಿಕಮ್ಸ್ ಈಕ್ವಲ್ಸ್ ಟು 1 m/s ಆಗಿರುತ್ತೆ. ದೇರ್ಫೋರ್ ಯು ಕ್ಯಾನ್ ಗೋ ವಿತ್ ಆಪ್ಷನ್ ಡಿ, ಆಪ್ಷನ್ನ ಡಿ. ಗೊತ್ತಾಯ್ತಲ್ವಾ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. ಎ ಡಿಸ್ಕ್ ಆ್ಯಂಡ್ ಎ ರಿಂಗ್ ಆಫ್ ಸೇಮ್ ಮಾಸ್ ಅರ್ಥ ಮಾಡ್ಕೊಳ್ಳಿ, ಆರ್ ರೋಲಿಂಗ್, and if their kinetic energies are equal, then the ratio of their velocities will be anta ಹೇಳ್ತಾರೆ. ratio of their velocities will be, it is a rolling anta ಹೇಳ್ತಾರೆ. it is a rolling. how can you solve this here? observe ಮಾಡಿ. so think ಮಾಡಿ, disc and ring ಅಲ್ವಾ, what is the ratio of their velocities will be. ಓಕೆ, ಇದು ರೋಲಿಂಗ್ ಮೋಷನ್ ಕೆಳಗಡೆ ಬರುತ್ತೆ, ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ರೋಲಿಂಗ್ ಮೋಷನ್ ಕಾನ್ಸೆಪ್ಟಲ್ಲಿ ನಿಮಗೆ. ಸೊ ಲೆಟ್ ಅಸ್ ಥಿಂಕ್ ಅಬೌಟ್ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ, ಎ ರಿಂಗ್ ಸಾಲಿಡ್ ಸ್ಪಿಯರ್ ಅಂಡ್ ಥಿನ್ ಡಿಸ್ಕ್ ಆಫ್ ಡಿಫರೆಂಟ್ ಮಾಸಸ್ ರೊಟೇಟ್ ವಿತ್ ಸೇಮ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತಾ ಇದ್ದಾರೆ. ಈಕ್ವಲ್ ಟಾರ್ಕ್ಸ್ ಆರ್ ಅಪ್ಲೈಡ್ ಟು ಸ್ಟಾಪ್ ದೆಮ್, which make the least number of rotations before coming to rest ಅಂತ ಹೇಳ್ತಾ ಇದ್ದಾರೆ. which will make the least number of rotations before coming to rest ಅಂತ ಹೇಳ್ತಾ ಇದ್ದಾರೆ. ಸೊ ಥಿಂಕ್ ಮಾಡಿ, ಇಲ್ಲಿ ಏನಾಗಂತ ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ. ಸೊ we know that work done is equals to torque into angular displacement. nothing but ವರ್ಕ್ ಎನರ್ಜಿ ಥಿಯರಮ್ ಪ್ರಕಾರ ನಿಮಗೆ ಇದನ್ನು ಎನರ್ಜಿ ಅಂತನೂ ಬರೀಬಹುದು. ನೋಡಿ ಇಲ್ಲಿ, ಈಕ್ವಲ್ ಎನರ್ಜಿ ಇರೋದ್ರಿಂದ ನಮಗೆ ಟೌ ಇಂಟು ಟೀಟಾ ಅನ್ನೋದು ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ಟೌ ಈಕ್ವಲ್ ಟಾರ್ಕ್, ಟೌ ಕಾನ್ಸ್ಟೆಂಟ್ ಇರೋದ್ರಿಂದ ಟೀಟಾ ಆಲ್ಸೋ ರಿಮೈನ್ಸ್ ಅ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಟೀಟಾ ಇನ್ಥಿಂಗ್ ಬಟ್ 2n π ಅಂತ ಹೇಳ್ಬೋದು, ಆಲ್ಸೋ ರಿಮೈನ್ಸ್ ಕಾನ್ಸ್ಟೆಂಟ್. ದಟ್ ಮೀನ್ಸ್ ನಂಬರ್ ಆಫ್ ರೆವಲ್ಯೂಷನ್ಸ್ ಆಲ್ಸೋ ರಿಮೈನ್ಸ್ ಅ ಕಾನ್ಸ್ಟೆಂಟ್. ಅಂದ್ರೆ ಮೀನಿಂಗ್ ಏನ್ರಿ ಇಲ್ಲಿ ಅಂತಂದರೆ, ವಿಚ್ ವಿಲ್ ಮೇಕ್ ಲೀಸ್ಟ್ ನಂಬರ್ ಆಫ್ ರೊಟೇಷನ್ಸ್ ಅಂತಂದ್ರೆ ಏನು ಹೇಳೋಕ್ಕಾಗಲ್ಲ, ಆಲ್ ದ ಬಾಡಿ ವಿಲ್ ಮೇಕ್ ಸೇಮ್ ನಂಬರ್ ಆಫ್ ರೊಟೇಷನ್. ದಟ್ ಈಸ್ ಆಪ್ಷನ್ ಡಿ, ಆಪ್ಷನ್ನ ಡಿ. ಗೊತ್ತಾಗಿದಲ್ವಾ? ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಥಿಂಕ್ ಅಬೌಟ್ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ ನೀವೇ ಸಾಲ್ವ್ ಮಾಡಬಹುದು ಅಂತ ಅನಿಸುತ್ತೆ. ದ ಆಂಗ್ಯುಲರ್ ವೆಲಾಸಿಟಿ ಒಮೇಗಾ ನಿಮಗೆ ಕೊಟ್ಟಿದ್ದಾರೆ, ಟಾರ್ಕ್ ಸಹ ನಿಮಗೆ ಕೊಟ್ಟಿದ್ದಾರೆ. ರೊಟೇಷನಲ್ ಪವರ್, ಫೈಂಡ್ ದ ಪವರ್ ಫಾರ್ಮುಲಾ ಹಿಯರ್, ಟೌ ಡಾಟ್ ಒಮೇಗಾ. ಸೊ ಟೇಕ್ ದ ಡಾಟ್ ಪ್ರಾಡಕ್ಟ್ ಹಿಯರ್. ಡಾಟ್ ಪ್ರಾಡಕ್ಟ್ ಏನದು ನೋಡಿ ಇಲ್ಲಿ, 2 ಇಂಟು 2 ಪ್ಲಸ್ 3 ಇಂಟು 3 ಪ್ಲಸ್ 4 ಇಂಟು 4. ನೀವು ಸಾಲ್ವ್ ಮಾಡಿ ಎಷ್ಟು ಬರುತ್ತೆ ಅಂತ ಆನ್ಸರ್ ಮಾಡಿ. ವಿಲ್ ಗೆಟ್ ಇಟ್ ಆಸ್ 29 ಬರುತ್ತಾ? 29 ಅಷ್ಟೇ ತಾನೇ ಬರೋದು ನಿಮಗೆ ಡಾಟ್ ಪ್ರಾಡಕ್ಟ್ ತೊಗೊಂಡಿದ್ದಾಗ. ಸೊ ಏನೋ ಇಲ್ಲಿ ಪ್ರಾಬ್ಲಮ್ ಏನೋ ಮಿಸ್ ಆಗಿದೆ. ಸೊ ಲೆಟ್ ಅಸ್ ಥಿಂಕ್ ಅಬೌಟ್ ದ್ಯಾಟ್, ಏನು ಬರಬಹುದು ಅಂತಂದ್ಬಿಟ್ಟು. ಸೊ ಥಿಂಕ್ ಮಾಡಿ, ಇಲ್ಲಿ ಏನು ಬರೋದು, ರೊಟೇಷನಲ್ ಪವರ್ ಟಾರ್ಕ್ 2i + 3j + 4k ಅಂತ ಕೊಟ್ಟಿದ್ದಾರೆ. ಇಲ್ಲಿ ಓಕೆ, ಇಲ್ಲಿ ಎಷ್ಟು ಬಂದು ನಿಮಗೆ 29 ವ್ಯಾಟ್ ಅಂತ ಬರುತ್ತೆ. ಸೊ ಯಾವುದಾದ್ರು ನ್ಯೂಮರಿಕಲ್ ನೀವೇ ಚೇಂಜ್ ಮಾಡ್ಕೊಳ್ಳಿ. ಸೊ ನಮ್ಮ ಪ್ರಾಬ್ಲಮಲ್ಲಿ ನೀವು ಏನೋ ವ್ಯಾಲ್ಯೂಸ್ ಚೇಂಜ್ ಆಗಿರುತ್ತೆ. ಸೊ ಇಲ್ಲಿ ಗೆಟ್ ನೋಡಿ, ಇಲ್ಲಿ 29 ಅಂತ ಚೇಂಜ್ ಮಾಡಿಕೊಂಡ್ರೆ ನಮಗಿಲ್ಲಿ
ವಿಲ್ ಗೆಟ್ ಆಪ್ಷನ್ ಎ. ಆಪ್ಷನ್ನ ಎ. ನೋಡಿ ಡಾಟ್ ಪ್ರಾಡಕ್ಟಲ್ಲಿ ಯಾವುದೇ ರೀತಿ ಮಿಸ್ ಇಲ್ಲ, ಅದು ಕರೆಕ್ಟಾಗೇ ಇದೆ. ಸೊ ವಿಲ್ ಗೆಟ್ ದ 29 ವ್ಯಾಟ್. Now let us see the next concept, that is rolling motion. Rolling motion ಅಂದರೆ ಬೇರೆ ಏನೂ ಅಲ್ಲ, it is the combination. It is a combination of what is that translational and rotational motion ಅಂತ ಹೇಳ್ತಾರೆ. Translational and rotational motion. ಅರ್ಥ ಆಗ್ತದಲ್ವಾ? ಟ್ರಾನ್ಸ್ಲೇಷನಲ್ ಆ್ಯಂಡ್ ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಸೊ ವೆನೆವರ್ ವಿ ಕನ್ಸಿಡರ್ ಎ ಬಾಡಿ ವಿ ಕ್ಯಾನ್ ರೋಲಿಂಗ್ ಆನ್ ಎ ಸರ್ಫೇಸ್. ರೋಲಿಂಗ್ ಅಂದರೆ ಮೀನಿಂಗ್ ಏನು? ರಿಂಗ್ ಆಗಿರ್ಬೋದು, ಇಲ್ಲ ಅಂತಂದರೆ ಸ್ಪಿಯರ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು. ತೊಗೊಂಡಿದ್ದಾಗ ನಿಮಗೆ ಸೆಂಟರ್ ಆಫ್ ಮಾಸ್ ಅನ್ನೋದು ಯಾವಾಗಲೂ VCM ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಸೊ ವೆನೆವರ್ ವಿ ಕನ್ಸಿಡರ್ ದ ಪಾರ್ಟಿಕಲ್ A, B ಆ್ಯಂಡ್ C. ನೋಡಿ ಇಲ್ಲಿ ಪಾರ್ಟಿಕಲ್ ಅಟ್ ಎ ವಿಲ್ ಬಿ ಅಪೋಸಿಟ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಇಲ್ಲಿ ನಿಮಗೆ ಮುಂದೆ ಇರುತ್ತೆ. ದಿಸ್ ಇಸ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ನಾವು ಸಿ ಹಿಯರ್, ಯಾವಾಗಾದರೆ ನಿಮಗೆ ಬಾಡಿ ಅನ್ನೋದು ರೋಲ್ ಆಗ್ತಾ ಇರುತ್ತೋ, ವೆನೆವರ್ ದ ಬಾಡಿ ಈಸ್ ಇನ್ ಅ ರೋಲಿಂಗ್ ಮೋಷನ್, the energy always be equal to sum of the translational kinetic energy and rotational kinetic energy ಅಂತ ಹೇಳ್ತಾರೆ. Therefore total energy in rolling motion, total energy E becomes equals to E due to translational motion and E due to rotational motion ಅಂತ ಹೇಳ್ಬೋದು. Therefore you can say the total energy becomes equals to half mvcm square ಅಂತ ನಾನು ಡೈರೆಕ್ಟಾಗೆ ಬರಿತಾ ಇದ್ದೀನಿ. ಹಾಫ್ mvcm square into 1 plus k square divided by r square ಅಂತ ಬರೀಬಹುದು. Where k is called as radius of gyration of the body. It's a very important basic formula. ಚೆನ್ನಾಗಿ ನೆನ್ಪಿಟ್ಕೊಂಡ್ರಿ. ನಿಮಗೆ ಈ ಟೋಟಲ್ ರೀ, ಇದು ಈ ಟೋಟಲ್ ಅದರಿ. ವಾಟ್ ಈಸ್ ಈ ಟೋಟಲ್ ಹಿಯರ್? ಚೆನ್ನಾಗಿ ಅರ್ಥ ಮಾಡಿ ಇಲ್ಲಿ. ಇಫ್ ದೇ ಆಸ್ಕ್ ಓನ್ಲಿ ಟ್ರಾನ್ಸ್ಲೇಷನಲ್, ದೆನ್ ವಿ ಕ್ಯಾನ್ ರೈಟ್ ಹಾಫ್ mvcm ಸ್ಕ್ವೇರ್ ಅಂತ ಬರೀತೀರಾ. ಅದೇ ನಿಮಗೆ ಓನ್ಲಿ ರೊಟೇಷನಲ್ ಕೇಳಿದ್ದಾಗ ಹಾಫ್ I ಒಮೆಗಾ ಸ್ಕ್ವೇರ್ ಅಂತ ಬರೀಬಹುದು. ಆದರೆ ಟೋಟಲ್ ಎನರ್ಜಿ ಇನ್ ರೋಲಿಂಗ್ ಮೋಷನ್ ಅಂತಂದರೆ ಎರಡರನ್ನು ಆ್ಯಡ್ ಮಾಡಬೇಕಾಗಿರುತ್ತೆ. ಗೊತ್ತಾಯ್ತಲ್ವಾ? ಸೊ if I know what is the k square by r square value, we can easily calculate what is the total energy of that particular body which is a rolling ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಲ್ವಾ? Now let us see rolling on an inclined plane. ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಬರ್ತಾ ಇರುತ್ತೆ. ಆನ್ inclined plane, ಇದ್ರ ಮೇಲೂ ಸಹ ಅಷ್ಟೇ ನಿಮಗೆ ತುಂಬ ಈಸಿಯಾಗಿರತಕ್ಕಂಥ ಕ್ವಶನ್ನೇ ಬರುತ್ತೆ. ಈ ಫಾರ್ಮುಲಾಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸಿ ಹಿಯರ್, ಯಾವಾಗಾದರೆ ಒಂದು ಬಾಡಿ, ರೋಲಿಂಗ್ ಬಾಡಿನ ನಾವು ಆನ್ ಟಾಪ್ ಆಫ್ ದ ಇನ್ಕ್ಲೈನ್ ಪ್ಲೇನ್, ಥೀಟಾ ಬಿ ದ ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂತ ಕರೆಯೋಣ. ಹೈಟ್ h ಈಸ್ ದ ಹೈಟ್ ಆಫ್ ದ ಇನ್ಕ್ಲಿನೇಷನ್ ಅಂತ ಕರೆಯೋಣ. ಸೊ s ಈಸ್ ದ ಟೋಟಲ್ ಡಿಸ್ಟೆನ್ಸ್ ಆನ್ ಇನ್ಕ್ಲೈನ್ಡ್ ಪ್ಲೇನ್. ಇನ್ಕ್ಲೈನ್ ಪ್ಲೇನಲ್ಲಿ ನಿಮಗೆ ಲೆಟ್ ಅಸ್ ಸೇ s ಅನ್ನೋದು ಡಿಸ್ಟೆನ್ಸ್ ಅಂತ ತಗೊಳ್ಳೋಣ, ಇಲ್ಲ L ಅಂತನೂ ತಗೋಬಹುದು. ಇಟ್ ಈಸ್ ನಾಟ್ ಆನ್ ಇಶ್ಯೂ, L ಅಂತಲೇ ಕನ್ಸಿಡರ್ ಮಾಡೋಣ. ಸೊ ನೋಡಿ ಇಲ್ಲಿ ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್ ವಿಲ್ ಬಿ ಆಲ್ವೇಸ್ ಲೀನಿಯರ್ ಮೋಷನ್ ಅಂತ ಕೇಳ್ತಾರೆ. ಇಲ್ಲಿ ನಿಮ್ಗೆ ಏನೇನು ಕೇಳ್ತಾರೆ ನಿಮ್ಮ ಕ್ವಶನ್ ಅಂತಂದಾಗ, ವಾಟ್ ಇಸ್ ದ ಟೈಮ್ ಟೇಕನ್ ಬೈ ರೋಲಿಂಗ್ ಬಾಡಿ ಟು ರೀಚ್ ದ ಗ್ರೌಂಡ್ ಅಂತ ಹೇಳ್ತಾರೆ. ಇಲ್ಲ ವಾಟ್ ಈಸ್ ದ ಆಕ್ಸಲರೇಷನ್ ಆಫ್ ದಟ್ ರೋಲಿಂಗ್ ಬಾಡಿ ಇನ್ ರೀಚಿಂಗ್ ದ ಗ್ರೌಂಡ್ ಅಂತ ಕೇಳ್ತಾರೆ. ಇಲ್ಲ ಅಂದರೆ ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಬಾಡಿ ಇನ್ ರೀಚಿಂಗ್ ದ ಗ್ರೌಂಡ್ ಅಂತ ಕೇಳ್ತಾರೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ವಾಟ್ ಈಸ್ ದ ಪಾಯಿಂಟ್, ವಾಟ್ ಆರ್ ದ ಪಾಯಿಂಟ್ಸ್ ಟು ಬಿ ನೋಟೆಡ್? ನೋಡಿ ಇಲ್ಲಿ ಫಸ್ಟ್ ಒನ್ ಏನಪ್ಪ ಅಂತಂದರೆ, ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಬಾಡಿ ಇನ್ ರೀಚಿಂಗ್ ದ ಗ್ರೌಂಡ್. ಸಿ ಹಿಯರ್, ವೆಲಾಸಿಟಿ ಆಫ್ ದ ರೋಲಿಂಗ್ ಬಾಡಿ V becomes equals to root of 2gh divided by 1 plus k square by r square ಅಂತ ಬರುತ್ತೆ. is the velocity of the body in reaching the ground. Next ನೋಡಿ, what is the time taken to reach the ground? Time taken to reach the ground ಏನಾಗಿರುತ್ತೆ ನೋಡಿ ಇಲ್ಲಿ, time t becomes equals to ನೋಡಿ 1 by sin theta into root of 2h by g into 1 plus k square by r square ಅಂತ ಬರೀಬಹುದು.
ಗೊತ್ತಾಗ್ತದೆ ಅಲ್ವಾ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಇನ್ ದ ಸೇಮ್ ಮ್ಯಾನರ್ ವಾಟ್ ಈಸ್ ದ ಆಕ್ಸಲರೇಷನ್ ಆಫ್ ದ ಬಾಡಿ, ಆಕ್ಸಲರೇಷನ್ ಆಫ್ ದ ಬಾಡಿ ಇನ್ ರೀಚಿಂಗ್ ದ ಗ್ರೌಂಡ್, ದಟ್ ಈಸ್ g sin theta divided by 1 plus k square divided by r square ಅಂತ ಬರುತ್ತೆ. ನೋಡಿ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿದ್ದಾಗ, ವೆನ್ ಎವರ್ ಯು ಅಬ್ಸರ್ವ್ ಅಂಡರ್ ಎ ನೋಟಲ್ಲಿ ನೀವು ಅಬ್ಸರ್ವ್ ಮಾಡಿದ್ದಾಗ ವಿ ಕ್ಯಾನ್ ಸೇ ವೆಲಾಸಿಟಿ ಈಸ್ ಡೈರೆಕ್ಟ್ಲಿ ಅಲ್ಲ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಂತ ಹೇಳ್ಬೋದು. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೂಟ್ ಆಫ್ 1 ಪ್ಲಸ್ ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಅಂತ ಹೇಳ್ಬೋದು. ಅದೇ ನಿಮಗೆ ಟೈಮ್ ಅನ್ನೋದು ಏನಾಗಿರುತ್ತೆ ನೋಡಿ ಇಲ್ಲಿ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೂಟ್ ಆಫ್ 1 ಪ್ಲಸ್ ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಅಂತ ಬರಿಬಹುದು. ಆಕ್ಸಲರೇಷನ್ ಅನ್ನೋದೇನಾಗಿರುತ್ತೆ ನೋಡಿ ಇಲ್ಲಿ, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1 ಪ್ಲಸ್ ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಯಾವುದಕ್ಕಾದರೆ ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ವ್ಯಾಲ್ಯೂ ತುಂಬ ಜಾಸ್ತಿ ಇರುತ್ತೋ ದಟ್ ವಿಲ್ ಟೇಕ್ ಮೋರ್ ಟೈಮ್ ಟು ರೀಚ್ ದ ಗ್ರೌಂಡ್. ಸೊ ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ವ್ಯಾಲ್ಯೂ ಬೇಸ್ ಮಾಡಿಕೊಂಡು ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಸೊ ಸಿ ಹಿಯರ್, ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ನೋಟ್ ಅಂತ ನಿಮಗೆ ಹೇಳ್ತೀನಿ ನೋಡಿ. ಏನದು ಅಂತಂದರೆ, ಯಾವಾಗಾದರೆ ನಿಮಗೆ ವೆನ್ ರಿಂಗ್ ಆಗಿರ್ಬೋದು, ರಿಂಗ್ ಸಿಲಿಂಡರ್, ವೆನ್ ರಿಂಗ್ ಸಿಲಿಂಡರ್ ಡಿಸ್ಕ್ ಸ್ಪೆರಿಕಲ್ ಶೆಲ್ ಅಲ್ಲ ಅದು, ಇಟ್ ಈಸ್ ಅ ಸ್ಪಿಯರ್ rolls on an inclined plane, ಯಾವುದು ಬೇಗ ಬಂದು ರೀಚ್ ಆಗುತ್ತೆ ಗ್ರೌಂಡಿಗೆ ಅಂತ ಕೇಳ್ತಾರೆ. ಸೊ ವಿ ಕ್ಯಾನ್ ಸೇ, ಕಂಪೇರ್ ಮಾಡಿದಾಗ ವಿ ಕ್ಯಾನ್ ಸೇ ದಟ್ ಸ್ಪಿಯರ್ ವಿಲ್ ರೀಚ್ ದ ಗ್ರೌಂಡ್ ಫಸ್ಟ್ ಅಂತ ಹೇಳ್ತಾರೆ. ಸ್ಪಿಯರ್ ವಿಲ್ ರೀಚ್ ದ ಗ್ರೌಂಡ್ ಫಸ್ಟ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಲೈಕ್ ದಟ್ ವಿ ಕ್ಯಾನ್ ಥಿಂಕ್ ಅಬೌಟ್ ವಾಟ್ ಈಸ್ ದ ರೋಲಿಂಗ್ ಮೋಷನ್. ನೆಕ್ಸ್ಟ್ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಬಿಫೋರ್ ಗೋಯಿಂಗ್ ಟು ಸಿ ದ್ಯಾಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ನೋಡಿ ಇಲ್ಲಿ ಒಂದ್ಸರಿ ನೀಟಾಗಿ ನೋಡೋಣ. ಎ ಸ್ಪಿಯರ್ ರೋಲ್ಸ್ ಡೌನ್ ಆನ್ ಇನ್ಕ್ಲೈನ್ಡ್ ಪ್ಲೇನ್ ಆಫ್ ಇನ್ಕ್ಲಿನೇಷನ್ ಥೀಟಾ, ವಾಟ್ ಈಸ್ ದ ಆಕ್ಸಲರೇಷನ್ ಆಫ್ ದ ಸ್ಪಿಯರ್ ರೀಚಿಂಗ್ ದ ಬಾಟಮ್ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಆಕ್ಸಲರೇಷನ್? ಎ ಈಸ್ ಈಕ್ವಲ್ಸ್ ಟು ಜಿ ಸೈನ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್, ಕರೆಕ್ಟ್ ಅಲ್ವಾ? ಸೊ ಫಾರ್ ಸ್ಪಿಯರ್ what is the value of k square by r square, which is nothing but 2/5 ತಾನೆ ಸಾಲಿಡ್ ಸ್ಪಿಯರ್ಗೆ. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ನೋಡಿ ಇಲ್ಲಿ, a becomes equals to g sin theta divided by 1 plus 2/5, which is nothing but 5/7 g sin theta ಅಂತ ಬರುತ್ತೆ. ಸೊ we can go with option A. ಸರಿನಾ? In the same manner, let us solve previous ಒಂದು ಪ್ರಾಬ್ಲಮ್ ನಿಮಗೆ ನಾನು ಬಿಟ್ಟಿದ್ನಲ್ವಾ, ಆ ಪ್ರಾಬ್ಲಮ್ ಇವಾಗ ಅಂಡರ್ಸ್ಟುಡ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಸಿ ಹಿಯರ್, ಎ ಡಿಸ್ಕ್ ಅಂಡ್ ಎ ರಿಂಗ್ ಹ್ಯಾಸ್ ದ ಸೇಮ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತಾ ಇದ್ದಾರೆ. ಡಿಸ್ಕ್ ಅಂಡ್ ದ ರಿಂಗ್ ಹ್ಯಾಸ್ ಸೇಮ್ ಕೈನೆಟಿಕ್ ಎನರ್ಜಿ. ಸೊ ಥಿಂಕ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ. ಸೊ ಪ್ಲೀಸ್ ಥಿಂಕ್ ದ್ಯಾಟ್ a disk and a ring has same mass and rolling if their kinetic energies are equal, then the ratio of their velocities anta helta idare. Nodi, what is the total energy? We know that half mv square into 1 plus k square by r square anta baribodu. So nodi illi for disk ಏನಾಗತ್ತಪ್ಪ, ಈ ಡಿಸ್ಕ್ ಒಂದು ನಿಮಿಷ, k square by r square ವ್ಯಾಲ್ಯೂ ಏನಾಗುತ್ತೆ ನೋಡಿ ಇಲ್ಲಿ. For the disk, k square by r square value becomes equals to 1/2 ಅಂತ ಬರೀಬಹುದು. ಏನಾಗುತ್ತೆ ಅವಾಗ, ಈ ಡಿಸ್ಕ್ becomes equals to half mv square into 1 plus 1/2 ಅಂತಂದರೆ 3/2 ಬರುತ್ತೆ. ಸೊ ಇಟ್ ಈಸ್ 3/4
ಎಮ್ ವಿ ಸ್ಕ್ವೇರ್ ಅಂತ ಹೇಳ್ಬೋದು. ಲೆಟ್ ಇಟ್ ಬಿ equation 1, equation 1. and if there equation 1 ಇದು ಡಿಸ್ಕ್ ಅಲ್ಲಪ್ಪ, ಇದು ಸಿ ಎಮ್ ಅನ್ನೋ ಪ್ಲೇಸಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಸೊ ವಿ ಕ್ಯಾನ್ ರೈಟ್ ಡಿಸ್ಕ್ ಅಂತಲೇ ಬರೆದು ಬಿಡೋಣ ಡೈರೆಕ್ಟಾಗೆ. ಸಿಮಿಲರ್ಲಿ ಫಾರ್ ಎ ರಿಂಗ್ ವಾಟ್ ಇಸ್ ದಟ್? ಈ ರಿಂಗ್ ವ್ಯಾಲ್ಯೂ ಏನಾಗುತ್ತೆ ನೋಡಿ ಇಲ್ಲಿ, ಹಾಫ್ ಎಮ್ ವಿ ರಿಂಗ್ ಸ್ಕ್ವೇರ್ ಇಂಟು 1 ಪ್ಲಸ್ ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಫಾರ್ ಎ ರಿಂಗ್, ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 1 ಆಗುತ್ತೆ. ಸೊ ಇಟ್ ವಿಲ್ ಬಿಕಮ್ 1 ವಿಚ್ ಈಸ್ ಈಕ್ವಲ್ಸ್ ಟು ಎಮ್ ಇಂಟು ವಿ ರಿಂಗ್ ಸ್ಕ್ವೇರ್ ಅಂತ ಹೇಳ್ತೀವಿ. ಆ್ಯಂಡ್ ದೇ ಹ್ಯಾವ್ ಗಿವೆನ್ ದಟ್ ಎನರ್ಜಿ ಆಫ್ ದ ಡಿಸ್ಕ್ ಇಸ್ ಈಕ್ವಲ್ಸ್ ಎನರ್ಜಿ ಆಫ್ ದ ರಿಂಗ್ ಅಂತ ಹೇಳ್ತೀವಿ. ದರ್ಫೋರ್ ಈಕ್ವೇಟ್ ಮಾಡ್ಕೊಳ್ಳಿ. ಇವಾಗ ಏನು ಬರುತ್ತೆ ಅಂತ ಒಂದು ಸರ್ ನೋಡಿ ಇಲ್ಲಿ, 3/4 ಎಮ್ ವಿ ಡಿ ಸ್ಕ್ವೇರ್, 3/4 ಎಮ್ ವಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎಮ್ ವಿ ಆರ್ ಸ್ಕ್ವೇರ್ ಅಂತ ಬರೀಬಹುದು. ವಿ ಕ್ಯಾನ್ ರೈಟ್, ಇಸ್ ಇಟ್ ರೈಟ್ ಅಂಡ್ ನಾಟ್? ಸೇಮ್ ಮಾಸ್ ಅಂತ ಕೊಟ್ಟಿದ್ದಾರಲ್ವಾ, ಹಾಗಾಗಿ ಎಮ್ ಶುಡ್ ಬಿ ಸೇಮ್. ವಿ ಶುಡ್ ನಾಟ್ ಫರ್ಗೆಟ್ ದಟ್. ಬೆಟರ್ ಇಲ್ಲಿ ನಾನು ಸ್ಮಾಲ್ ಎಮ್ ಅಂತ ಬರ್ದಿದ್ದೀನಿ, ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕ್ಯಾಪಿಟಲ್ ಎಮ್ ಆಗಿರುತ್ತೆ, ಕ್ಯಾಪಿಟಲ್ ಎಮ್. ದರ್ಫೋರ್ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನೋಡೋಣ. ವಿ ಡಿ ಡಿವೈಡ್ ಬೈ ವಿ ಆರ್, ವಿ ಆರ್ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ 3/4 ಅಂತ ಬರುತ್ತೆ. ರೂಟ್ ಆಫ್ 3/4 ಅಲ್ಲ, ಸಾರಿ, ಒಂದು ನಿಮಿಷ. ವಿ ಡಿ ಡಿವೈಡ್ ಬೈ ವಿ ಆರ್ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ 4/3 ವಿಚ್ ನಥಿಂಗ್ ಬಟ್ 2/√3 ಅಂತ ಬರುತ್ತೆ. ಸೊ ವಾಟ್ ಇಸ್ ದ ಆಪ್ಷನ್? ವಿ ಕ್ಯಾನ್ ಗೋ ವಿತ್ ಇಟ್ ಈಸ್ 2/√3 ಅಂತಂದರೆ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಗೊತ್ತಾಗ್ತದಲ್ವ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು. ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಗೋ ವಿತ್ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತ ನೋಡೋಣ. ದಟ್ ಈಸ್ ಮೋಷನ್ ಆಫ್ ಕನೆಕ್ಟೆಡ್ ಬಾಡೀಸ್. ನೋಡಿ ಇಲ್ಲಿ, ಇದ್ರ ಮೇಲೆ ನಿಮಗೆ ಸ್ವಲ್ಪ ಹೈ ಲೆವೆಲ್ ಕೇಳ್ತಾರೆ, ಬಟ್ ನೋ ನೀಡ್ ಟು ವರಿ ಅಬೌಟ್ ದಟ್. ಈ ಫಾರ್ಮುಲಾಸ್ ನಿಮ್ಗೆ ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಯಾವಾಗಾದರೆ ನಿಮಗೆ ಒಂದು ಸಾಲಿಡ್ ಸಿಲಿಂಡ್ರಿಕಲ್ ಬಾಡಿ ಮೇಲೆ ಒಂದು ಸ್ಮಾಲ್ ಮಾಸ್ನ ಔಂಡ್ ಮಾಡಿಬಿಟ್ಟು ನಿಮಗೆ ರಿಲೀಸ್ ಮಾಡಿದ್ದಾಗ ಅದು ಬಿಕಾಸ್ ಆಫ್ ಇಟ್ಸ್ ವೆಯ್ಟ್ ಇಟ್ ವಿಲ್ ಕಮ್ ಡೌನ್. ಯಾವಾಗಾದರೂ ಕೆಳಗೆ ಬರ್ತಾ ಇರುತ್ತೋ ಆವಾಗ ಈ ಸಿಲಿಂಡರ್ ಅನ್ನೋದು ಸಹ ಏನಾಗ್ತಿರುತ್ತೆ, ರೊಟೇಟ್ ಆಗ್ತಾ ಇರುತ್ತೆ. ಆವಾಗ ಅದು ಕೆಳಗೆ ಬರಬೇಕಾದ್ರೆ ಅದರ ವೆಲಾಸಿಟಿ ಏನು, ಓಕೆ, ಅಷ್ಟೇ ಅಲ್ಲ, ಈ ಥ್ರೆಡ್ಡಲ್ಲಿ ಸ್ಟ್ರಿಂಗಲ್ಲಿ ಎಷ್ಟು ಟೆನ್ಷನ್ ಇರುತ್ತೆ ಅನ್ನೋದೆಲ್ಲ ಕ್ವಶನ್ಸ್ ಕೇಳ್ತಾರೆ. ಏನಪ್ಪ ಅಂತಂದರೆ, ಸೊ ಫಸ್ಟ್ ಒನ್ ಆಟ್ ಇಸ್ ಆಕ್ಸಲರೇಷನ್ ಆಫ್ ದಟ್ ಮಾಸ್ ಅಂತ ತಗೊಳ್ತಾರೆ. ಆಕ್ಸಲರೇಷನ್ ಆಫ್ ಮಾಸ್ ಇಸ್ ಈಕ್ವಲ್ಸ್ ಟು ನೋಡಿ, ಎ ಇಸ್ ಈಕ್ವಲ್ಸ್ ಟು ಜಿ ಡಿವೈಡ್ ಬೈ 1 ಪ್ಲಸ್ ಐ ಬೈ ಎಮ್ ಆರ್ ಸ್ಕ್ವಯರ್. ಎಮ್ ಅಂದರೆ ಇಲ್ಲಿ ಅಂತಂದರೆ ಎಮ್ ಈಸ್ ದ ಮಾಸ್ ಆಫ್ ದ ಕನೆಕ್ಟೆಡ್ ಬಾಡಿ ಅಂತ ಹೇಳ್ತಾರೆ. ಮಾಸ್ ಆಫ್ ದ ಕನೆಕ್ಟೆಡ್ ಬಾಡಿ. ಇನ್ ದ ಸೇಮ್ ಮ್ಯಾನರ್, what is the tension in the string? Tension in the string is equals to mg into I divided by I plus mr square anta tagoltivi, mr square. In the same manner we can go with what is the velocity? Velocity saha v equal root of 2gh. nodi aa body ge velocity barabeku antandre it has to travel at least some distance s h alva, hagagi we will get root of 2gh divided by 1 plus I divided by mr square ಅಂತ ಬರುತ್ತೆ. ಆಂಗುಲರ್ ವೆಲಾಸಿಟಿ ಆಫ್ ರಿಜಿಡ್ ಬಾಡಿ ಅಂದರೆ ಸಿಲಿಂಡರ್ ಆಗಿರ್ಬೋದು, ಇಲ್ಲ ಸಿಲಿಂಡರ್ ಆಗಿರ್ಬೋದು, ಏನಾಗುತ್ತೆ ನಿಮಗೆ ರೂಟ್ ಆಫ್ 2mgh divided by I plus mr square ಅಂತ ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ಈ ಫಾರ್ಮುಲಾ ನಿಮಗೆ ಒಂದು 5 to 10 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಡೆಫಿನೆಟಾಗಿ ನಿಮಗೆ ಈಸಿ ಆಗುತ್ತೆ. ನಾವು ಲೆಟ್ ಸಿ ವಾಟ್ ಇಸ್ ಒಂದು ಎಕ್ಸಾಂಪಲ್ ನಾವು ನೋಡೋಣ ಹೇಗೆ ಸಾಲ್ವ್ ಮಾಡ್ಬೋದು ಅಂತಂದ್ಬಿಟ್ಟು. ಎ ಬ್ಲಾಕ್ ಆಫ್ ಮಾಸ್ 2 kg, ಎ ಬ್ಲಾಕ್ ಆಫ್ ಮಾಸ್ 2 kg, okay, hangs from the rim of a wheel. What is the radius of the wheel? They have given radius of the wheel capital R is equals to 0.5 meter ಅಂತ ಕೊಟ್ಟಿದ್ದಾರೆ. And releasing from the rest, the block falls through a distance 5 meter ಅಂತ ಹೇಳಿದ್ರು. Through a distance 5 meter height in 2 seconds. Time is also given as 2 seconds.
the moment of inertia. What is the moment of inertia? What is the moment of inertia? Calculate ಮಾಡಿ ಅಂತ ಹೇಳ್ತಾ ಇದ್ದಾರೆ. So how can you calculate that? We can simplify. We can simplify by using equations of motion. Equations of motion. So think ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. So first calculate what is the acceleration of this block. What is the acceleration of the block after 2 seconds? 2 seconds ಆದಮೇಲೆ ಅದರ acceleration ಆಗುತ್ತೆ ನೋಡಿ ಇಲ್ಲಿ g divided by 1 plus I divided by mr square ಅಂತ ಹೇಳ್ತೀವಿ. mr square. What is this a value here? Acceleration value ಏನಾಗುತ್ತಪ್ಪ ಇಲ್ಲಿ ನಿಮಗೆ acceleration value ಅನ್ನೋದು ನಮಗೆ ಗೊತ್ತಿಲ್ಲ. Okay, let it be equation 1. So how can we solve this? How can we solve this? ನೋಡಿ ಇಲ್ಲಿ ಹೇಗೆ ಮಾಡಬಹುದು ಅಂತ ಒಂದ್ಸರಿ ಥಿಂಕ್ ಮಾಡಿ. How can we solve this? See here, using equation of motion. ಬಾಡಿ ಯಾವಾಗಾದರೆ ಇಲ್ಲಿ ಮಾಸ್ನ ರಿಲೀಸ್ ಮಾಡ್ತೀವೋ ಇಟ್ ವಿಲ್ ಮೂವ್ ಬಿಕಾಸ್ ಆಫ್ ಗ್ರಾವಿಟಿ. ಇಟ್ ಈಸ್ ಇನ್ ಒನ್ ಡೈಮೆನ್ಷನಲ್ ಮೋಷನ್ ಅಂತ ಹೇಳ್ತೀವಿ. ಹಾಗಾಗಿ ವಿ ಕ್ಯಾನ್ ಅಪ್ಲೈ ವಾಟ್ ಈಸ್ ದಟ್ ಲೀನಿಯರ್ ಈಕ್ವೇಷನ್ಸ್ ಆಫ್ ಮೋಷನ್. ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಯು 0 ಅಲ್ವಾ. ಸೊ ವಾಟ್ ಈಸ್ ಹೆಚ್ ಬಿಕಮ್ಸ್ ಈಕ್ವಲ್ಸ್ ಟು ಹಾಫ್ ಎ ಟಿ ಸ್ಕ್ವೇರ್ ಅಂತ ಬರುತ್ತೆ. ಹೆಚ್ ವ್ಯಾಲ್ಯೂ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ? 5 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ 5 ಈಸ್ ಈಕ್ವಲ್ಸ್ ಟು ಹಾಫ್ ಇಂಟು ಎ ಇಂಟು 2 ಸ್ಕ್ವೇರ್ ಟೈಮ್ 2 seconds ಅಲ್ವ ಕೊಟ್ಟಿರೋದು. ಸೊ ಎ ಬಿಕಮ್ಸ್ ಈಕ್ವಲ್ಸ್ ಟು 5/2 ವಿಚ್ ಇಸ್ ನಥಿಂಗ್ ಬಟ್ 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ಬೋದು. ಇವಾಗ ಈ ಒಂದು ಎ ವ್ಯಾಲ್ಯೂನ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ ಐ ವ್ಯಾಲ್ಯೂ ನಮಗೆ ಸಿಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1 ಹಿಯರ್. Substituting in equation 1 we will get 2.5 is equal to 2.5 is equal to g ಅಂದರೆ 10 divided by 1 plus I calculate ಮಾಡಬೇಕು. What is the mass of the released body here? 2 kg ಅಲ್ವಾ. and what is the radius they have given? 0.5 meter ಅಂತ ಕೊಟ್ಟಿದ್ದಾರೆ. So it is 2 into 0.5 whole square ಅಂತ ಬರೆಯಬಹುದು. Is it right? So ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಯು ವಿಲ್ ಗೆಟ್ ಐ ಈಸ್ ಈಕ್ವಲ್ ಟು ನಿಯರ್ಲಿ ನಿಮ್ಗೇನು ಬರಬಹುದು ಇಲ್ಲಿ ಅಂತಂದರೆ. ಸೊ ಒಂದು ನಿಮಿಷ ನೋಡಿ 2.51 2.4 ಟೈಮ್ಸ್ ಹೋಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದಾಗ ನಿಮಗೆ 4 - 1. ಓಕೆ, ಸಿ ಹಿಯರ್ ಮಾಡಿಬಿಡೋಣ. ಸೊ ನೋಡಿ ಇಲ್ಲಿ ಒಂದು ಸರಿ ಹೇಗೆ ಬರ್ಬೋದು ಅಂತಂದ್ಬಿಟ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿ ವಿಲ್ ಗೆಟ್ 1 ಪ್ಲಸ್ ಐ ಡಿವೈಡೆಡ್ ಬೈ 2 ಇಂಟು 0.25 is equal to 4. Therefore I is equals to 3 into 2 into 0.25 ಆಗಿರುತ್ತೆ. So I becomes equals to 1.5 kg meter square ಅಂತ ಬರುತ್ತೆ. ಗೊತ್ತಾಗಿದಲ್ವ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಥಿಂಕ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಸೊ ವಾಟ್ ಇಸ್ ದ ಆಪ್ಷನ್? ವಿ ಕ್ಯಾನ್ ಗೋ ವಿತ್ 1.5 kg meter square. ಅರ್ಥ ಆಯ್ತಲ್ವಾ ಹೇಗೆ ಸಾಲ್ವ್ ಮಾಡಿದ್ದೀವಿ ಅಂತಂದ್ಬಿಟ್ಟು? ಕಾನ್ಸೆಪ್ಟ್ಸ್ ಎಲ್ಲ ನೀಟಾಗಿ ಕೂತ್ಕೊಂಡು ಪ್ರಿಪೇರ್ ಆಗಿ ಯು ಕ್ಯಾನ್ ಈಸಿಲಿ ಆನ್ಸರ್ ದ ಕ್ವಶನ್ಸ್ ಫ್ರಮ್ ದ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಈಸಿಯಾಗಿರುತ್ತೆ ರೀ. ಸೊ ನೋ ನೀಡ್ ಟು ಟೇಕ್ ದ ಟೆನ್ಷನ್. ಯಾವುದೇ ರೀತಿ ಟೆನ್ಷನ್ ತಗೋಬೇಕಾಗಿಲ್ಲ. ಕಾಮಾಗೆ ನಾವು ಹೇಳಿರ್ತಕ್ಕಂಥ ಪಾಯಿಂಟ್ಸ್ ನೀಟಾಗಿ ಅರ್ಥ ಮಾಡಿಕೊಂಡು ಓಕೆ, ಇನ್ನೂ ಪ್ರಾಕ್ಟೀಸ್ ಶೀಟಲ್ಲಿ ಇನ್ನೂ ಒಂದು 35 ಕ್ವಶನ್ಸ್ ಕೊಟ್ಟಿದ್ದೀನಿ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ, ಸಾಲ್ವ್ ಮಾಡಿದ್ದೀರಾ ಅಂತಂದರೆ ಡೆಫಿನೆಟ್ಟಾಗಿ ನೀವು ಸಿಸ್ಟಮ್ ಆಫ್ ಪಾರ್ಟಿಕಲ್ಸಿಂದ ಕ್ವಶನ್ಸ್ನ ಆನ್ಸರ್ ಮಾಡಬಹುದು. ಸಿಸ್ಟಮ್ ಆಫ್ ಪಾರ್ಟಿಕಲ್ಸಲ್ಲೇ ನಿಮ್ಗೆ ಸೆಂಟರ್ ಆಫ್ ಮಾಸ್ ಇನ್ಕ್ಲೂಡ್ ಆಗಿರುತ್ತೆ. NCERTಯಲ್ಲಿ ಸೆಂಟರ್ ಆಫ್ ಮಾಸ್ ಅನ್ನೋದು ಬೇರೆ ಚಾಪ್ಟರ್ ಏನಲ್ಲ ನಿಮಗೆ. ದಟ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಿಸ್. ನಿಯರ್ಲಿ ನಾವು ಒಂದು ಕ್ಲಾಸಲ್ಲೇ ನಾವು 40 ಕ್ವಶನ್ಸ್ ಮೇಲೆ ಸಾಲ್ವ್ ಮಾಡಿದ್ದೀವಿ. ಸೆಂಟರ್ ಆಫ್ ಮಾಸ್ ರೊಟೇಷನಲ್ ಮೋಷನ್ನು. ಸೊ ಪ್ರಾಕ್ಟೀಸ್ ಶೀಟಲ್ಲಿ ನೀವು ಸಾಲ್ವ್ ಮಾಡಿದ್ದಾಗ 50 ಕ್ವಶನ್ಸ್ ಕೊಟ್ಟಿದ್ದೀವಿ. ಸೊ ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ಲಿ ವಿ ವಿಲ್ ಗೆಟ್ ಎ ಕಾನ್ಫಿಡೆನ್ಸ್ ಟು ಆನ್ಸರ್ ದ ಕ್ವಶನ್ಸ್ ಫ್ರಮ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಗೊತ್ತಾಯ್ತಲ್ವಾ? ಸೊ we will end the session. We will meet in the next video. Okay, thank you. All the best. Don't waste the time.